ಹಾಯ್ ಹಲೋ ನಮಸ್ಕಾರ. ನಾನು ಮಿಸ್ಟರ್ ಮಧು ಮಾತಾಡ್ತಾ ಇರೋದು. ಈಗ ನಾನು ಎಲ್ಲಿದ್ದೀನಪ್ಪ ಅಂದರೆ RJ ಅಮಿತ್ ಅವ್ರ ಜೊತೆ ಇದ್ದೀನಿ. ಸೊ ಬಿಗ್ ಬಾಸ್ಗೆ ಹೋಗಿ ಬಂದು ಏನೆಲ್ಲ ಆಯಿತು, ಬಿಗ್ ಬಾಸ್ಗಿಂತ ಮುಂಚೆ ಏನು ಮಾಡ್ತಾಯಿದ್ರು, ಬಿಗ್ ಬಾಸ್ ಆದಮೇಲೆ ಏನೆಲ್ಲ ಅವರಿಗೆ ಬದಲಾವಣೆ ಆಗಿದೆ, ಮುಕ್ತವಾಗಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಅಮಿತ್ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಮಿಸ್ಟರ್ ಮಧು, ಹೇಗಿದ್ದೀರಾ? ಸೂಪರ್. ಏನು ಸಮಾಚಾರ ಹೇಳಿ ಸರ್. ಸಮಾಚಾರ ಹೇಳೋದಂತಲೇ ಬಂದೆ ಇವಾಗ. ಏನು ಸಕ್ಕದಾಗಿ ಮಾತಾಡ್ತೀಯಾ RJ ನೀನು? ಏನು ಇಷ್ಟು ಬೇಗ ಬಂದುಬಿಟ್ಟೆ ಆಚೆ ಅಂತಾನೆ? ಅಲ್ಲಲ್ಲ, ಹೌದು, ಆ ಥರ ಅಲ್ಲ. ಮೊದಲನೇದಾಗಿ ಇವಾಗ RJ ಆಗಿದ್ದಂಥವ್ರು. ಸೊ ನೀವಾಗ ಆಲ್ರೆಡಿ ಒಂದು ದೊಡ್ಡ ಶೋ, ರಿಯಾಲಿಟಿ ಶೋ, ಕನ್ನಡದಲ್ಲಿ ಒಂದು ಕಿರುತೆರೆನಲ್ಲಿ ದೊಡ್ಡ ಶೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಂಥ ಒಂದು ಶೋನಲ್ಲಿ ನೀವು RJ ಆದಾಗ ಏನು ಅನುಭವ ಆಗಿತ್ತು, ಎಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಇತ್ತು, ಸೊ ಆ ಎಕ್ಸ್ಪೀರಿಯೆನ್ಸ್ ಒಂದು ಕಡೆ ಇಟ್ಟರೆ ಈ ಒಂದು ವಾರದಲ್ಲೇ ಆದ್ರೂ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು? ಸಿಕ್ಕಾಬಡೆ ಎಕ್ಸ್ಪೀರಿಯೆನ್ಸ್ಗಳು, ಒಳ್ಳೇದು ಕೆಟ್ಟದ್ದು ಎರಡೂ ಇತ್ತು. ಅಂದರೆ ಯಾವ ಥರ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಫಿಸಿಕಲ್ ಅಂತ ಶುರು ಮಾಡಿದಾಗ ನಮಗೆ ಊಟ ಸಿಗೋದು ತುಂಬ ಕಮ್ಮಿ, ಗೊತ್ತಿರೋ ಹಾಗೆ. ನಾವೆಲ್ಲ ಬೇರೆ ಸೀಸನ್ ನೋಡಿದ್ದೀವಿ. ಈ ಸೀಸನಲ್ಲಿ 2 ಹೊತ್ತು ಊಟ ಸಿಗ್ತಾಯಿತ್ತು ನಮಗೆ. ಒಂದು ಹೊತ್ತು ಊಟನೂ ತುಂಬ ಕಮ್ಮಿ ಇರ್ತಾಯಿತ್ತು, ಇಷ್ಟೇ ಇರ್ತಾಯಿತ್ತು. ಸೊ ಸುಮ್ಮನೆ ನಮ್ಮ ತಲೆಯಲ್ಲಿ ಕನ್ವಿನ್ಸ್ ಮಾಡ್ಕೊಳ್ಳೋಕ್ಕೆ ಅಂತ ನಾವು ಊಟ ಮಾಡ್ತಾಯಿದ್ವಿ. ಅದು ಒಂದು ಅಂದರೆ, ಇನ್ನೊಂದು ಕಡೆ ನಿದ್ದೆ ಸಿಗ್ತಾ ಇರಲಿಲ್ಲ ನಮಗೆ. ನಿದ್ದೆ ಮ್ಯಾಕ್ಸಿಮಮ್ ಒಂದು 3-4 ಅವರ್ ನಿದ್ದೆ ಸಿಕ್ಕಿದ್ರೆ ಒಳ್ಳೆ ನಿದ್ದೆ ಅದು. ಇಲ್ಲಾಂದರೆ ಒಂದು ರೆಗ್ಯುಲರ್ ನಿದ್ದೆ, ಆ್ಯಾವ್ರೇಜ್ ನಿದ್ದೆ ಅಂದರೆ 2 ಅವರ್ಸು, ಕೆಲವು ಜನರಿಗೆ ಅರ್ಧ ಗಂಟೆ ನಿದ್ದೆ ಅಷ್ಟೇ ಸಿಗೋದು. ಸೊ ಈ ರೀತಿ ನಿದ್ದೆಗಳನ್ನ ಮ್ಯಾನೇಜ್ ಮಾಡ್ತಾಯಿದ್ವಿ. ಸೊ ಊಟ ನಿದ್ದೆ ಇಲ್ಲದೆ ನಮ್ಮ ಬಾಡಿ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ತುಂಬ ಇಶ್ಯೂಗಳಾಗುತ್ತೆ. ಅದೆಲ್ಲ ಆದಾಗ ಯಾವ ಥರ ಟ್ರಿಗರ್ ಆಗ್ತೀವಿ ನಾವು ಮೆಂಟಲಿ ಅನ್ನೋದೇ ಒಂದು ಗೇಮ್ ಅದು. ಸೊ ಈ ರೀತಿ ಒಂದು ಅಂದರೆ, ಇನ್ನೊಂದು ಕಡೆ ಆಟ ಅಂತ ಬಂದಾಗ ಒಬ್ಬೊಬ್ಬರು ಒಂದೊಂದು ಅವ್ರವ್ರ ಇದರಲ್ಲಿ ಏನೇ ಸಾಧನೆ ಮಾಡಿದ್ರು ಎಲ್ಲರೂ ಸ್ವಾರ್ಥಿಗಳೇ, ಎಲ್ಲರೂ ಗೆಲ್ಲಬೇಕು ಅಂತ ಬಂದಿರ್ತಾರೆ. ಏನೇ ಫ್ರೆಂಡ್ಶಿಪ್ಪು ಏನೇ ಮಾಡಂಗಿದ್ರು ಎಲ್ಲ ಸ್ವಾರ್ಥತನದಿಂದನೇ ಫ್ರೆಂಡ್ಶಿಪ್ ಮಾಡೋದು, ಬಿಕಾಸ್ ಗೆಲ್ಲಬೇಕು ಅಂತ. ಅಂಥ ಒಂದು ಗೆಲುವಿನ ಸ್ವಾರ್ಥಿಗಳ ಒಂದು ಓಟದಲ್ಲಿ ನಾನು ಎಲ್ಲೋ ಒಂದು ಕಡೆ ಹಿಂದುಳ್ಕೊಂಡ್ಬಿಟ್ಟೆ. ಬಿಕಾಸ್ ತುಂಬ ಜನ ವಾಪಸ್ ತಳ್ಳಿಬಿಟ್ರು ಅಂತ. ಇದೊಂದು ಮೊಬೈಲ್ ಗೇಮ್ಸ್ ಎಲ್ಲ ಆಡ್ತಾ ಇರ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ರೇಸರ್ಸ್ ಬಂದಾಗ ತಳ್ಬಿಡ್ತೀವಲ್ಲ ನಾವು ಕಾರ್ ಗೇಮಲ್ಲಿ, ಹಂಗೆ ಆ ರೀತಿ ತಳ್ಬಿಟ್ಟಾಗ ಎಲ್ಲೊಂದು ಕಡೆ ನಾವು ಹಿಂದೆ ಉಳ್ಕೊಂಡ್ಬಿಡ್ತೀವಿ ಅಂತ. ಹಂಗೆ ಟಾರ್ಗೆಟ್ ಮಾಡಿ ಆಚೆ ಕಳಿಸೋದು ತುಂಬ ಈಸಿ. ಫಸ್ಟ್ ವೀಕ್ ಅಲ್ವಾ, ಫಸ್ಟ್ ವೀಕ್ ಒಬ್ಬ ವ್ಯಕ್ತಿ ಬಗ್ಗೆ ಏನು ಗೊತ್ತಿರಲ್ಲ, ಅವ್ನ ಸ್ಟ್ರೆಂತ್ ವೀಕ್ನೆಸ್ ಏನು ಗೊತ್ತಿರಲ್ಲ, ಅವ್ನ ಟಾಸ್ಕ್ ಆಡೋಕ್ಕೆ ಅವಕಾಶಗಳು ಸಿಕ್ಕಿರಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಈಸಿಯಾಗಿ ಟಾರ್ಗೆಟ್ ಮಾಡಿ ಕಳಿಸ್ಬಿಟ್ರು ಅಂತ. ಆ್ಯಂಡ್ ಟೆಲಿಕಾಸ್ಟ್ ಆಗಿದ್ದು ಸ್ವಲ್ಪ ಕಮ್ಮಿನೇ ನಾವು ಇದ್ದಿದ್ದು, ಬಿಕಾಸ್ ನಾವು ಮಾಡಿ ತಲೆಹರಟೆ ಎಲ್ಲ ಲೈವಲ್ಲಿ ತುಂಬ ಕಾಣಿಸ್ಕೊಂಡಿದೆ. ಆ ಕಾಂಟೆಂಟ್ ಎಲ್ಲ ತುಂಬ ಸಿಕ್ಕಿದೆ ನನಗೆ, ಥ್ಯಾಂಕ್ ಗಾಡ್ ಲೈವಲ್ಲಿ ಆದರೂ ಇದೆಯಲ್ಲ ಅದು ಅಂತ. ಅದರಿಂದ ಟೆಲಿಕಾಸ್ಟ್ ಆಗಿದ್ದು ಸ್ವಲ್ಪ ಕಮ್ಮಿ. ಮೇ ಬಿ ಟೆಲಿಕಾಸ್ಟ್ ಇದರಲ್ಲಿ 1 ಅವರ್ ಇರೋದ್ರಿಂದ ಸ್ವಲ್ಪ ಪ್ರಯಾರಿಟಿ ಜಾಸ್ತಿ ಮಾಡ್ಕೋಬೇಕಿತ್ತು ಅಂತ. ಅದು ಏನು ಕಥೆನೋ ಗೊತ್ತಿಲ್ಲ ಅವ್ರಿಗೆ ಇದ್ದಿದ್ದು. ಸೊ ಅವ್ರು ಟೆಲಿಕಾಸ್ಟ್ ಆಗದೆ ಹೆಂಗೆ ವೋಟ್ ಮಾಡ್ತಾರೆ, ನೋಡದೆ ಹೆಂಗೆ ವೋಟ್ ಮಾಡ್ತಾರೆ ಅನ್ನೋಂಥದ್ದು ಅವ್ರ ತಲೆಯಲ್ಲಿ. ಸೊ ಆ ಒಂದು ಕಾರಣಕ್ಕೆ ಈ ಎಲ್ಲ ಕಾರಣಗಳಿಗೆ ಸೇರಿಕೊಂಡು ನಾನು ಬಂದಿದ್ದು. ಸೊ ಹೊರಗಡೆ ಇದ್ದಾಗ ಸಿಕ್ಕಾಪಟ್ಟೆ ಎಷ್ಟೋ ಜನಕ್ಕೆ ಗೋಳಿಕೊಂಡಿದ್ದೀರಾ, ಸೊ RJ ಆಗಿದ್ದಾಗ. ಸೊ ನಿಮ್ಮನ್ನು ಅಲ್ಲಿ ಯಾರಾದರೂ ಗೋಳಿಕೊಂಡಿದ್ದು ಉಂಟಾ? ನನ್ನ ಜಂಟಿನೇ ಐ ಥಿಂಕ್ ಮೋಸ್ಟ್ಲಿ ಕರಿಬಸಪ್ಪ ಅವರೇ ಸಿಕ್ಕಾಪಟ್ಟೆ ಗೋಳಿಕೊಂಡಿದ್ದು. ಬಾಯಿ ತೆಗೆದ್ರೆ ಮೋಟಿವೇಶನ್ ಹೊಡಿತಾರೆ. ಇಲ್ಲೆಲ್ಲ ಆಚೆ ಬಂದಾಗ ಚೆನ್ನಾಗಿ ಮಾತಾಡಿಸ್ತಾನೆ ಅಪ್ಪ, ಚೆನ್ನಾಗಿ. ಇಲ್ಲೆಲ್ಲ ಇದಕ್ಕಿಂತ ಮುಂಚೆ ವಿಡಿಯೋ ಎಲ್ಲ ನೋಡಿದ್ದು, ಬನಿನ್ ಹಾಕೊಂಡು ರೋಡಲ್ಲಿ ಹೆಂಗೆಂಗೋ ಡ್ಯಾನ್ಸ್ ಮಾಡೋದು ವಿಚಿತ್ರವಾಗಿ. ನಂಗೆ ಅವಾಗಲೇ ಅಯ್ಯೋ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡ್ರ್ ಈ ವ್ಯಕ್ತಿ ಯಾಕೆ ಹಿಂಗೆ ತಿಕ್ಕಲಂಗೆ ಡ್ಯಾನ್ಸ್ ಮಾಡೋದು, ಹೆಂಗೆಂಗೋ ಮಾಡೋದೆಲ್ಲ ಮಾಡ್ತಾರೆ ಇವರು, ಸ್ವಲ್ಪ ರೆಸ್ಪೆಕ್ಟ್ ಇರಬೇಕು, ಸೆಲ್ಫ್ ರೆಸ್ಪೆಕ್ಟು ಅಂತ. ಅದು ಎನಿವೇಸ್ ಅವ್ರಿಗೆ ಬಿಟ್ಟಿತ್ತು. ಬಟ್ ಆಚೆ ಹಿಂಗೆಲ್ಲ ಕ್ರಿಂಜಾಗಿ ಮಾಡೋದ್ರಿಂದನೇ ಆ ಕಾರ್ಯಕ್ರಮಕ್ಕೆ, ಆ ವೇದಿಕೆಗೆ ಒಂದು ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಸಿಕ್ತು. ಸರಿ, ಓಕೆ, ಅಲ್ಲೂ ಹಾಗೆ ಪರ್ಫಾರ್ಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ಅಲ್ಲಿ ಹೋಗಿದ್ದೆ ಸಡನ್ನಾಗಿ ಮೋಟಿವೇಶನ್ ಮಷೀನ್ ಆಗ್ಬಿಟ್ರು. ನೀತಿ ಪಾಠ ಹೇಳೋದು ಶುರು ಮಾಡಿಬಿಟ್ರು. ಬಾಯಿ ತೆಗೆದ್ರೆ ನೀತಿ ಪಾಠ, ಹಿಂಗಿರಬೇಕು, ಜೀವನ ಅಂದರೆ ಹಿಂಗಿರಬೇಕು, ಜೀವನ ಅಂದರೆ ಹಂಗಿರಬೇಕು. ಅಣ್ಣ ಈ ಹುಡುಗಿದ್ ನಂಗೆ ಕ್ಯೂಟ್ ಆಗಿರಲ್ಲ, ಕ್ಯೂಟ್ ಎಲ್ಲ ಸರಿ ಕಣ, ಬಟ್ ಲೈಫಲ್ಲಿ ನೀನು ಎಲ್ಲೊಂದು ಕಡೆ ಕಷ್ಟಪಡೋದು ತುಂಬ ಇಂಪಾರ್ಟೆಂಟು ಅಂತ ಹೇಳಕ್ಕೆ ಶುರು ಮಾಡ್ತಾಯಿದ್ರು. ಸೊ ನಾನು ಏನೇ ಹೇಳಿದ್ರು ಅದಕ್ಕೊಂದು ಅಪ್ಡೇಟ್ ವಾಪಸ್ ಉಲ್ಟಾ ಹೊಡಿಯೋದು ನೀತಿ ಪಾಠದಿಂದ. ನಾನು ಎಷ್ಟಂತ ಸರ್, ನಾನು ಮಾರಲ್ ಸೈನ್ಸ್ ಫೇಲ್ ಸ್ಕೂಲಲ್ಲಿ, ಇಲ್ಲಿ ಬಂದು ನನ್ನ ಪಕ್ಕದಲ್ಲಿ ಒಬ್ಬರು ಮಾರಲ್ ಸೈನ್ಸ್ ಥರ ಕೂಡಿಸ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗ್ಬಿಡ್ತು ನನಗಂತೂ. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಐ ಫೀಲ್ ಆ ಮನೆಯ ದ್ವಾರ ಎಂಟರ್ ಆಗಿದ್ದೆ ಅವ್ರು ಸ್ವಲ್ಪ ಚೇಂಜ್ ಆಗಿಬಿಟ್ರು, ಕ್ಯಾಮ್ರಾ ನೋಡಿ ಕಾನ್ಷಿಯಸ್ ಆಗಿಬಿಟ್ರು. ಅದು ಏನು ಕಥೆನೋ ಗೊತ್ತಿಲ್ಲ, ಬಿಕಾಸ್ ಆಚೆ ಎಷ್ಟೆಲ್ಲ ಮಾತಾಡ್ತಾರೆ. ಇನ್ಫ್ಯಾಕ್ಟ್ ಅದು ಮುಗಿಸ್ಕೊಂಡು ಆಚೆ ಬಂದಾಗಲೂ ಅಷ್ಟೇ, ಸುದೀಪ್ ಸರ್ ಜೊತೆ ಸ್ಟೇಜ್ ಮೇಲೆ ನಾವು ಎಷ್ಟು ತಲೆಹರಟೆ ಮಾಡಿದ್ವಿ. ನಾವೆಲ್ಲ ಇದ್ಕೊಂಡ್ಬಿಟ್ವಿ ಸ್ಟೇಜ್ ಮೇಲೆ. ನಾನು ಹಿಂಗೆ ಕುತ್ಕೊಂಡ್ಬಿಟ್ಟೆ, ಸುದೀಪ್ ಸರ್ ಸ್ಟೇಜ್ ಮೇಲೆ ಕುತ್ಕೊಂಡ್ಬಿಟ್ವಿ. ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟೆಲ್ಲ ಮಾಡುವಂಥ ವ್ಯಕ್ತಿ ಅವರು. ಅದೇ ಹೇಳಿದ್ದು ಸರ್, ಇದೆಲ್ಲ ಮಾಡ್ತಿರಲ್ರಿ, ಒಳಗೆ ಯಾಕೆ ಹಂಗೆ ಕೂತ್ಕೊಂಡಿದ್ರಿ ಅಂತ. ಸೊ ಒಳಗೆ ಎಂಟರ್ ಆಗಿದೆ, ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಆಗಿಬಿಟ್ರು. ನಾನು ಇಷ್ಟು ಜನ ನೋಡ್ತಿರ್ತಾರೆ ನಾನು ಸ್ಫೂರ್ತಿ ತುಂಬಿಸ್ಬೇಕು ಅವರಲ್ಲಿ. ಸ್ಫೂರ್ತಿ ತುಂಬಿಸ್ಕೊಳ್ಳೋಕೆ ಯಾರು ಬಿಗ್ ಬಾಸ್ ನೋಡಲ್ಲ ಅವರು. ನೀವು ಪಾತ್ರೆ ತೊಳೆಯೋದು ನೋಡ್ಬಿಟ್ಟು ಯಾರು ಇನ್ಸ್ಪೈರ್ ಆಗಿಬಿಟ್ಟು ಇವ್ನು ಪಾತ್ರೆ ತೊಳೆದ, ಅದಕ್ಕೆ ನಾನು ಮನೇಲಿ ಪಾತ್ರೆ ತೊಳಿತೀನಿ ಅಂತ. ಇಟ್ ಮೇಕ್ಸ್ ನೋ ಸೆನ್ಸ್. ಅಲ್ಲಿ ಡ್ರಾಮಾ ಇರೋದು ಮಾಡೋದು, ಅದು ವ್ಯಕ್ತಿತ್ವದ ಎಂಟರ್ಟೈನ್ಮೆಂಟ್ ಮಾಡಬೇಕು. ಸೊ ನಾನು ಎಲ್ಲದಕ್ಕೂ ನೀತಿ ಪಾಠ, ನಾನು ಕಷ್ಟಪಟ್ಟು ಆ ಸಾಧನೆ ಮಾಡಿದ್ದೀನಿ, ಈ ಸಾಧನೆ ಮಾಡಿದ್ದೀನಿ, 1999ರಲ್ಲಿ ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ. ಫಸ್ಟ್ ಟೈಮ್ ಸರಿ ಓಕೆ, ಸೆಕೆಂಡ್ ಟೈಮ್ ಸರಿ ಓಕೆ, ಪ್ರತಿ ದಿನ ಸಾಧನೆ ಬಗ್ಗೆ ನಾನು ಕೇಳಿ. ಆ ಸಾಧನೆದು ಸ್ಕ್ರಿಪ್ಟೇ ಗೊತ್ತು, ನಾನು ಬರ್ಕೊಡ್ತೀನಿ ಬೇಕಾದ್ರೆ ನಿಮಗೆ. ಅಷ್ಟು ಸಾಧನೆ ಅಂತ ಹೇಳಿ ನಾವೆಲ್ಲರೂ ಸಾಧನೆ ಮಾಡೋದಕ್ಕೆ ಅಲ್ಲಿ ಬಂದಿತ್ತು.
ಅಲ್ವಾ, ಸಿಂಪಲ್. ನಮ್ಮ ಬಗ್ಗೆ VT ಎಲ್ಲ ತೋರಿಸಿರ್ತಾರೆ, ಜನರಿಗೆ ಗೊತ್ತು ನಮ್ಮ ಸಾಧನೆ ಏನು ಅಂತ. ನಾವೀಗ ಒಳಗೆ ಹೋಗಿದ್ದೆ, ನಮ್ಮ ಬಗ್ಗೆ ಜನನೇ ಮಾತಾಡ್ತಾರೆ, ನಮ್ಮ ಸಾಧನೆ ಬಗ್ಗೆ. ನಾನು ಮಾತಾಡ್ತಾ ಮೇ ಬಿ ಅವರು ಪ್ರತಿದಿನ ಹೇಳಿದ್ರೆ ಜನ ಕೇಳಿಸ್ಕೊತಾರೆ, ಜಾಸ್ತಿ ಕ್ಯಾಮ್ರಾ ತೋರಿಸುತ್ತೆ ಅಂದ್ಕೊಂಡಿದ್ರು, ಏನೋ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಇದಿರ್ತಾ ಇತ್ತು. ಆ್ಯಂಡ್ ಆ ಒಂದು ಕನೆಕ್ಟೇ ಹೊಡೆದೋಗಿತ್ತು ನಮ್ಮದು ಎಲ್ಲ ಒಂದು ಕಡೆ. ಫಸ್ಟ್ 2-3 ಡೇಸ್ ನನ್ನ ಬಗ್ಗೆ ಏನೂ ಕೇಳ್ತಾನೆ ಇರಲಿಲ್ಲ ಪರ್ಸನಲಾಗಿ, ನೀವು ಹೆಂಗೆ, ನಿಮ್ದೇನು ಅಂತ ಏನೂ ಇಲ್ಲ. 3ನೇ ದಿನ ನಾನೇ ಕೇಳಿದೆ, ಅಲ್ಲ ಅಣ್ಣ ಇಷ್ಟೆಲ್ಲ ನಿಮ್ಮ ಬಗ್ಗೆ ನಾನು ಪ್ರತಿದಿನ ಬರ್ತೀನಿ, ಜಿಮ್ಗೆ ಬರ್ತೀನಿ, ನಿಮ್ಮ ಸಾಧನೆ ಬಗ್ಗೆ ಕೇಳಿಸ್ಕೊತೀನಿ, ನಿಮ್ಮ ಕಷ್ಟ ಸುಖ ಏನಿದ್ರು ಎಲ್ಲ ಕೇಳಿಸ್ಕೊತೀನಿ, ಇಲ್ಲಿ ಬಿಟ್ಬಿಡಿ ಅಲ್ಲ ನನ್ನ ಬಗ್ಗೆ ಒಂದ್ಸಲ ಆದರೂ ಕೇಳಿದಿರಾ ನೀವು ಅಂತ. ಹೌದಲ್ಲ ಬ್ರದರ್, ನೀವೇನು ಮಾಡ್ತೀರಾ ಅಂತ 3ನೇ ದಿನ ಕೇಳ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಅದು ನಂಗೆ ವಾಪಸ್ ಹೊಡಿತು. ಅದು ಎಲ್ಲೋ ಒಂದು ಕಡೆ ಅವರು ಎಫರ್ಟ್ ಹಾಕಬೇಕು. ಈಗ ಜಂಟಿ ಅಂದಮೇಲೆ ಇಬ್ಬರು ಒಂದು ಅಂತ ಹೇಳ್ತಾರೆ, ಇಬ್ಬರು ಒಂದಾಗಬೇಕಾದ್ರೆ ಇಬ್ಬರು ಅರ್ಥ ಮಾಡ್ಕೋಬೇಕು. ಇಲ್ಲ ನಾನು ಒಬ್ಬನೇ ನಂದೇ ಕಾಣಿಸ್ಕೋಬೇಕು ಅಂತ ಹೇಳಿದಾಗ ಅದೊಂದು ಬೇಜಾರಾಗುತ್ತೆ. ಮಧ್ಯದಲ್ಲಿ ಅನರ್ಹರು ಅಂತ ಒಂದು ಬೋರ್ಡ್ ಹಾಕ್ಬಿಡ್ತಾರೆ ನಮಗೆ, ಇವರಿಬ್ರು ತುಂಬ ಕಮ್ಮಿ ಮಾತಾಡೋದು ಅಂತ ಹೇಳ್ಬಿಟ್ಟು ಅನರ್ಹರು ಬೋರ್ಡ್ ಹಾಕಿರ್ತಾರೆ. ಅವಾಗ ನಾವಿಬ್ಬರು ಸ್ವಲ್ಪ ಆರ್ಗ್ಯೂ ಮಾಡ್ಬೇಕು ಏನಕ್ಕೆ ಅಂತ. ನಂಗೆ ಅವಾಗ ಬೇಜಾರಾಗ್ಬಿಡುತ್ತೆ. ನಾನು ಹೇಳಿದೆ, ನಾವಿಬ್ಬರು ಬೆರಿತಾ ಇಲ್ಲ ಅಂತ ಹೇಳ್ತೀರಾ, ನಾವು ಬೆರೆಯೋಕ್ಕೆ ಟ್ರೈ ಮಾಡಿದ್ರೆ ನೀವು ಆಪೋಸಿಟ್ ಸೈಡ್ ನೀವುಗಳು ರೆಸ್ಪಾಂಡ್ ಮಾಡಬೇಕು, ನೀವೆಲ್ಲ ತುಂಬ ಕುಗ್ತೀರಾ ಅಂತೆಲ್ಲ ಹೇಳ್ಬಿಟ್ಟು ಡೈರೆಕ್ಟಾಗಿ ಮೊಕ್ಕ ಹೊಡೆದಂಗೆ ಹೇಳಿದೆ. ಆ ಕಡೆ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಬಂದರೆ ಮಾತ್ರ ನಾವು ಇರೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಈ ವ್ಯಕ್ತಿ ಮಾತಾಡಬೇಕು ಅಂತ ಬಂದಾಗ ನಾನು ತುಂಬ ಚೆನ್ನಾಗಿ ಆಟ ಆಡ್ತೀನಿ, ನಾನು ತುಂಬ ಇನ್ನೂ ಸಾಧನೆ ಎಲ್ಲ ಮಾಡಿದ್ದೀನಿ, ಇನ್ನೂ ಸೂಪರಾಗಿರ್ತೀನಿ ಬಿಗ್ ಬಾಸ್, ನನಗೆ ಒಂದು ಅವಕಾಶ ಕೊಡಿ ಅಂತ. ಅವಾಗ ಅಲ್ಲಿ ಎಲ್ಲಿ ನಾನು ಅಂತ ಅಲ್ಲಿ ಬಂದ್ಬಿಡ್ತು. ಅದು ಎಲ್ಲೊಂದು ಕಡೆ ನಂಗೆ ಬೇಜಾರಾಗೋಕ್ಕೆ ಶುರು ಆಗ್ಬಿಡ್ತು. ಈಗ ಜಂಟಿ ಅಂದಮೇಲೆ ಆ ಕಾನ್ಸೆಪ್ಟ್ ಪ್ರಕಾರ ಆದರೂ ಮರ್ಯಾದೆ ಕೊಟ್ಟು ನಾವು ಅಂತ ಇದ್ರೆ ಮಚ್ ಬೆಟರು ಅಂತ. ಅಲ್ಲೂ ಹೋಗ್ಬಿಟ್ಟು ನಾನು ಅಂದರೆ ಅವ್ರೇನು ಅಂದ್ಕೊಂಡಿದ್ರು, ಇವನ್ನ ಎಲಿಮಿನೇಟ್ ಮಾಡ್ಬಿಡ್ತಾರೆ, ನನ್ನ ಹಿಡ್ಕೊತಾರೆ ಅಂದ್ಕೊಂಡಿದ್ರು. ಹಂಗೆ ವರ್ಕೌಟ್ ಆಗಲ್ಲ. ಅದು ಜಂಟಿ ಅಂದರೆ ಇಬ್ಬರು ಹೋಗಲೇಬೇಕು. ಸೊ ಎಲ್ಲೊಂದು ಕಡೆ ನಾನು ನನ್ನ ಒಂದು ವ್ಯಕ್ತಿತ್ವನೂ ಆಚೆ ಕಾಣಿಸ್ಕೋಬೇಕು ಅಂತ ಬಂದಾಗ ಇವರ ಒಂದು ನೀತಿ ಪಾಠ ತುಂಬ ಅಡೆತಡೆ ಆಯಿತು ಅಂತ. ಬಿಕಾಸ್ ಇದು ಶೋ ಮುಗಿಸಾದ್ಮೇಲೂ ಎಪಿಸೋಡ್ ನೀವು ಕಂಟಿನ್ಯೂ ಮಾಡ್ತಾ ನೋಡಿದ್ರೆ ಅದೆಲ್ಲ ಮುಗಿದು ನಮ್ಮನ್ನೆಲ್ಲ ಆಚೆ ಕಳಿಸ್ಬಿಟ್ಟು ಮನೆಯವರು ವಾಪಸ್ ಒಳಗೆ ಬರಬೇಕಾದ್ರೆ ಸುದೀನೂ ಅದೇ ಹೇಳೋದು, ಸೇಯಿಂಗ್ ದಟ್ ಇಲ್ಲ ತುಂಬ ನೀತಿ ಪಾಠ ಅಂತ ಕುಯ್ಯೋದು, ಬರೀ ಮೋಟಿವೇಶನ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಓವರಾಗಿ ಮಾತಾಡಿದ್ರೆ ಜನ ಹತ್ರ ನಿಂತ್ಕೊಳ್ಳಲ್ಲ, ಜನ ಬಂದು ಮಾತಾಡ್ಸಲ್ಲ. ಜನರಿಗೆ ಫಸ್ಟ್ ಆಫ್ ಆಲ್ ಊಟ ಇಲ್ಲ, ನಿದ್ದೆ ಇಲ್ಲ, ಅವರೆಲ್ಲ ಆಟ ಹೆಂಗೆ ಆಡೋದು, ಎಲ್ಲಿ ಯಾವ ಥರದ ಕಾಂಟೆಂಟ್ ಏನು ಕೊಡಬೇಕು ಅಂತ ಆ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ಮಧ್ಯ ಬಂದಿದೆ, ಈಗಪ್ಪ ಸಡನ್ನಾಗಿ ಹಿಂಗೆ ಕುಯ್ಯೋಕ್ಕೆ ಶುರು ಮಾಡಿಬಿಟ್ರೆ ಬಿಟ್ಟು ಹೋಗ್ಬಿಡ್ತಾರೆ ಜನ ಅಂತ ಹೇಳ್ತಾ ಇರೋದು. ಆ ರೀತಿ ತುಂಬ ಸಲ ನಂಗಾಗಿದೆ. ತುಂಬ ಸಲ ಅವ್ರನ್ನ ಒಂದು ಈ ಕಡೆ ಒಂದು ಸೀನ್ ನಡೀತದೆ, ಏನೋ ನಡೀತಾ ಇದೆ, ಬನ್ನಿ ಅಲ್ಲಿ ಹೋಗೋಣ ಅಂತ ಹೇಳಿದ್ರೆ ಇಲ್ಲ ಬ್ರದರ್ ಅಲ್ಲಿ ಬೇಡ, ನೆಗೆಟಿವಿಟಿ ಬಂದ್ಬಿಡಿ ಈ ಕಡೆ, ಅಲ್ಲಿ ಕಾಣಿಸ್ಕೊಳ್ಳೋದೇ ಬೇಕಿಲ್ಲ ಅಂತ ಹೇಳಿದ್ರೆ ಇನ್ನೇನಕ್ಕೆ ಬಿಗ್ ಬಾಸ್ಗೆ ಬರೋದು. ನಾ ಈ ಸರ್ಕಾರದ ಎದುರು ಗೌರ್ಮೆಂಟ್ ನ್ಯೂಸ್ ಚಾನಲ್ಗೆ ಹೋಗ್ಬಿಟ್ಟು ನೀತಿ ಪಾಠದ ಬಗ್ಗೆ ಮಾತಾಡ್ಬೋದಿತ್ತು ಸಂಜೆ ಹೊತ್ತು. ಬಟ್ ಇಲ್ಲಿ ಬಂದಿದ್ದಾರೆ ಅಂದಮೇಲೆ ಅದು ಇಲ್ವಲ್ಲ ಅನ್ನೋ ಬೇಜಾರು ನನಗೆ. ಈಗ ಇದೆಲ್ಲ ಶೋ ಎಲ್ಲ ಮುಗಿದಾದ್ಮೇಲೆ ಈಗ ಸಾರಿ ಬ್ರದರ್, ಈಗ ಆವತ್ತು ಹೋಟೆಲ್ ರೂಮಲ್ಲೂ ಇಲ್ಲ ಸಾರಿ ಹಿಂಗೆಲ್ಲ ಮಾಡಿದ್ರು, ಸಾರಿ ಬ್ರದರ್ ನಾನು ಮಾಡಿದ ಇದಾಯಿತು, ನನಗೇನೋ ವಯಸ್ಸಾಗಿದೆ, ಬಟ್ ನೀವು ಇನ್ನೂ ಕನ್ಸೆಲ್ಲ ಹಿಡ್ಕೊಂಬಂದ್ರೆ ಏನೋ ಒಂದು ಮಾಡ್ಬೇಕಂತಿದ್ರಿ ಅಂತ ಸ್ವಲ್ಪ ಕೋಪ ಇದೆ ಸರ್ ನನಗೆ. ಆ ಕೋಪ ನಾನು ಹಿಡ್ಕೊಳಕ್ಕಾಗಲ್ಲ ಸರ್, ಒಳಗೆ ಅನ್ಸಿದ್ದು ಹೇಳ್ತೀನಿ ಸರ್, ಅದೊಂದೇ ದಾರಿ ನಂದು. ಇದ್ದಿದ್ದಂಗೆ ಹೇಳಿದ್ದಕ್ಕೆ ನನ್ನ ಬಿಗ್ ಬಾಸ್ ಮನೇಲಿ ತೊಗೊಂಡಿದ್ದು, ಆಚೆ ಬಂದ ಮೇಲೂ ಇದ್ದಿದ್ದಂಗೆ ಹೇಳ್ತೀನಿ ನಾನು. ಸರ್ ಇವಾಗ ನೀವು ಕೋಪನ ತೋರಿಸ್ಕೊಂಡ್ರಿ ಆ್ಯಕ್ಚುಲಿ, ಬಟ್ ಈ ಕೋಪಕ್ಕೆ ಕಾರಣ ಏನಪ್ಪ ಅಂದರೆ ನೀವು ಅವ್ರನ್ನ ಚೂಸ್ ಮಾಡ್ಲಿಕ್ಕೆ ಕಾರಣ ನಿಮ್ಮದೇ ತಪ್ಪಿದೆ. ಹೆಂಗೆ ಅಂತಂದರೆ ಅವ್ರ ಬಗ್ಗೆ ನನಗೆ ಬಗ್ಗೆ ಗೊತ್ತಾ, ನನ್ನ ಬಗ್ಗೆ ಗೊತ್ತಾ ಅಂತ ಅವರು 3-4 ಜನ ಕೇಳಿದ್ರು. ಸೊ ಇಲ್ಲ ಅಂತ ಹೇಳಿ, ಬಟ್ ನೀವು ಒಬ್ಬರೇ ಹೇಳಿದ್ದು ನಿಮ್ಮ ಬಗ್ಗೆ ಗೊತ್ತು, ನೀವು ನನ್ನ ತಪ್ಪು ಸರ್, ಅದು ನಿಮ್ಮದೇ ತಪ್ಪು. ಹೇಳಾದ್ಮೇಲೆ ಎಲ್ಲ ಮಾಡಾದ್ಮೇಲೆ ಅದು ತಪ್ಪು ಅಂತ ಗೊತ್ತಾಗುತ್ತೆ. ಏನಂದರೆ ಸುದೀಪ್ ಸರ್ ಜೊತೆ ಒಂದು ಪ್ಲ್ಯಾಟ್ಫಾರ್ಮ್ ಶೇರ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಸುಳ್ಳು ಹೇಳೋಕ್ಕೆ ಅಥವಾ ಬೇರೆ ಯಾವುದೇ ವಿಚಾರ ಮಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ತಲೆ ಓಡಿಸಿ ಗೇಮ್ ಪ್ಲ್ಯಾನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಫಸ್ಟ್ ಆಫ್ ಆಲ್ ಅವ್ರನ್ನ ನೋಡ್ತಾ ಇದ್ದೀವಿ, ಬಿಗ್ ಬಾಸ್ ಶೋ ಶುರು ಆಗ್ತದೆ, ಅಷ್ಟು ಜನ ಕೂತಿದ್ದಾರೆ, ಇಲ್ಲಿ ಕ್ಯಾಮ್ರಾ, ಲೈಟ್ಸ್, ಆಡಿಯನ್ಸು, ಅಲ್ಲಿವರೆಗೂ ಏನಿದೆಯೋ ಹಾಗೆ ಇದ್ದಿದ್ದಂಗೆ ನಿಜ ಹೇಳೋದೇ ನಂದಿದ್ದು. ಅವ್ರು ಸುದೀಪ್ ಸರ್ ಕೇಳಿದಾಗಲೂ ನಮ್ಮ ಶೋ ಬಗ್ಗೆ ಏನು ಮಾಡ್ತಾರೆ ಸರ್, ಕ್ರಿಂಜು ಲೋ IQ ಶೋ ಅಂತ ನಾನು ಹೇಳಿದೆ, ಇದ್ದಿದ್ದಂಗೆ ನಿಜ ಹೇಳಿದೆ ರಿಯಾಲಿಟಿ. ಸೊ ಅವ್ರ ಮುಂದೆ ಮೇ ಬಿ ಆ ಥರದೊಂದು ಪರಿಸ್ಥಿತಿ, ಮೇ ಬಿ ನಂಗೆ ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಸಿಕ್ಕಿದ್ರು, ಯೋಚನೆ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳಿ ಅಂತ ಸಿಕ್ಕಿದ್ರು ಪಟ್ ಅಂತ ಏನೋ ಒಂದು ಯೋಚನೆ ಮಾಡ್ಬಿಡ್ತಾ ಇದ್ದೆ, ಓಕೆ ಸ್ವಲ್ಪ ಹುಷಾರಾಗಿರಬೇಕು ಅಂತ. ಅಲ್ಲಿ ಸ್ಟೇಜ್ ಮೇಲೆ ಕೇಳಿದ್ರಲ್ಲ ನನ್ನ ಬಗ್ಗೆ ಯಾರಿಗಾದ್ರೂ ಗೊತ್ತಾ ಅಂತ ಹೇಳಿದಾಗ ನಿಮ್ಮದು ಇದು ನಾನು ನೋಡಿದ್ದೀನಿ, ಬನೀನ್ ಹಾಕೊಂಡು ಇದೆಲ್ಲ ಡ್ಯಾನ್ಸ್ ಮಾಡ್ತೀರಾ, ವೆಯ್ಟ್ ಲಿಫ್ಟಿಂಗ್ ಇದೆಲ್ಲ ಮಾಡ್ತೀರಾ ಗೊತ್ತು ಅಂತ ಹೇಳಿದ್ದು, ಅದೇ ನಂಗೆ ವಾಪಸ್ ಶಾಪ್ ಆಗಿಬಿಟ್ಟು. ಸೊ ಅದೊಂದು ಪ್ರಾಬ್ಲಮ್ ಆಗ್ಬಿಡ್ತು. ಅದಾದ್ಮೇಲೆ ಸುದೀಪ್ ಸರ್ ಹೇಳಿದ್ರು, ಇನ್ಸ್ಟೆಂಟ್ ಕರ್ಮ ಅಂದರೆ ಏನು ಗೊತ್ತಾ, ಇದೆ ನಿಂಗೆ ಗೊತ್ತಾಗುತ್ತೆ ಹೋಗಿ ಒಳಗೆ ಅಂತ ಹೇಳ್ಬಿಟ್ಟು ಅಂತೆಲ್ಲ ಅವರೆಲ್ಲ ಮಾಡಿಬಿಟ್ಟು ಇದು ಕಳಿಸಿದ್ರು. ನಂಗೆ ಅರ್ಥನೇ ಆಗಿಲ್ಲ ಯಾಕೆ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ. ಆಚೆ ಕೂತಾಗ್ಲೂ ನಾವಿಬ್ರು ಮಾತಾಡಿಲ್ಲ, ಮನೆ ಒಳಗೆ ಹೋಗೋವರೆಗೂ ಮಾತಾಡೋಂಗಿಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿ ಒಳಗೆ ಹೋಗಿದ್ದೆ, ಸಡನ್ನಾಗೆ ನೀತಿ ಪಾಠ, ಮೋಟಿವೇಶನ್ ಅದು ಇದು ಅಂತೆಲ್ಲ ಶುರು ಮಾಡಿದಾಗ ಬಂದಿದ್ದೆ. ಅದು ಫಸ್ಟು ಒಂದು ಅವ್ರ ಸ್ಟೈಲಲ್ಲಿ ಟೈಗರ್ ಅದೆಲ್ಲ ಮಾಡಿದ್ರು, ಅದೆಲ್ಲ ಮಾಡಿದ್ವಿ. ಅದೆಲ್ಲ ಓಕೆ ಸರಿ, ಓಕೆ ಇದೊಂದು ಕ್ಯಾರೆಕ್ಟರ್ ಇದೆ, ಇದು ಕ್ಯಾರೆಕ್ಟರ್ ಇಟ್ಕೊಂಡು ನಾವು ಸ್ವಲ್ಪ ಆಟ ಆಡ್ಸೋಣ ಅಂತ. ಬಿಕಾಸ್ ಕ್ರಿಂಜ್ ಪಾತ್ರಗಳು ಎಲ್ಲ ಕಡೆ ಇರುತ್ತೆ. ಆ ಕಡೆ ಚಂದ್ರಪ್ರಭಾಗೂ ಸತೀಶ್ ಅವ್ರು ಸಿಕ್ಕಿದ್ದಾರೆ. ಸೊ ಆ ರೀತಿ ಹೆಂಗೋ ಒಂದು ಮ್ಯಾನೇಜ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಸಡನ್ನಾಗಿ ಅದು ಯಾವಾಗ ಚೇಂಜ್ ಆಗಿಬಿಟ್ರು ನೀತಿ ಪಾಠ ಅಂತ, ಅದು ಕಷ್ಟ ಆಗ್ಬಿಡ್ತು. ಯಾರೋ ಒಬ್ಬ ಲೈಫಲ್ಲಿ ಕಷ್ಟಪಟ್ಟಿದ್ದೀನಿ ನೀತಿ ಪಾಠ ಅಂತ ಹೇಳ್ತಿದ್ರೆ ಎಲ್ಲೋಗಿ ನಾವು ಏನು ನಿಲ್ಸೋಕ್ಕಾಗುತ್ತೆ, ಅದ್ರ ಮೇಲೆ ಜೋಕು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ಓಕೆ ತುಂಬ ಸೀರಿಯಸ್ ಆಗಿದ್ದಾರೆ ಅಂತ ಆ ಥರದ್ದೊಂದು ಟೆಡೆಕ್ಸ್ ಟಾಕ್ ಅವಾಗ ಕೊಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ
ಅದು ಎಲ್ಲ ಒಂದು ಕಡೆ ಜಂಟಿ ಆಗಿರೋದ್ರಿಂದ ನನಗೆ ತುಂಬ ಹೊಡೆತ ಬಿತ್ತು ಆ ಒಂದು ಕಾರಣಕ್ಕೆ. ತುಂಬ ಜನ ನನ್ನ ಇವತ್ತು ನೋಡೋಕ್ಕಾಗ್ತಾ ಇಲ್ಲ ಅಂದರೆ ಹೇಳಿದ್ರೆ ಎಷ್ಟೋ ಸಲ ಮಾತಾಡ್ತಾ ಇರ್ಬೇಕಾದ್ರೆ ಮಾತನ್ನ ಕಟ್ ಮಾಡಿಬಿಡೋದು, ಜೋರ್ ಧ್ವನಿ ನಾನು ಮಾತಾಡೋದು, ಅದೊಂದು ತುಂಬ ವರ್ಕೌಟ್ ಆಗುತ್ತೆ. ಈಗ ನಾನು ಮಾತಾಡೋದು ಇದೇ ಧ್ವನಿನಲ್ಲೇ, ನಾನು ಖುಷಿಯಾಗಿರ್ತೀನೋ ಬೇಜಾರು ಮಾಡ್ಕೊಂಡಿರ್ತೀನೋ ಏನೇ ಇದ್ರೂ ಇದೇ ಧ್ವನಿನಲ್ಲೇ ಮಾತಾಡ್ತೀನಿ, ಅರ್ಥ ಮಾಡಿಸ್ತೀನಿ. ಕೋಪ ಬಂದಾಗ ಒಂದು ಜೋರು ಮಾಡ್ಕೊಳ್ಳೋದು ಬೇರೆ, ಬಟ್ ಕೋಪ ಜೆನ್ಯೂನ್ ಆಗಿ ಬಂದಾಗ ಕೋಪ ಮಾಡ್ಕೊತೀನಿ. ಸುಮ್ಮನೆ ನನಗೆ ಬಟ್ಲು ತೊಳೆದಿಲ್ಲ ಅದು ತೊಳೆದಿಲ್ಲ ಅನ್ನೋ ಕಾರಣಕ್ಕೆ ಕೋಪ ಮಾಡ್ಕೊಳ್ಳೋದು, ಇಟ್ ಮೇಕ್ಸ್ ನೋ ಸೆನ್ಸ್. ರಿಯಾಲಿಟಿ ಶೋನಲ್ಲಿ ಏನಕ್ಕೆ ಸೀರಿಯಲ್ ಆ್ಯಕ್ಟಿಂಗ್ ಬೇಕು ಅಂತ ಕೇಳ್ತಾ ಇರೋದು. ಸೊ ಈ ವ್ಯಕ್ತಿ ಎಷ್ಟೋ ಸಲ ಮಾತಾಡ್ತಾ ಇರಬೇಕಾದ್ರೆ ಮಾತನ್ನ ಕಟ್ ಮಾಡಿಬಿಡೋದು. ನಾನು ನನ್ನ ಲೈಫ್ ಬಗ್ಗೆ ಏನಾದರೂ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ನನ್ನ ಜೀವನದಲ್ಲಿ 1909 ಅಲ್ಲಿ ಹೋಗಿದ್ದೆ ಮುಗೀತು ನಂದು, ಅಲ್ಲಿಂದ ವಿಕಿಪೀಡಿಯಾ ಶುರುವಾಗುತ್ತೆ. ಸೊ ಆ ಥರದ್ದು ಒಂದು ಹೊಡ್ಸ್ಕೊಂಡು ತುಂಬ ಕಷ್ಟ ಆಗ್ಬಿಡ್ತು ಸರ್ ಮಧ್ಯದಲ್ಲಿ. ತುಂಬ ಜನ ನೋಡ್ಬಿಟ್ಟು ನಿಂಗೆ ಕಷ್ಟ ಅರ್ಥ ಆಗುತ್ತೆ ಕಣೋ, ನೀನು ಸಪ್ರೇಟ್ ಆಗಿದ್ರೆ ಏನೋ ಉಳ್ಕೊಂಡ್ಬಿಡ್ತಿದ್ದೆ ಕಣೋ, ನೀ ಏನಾದರೂ ಆಚೆ ಬರ್ತಾ ಇತ್ತು. ಬಿಕಾಸ್ ಪೊಟೆನ್ಷಿಯಲ್ ಇತ್ತಲ್ಲ ಸರ್, ತೋರಿಸೋದು ಮಾತಾಡ್ಸೋದು ಇನ್ನೂ ಹಲವಾರು ಪೊಟೆನ್ಷಿಯಲ್ ಇತ್ತು, ಹಲವಾರು ಗುಣಗಳು ಆಚೆ ಬರಬೇಕಿತ್ತು. ಅಷ್ಟರಲ್ಲಿ ಹಿಂಗೆ ಕುಗ್ಬಿಟ್ಟು ನನ್ನ ಜೊತೆ ಇರೋರನ್ನೇ ಕುಗ್ಬಿಟ್ಟು ಹಿಂಗೆ ಕಳಿಸ್ಬಿಟ್ಟಾಗ ಬೇಜಾರಾಗುತ್ತೆ ಸರ್. ಏನು ನಾವೆಲ್ಲ ಎಷ್ಟೋ ವಿಷಯಗಳನ್ನ ಬಿಟ್ಟು ಒಂದು ಕನ್ಸು ಹಿಡ್ಕೊಂಡು ಬಂದಿರ್ತೀವಿ, ಅದೊಂದು ಬೇಜಾರಾಗುತ್ತೆ. ಹೊರಡೋಕ್ಕಿಂತ ಮುಂಚೆನೂ ಸುದೀಪ್ ಸರ್ ಎಲ್ಲರೂ ಕೇಳ್ತಾರೆ, ನಿಮ್ಗೆ ಇರೋಕ್ಕೆ ಇಷ್ಟ ಇದೆಯಾ ಅಭಿಷೇಕ್, ಅಶ್ವಿನಿ ಇರೋಕ್ಕೆ ಇಷ್ಟ ಇದೆ ಸರ್, ಇರೋಕ್ಕೆ ಇಷ್ಟ ಇದೆ. ಅಮಿತ್ ಸರ್ ನಾನು ಇರೋಕ್ಕೆ ಬಂದಿದ್ದು ಇರೋಕ್ಕೆ ಇಷ್ಟ ಇದೆ. ಕರಿಬಸಪ್ಪ ಅವರೇ ಸರ್ ಇಲ್ಲಿವರೆಗೂ ಬಂದಿದ್ದೆ ದೊಡ್ಡ ವಿಷಯ ಸರ್, ನಂಗೆ ತುಂಬ ಒಂದು ವೇದಿಕೆ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್, ಇಲ್ಲಿ ಬಂದಿದ್ದೆ ಖುಷಿ ಆಯ್ತು ನನಗೆ ಅಂತ ಹೇಳಿ ಅಲ್ಲೇ ನಿಂತೋಗ್ಬಿಟ್ರೆ, ಅವರೇ ತಲೆಯಲ್ಲಿ ಕನ್ವಿನ್ಸ್ ಮಾಡ್ಕೊಂಡ್ಬಿಟ್ರೆ ಇನ್ನು ಏನು ದಬಾಕಕ್ಕೆ ಅಂತ ಬಂದಿದ್ದು ಬಿಗ್ ಬಾಸ್ ಮನೆಗೆ ಅಂತ. ಅದು ಯಾರು ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಅವ್ರ ಹೆಸರಲ್ಲಿ ಒಂದು ದೇವಸ್ಥಾನ ಕಟ್ಸ್ತೀನಿ ನಾನು 100%. ಸರ್ ಆಲ್ಮೋಸ್ಟ್ ಎಲ್ಲ ನಿಮ್ಮ ಕೋಪನೆಲ್ಲ ಹೊರಗಡೆ ಹಾಕಿದ್ರಿ, ಬಟ್ ನೀವು ಹೋಗುವಾಗ ನಿಜವಾಗ್ಲೂ ಅಂದ್ಕೊಂಡಿದ್ರೆ ಮೊದಲನೇ ವಾರದಲ್ಲಿ ನಾನು ಹೊರಗಡೆ ಬರ್ತೀನಿ ಅಂತ? ಸರ್ ನನ್ನ ಕಳಿಸಿದವರು ಅಷ್ಟೇ. ಈಗ ಏನು ಗೊತ್ತಾ ಸರ್, ವೆರಿ ಸಿಂಪಲ್, ನನ್ನಂಥ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾದ್ರೆ, ನನ್ನಂಥ ಕ್ಯಾಟಗರಿ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡ್ತಾರೆ. ಸಾವಿರಾರು ಜನ ಪ್ರೊಫೈಲ್ಸ್ ಬಂದಿರುತ್ತೆ. ಈಗ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್ ಅಥವಾ ಟಿ ವಿ ಸೀರಿಯಲ್ ಆ್ಯಕ್ಟರ್ ಅಂತ ಬಂದಾಗ ಅವ್ರ ವ್ಯಕ್ತಿತ್ವ ಗೊತ್ತು ಜನರಿಗೆ, ಇಂಟರ್ವ್ಯೂಸಲ್ಲಿ ನೋಡ್ತಾರೆ ಗೊತ್ತು. ಓಕೆ ಇವ್ನು ಸೂಪರ್ ಆಗಿರ್ತಾನೆ, ಇವನ್ನ ತೊಗೊಳ್ಳೋಣ. ಕಾಕ್ರೋಚ್ ಸುದ್ದಿ ಸೂಪರಾಗಿ ಮಾತಾಡ್ತಾರೆ, ಅವ್ರನ್ನ ತೊಗೊಳ್ಳೋಣ. ಓಕೆ ಮುಗೀತು, ಅಲ್ಲೇ ಮುಗೀತು. ನನ್ನಂಥವ್ರನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಅವ್ರು ಮಾತಾಡಿಸ್ಬೇಕು ನನ್ನ ಜೊತೆ, ತುಂಬ ಮಾತಾಡ್ಸೋರು ನನ್ನ ಜೊತೆ. ಅಂದರೆ ಅವರೇ ಫೋನ್ ಮಾಡಿಬಿಟ್ಟು ಇದರ ಬಗ್ಗೆ ಎಲ್ಲ ಹೇಳಿದಾಗ ನಿಮ್ಮ ಕೆಲಸ ಎಲ್ಲ ನೋಡಿದ್ದೀವಿ, ನಿಮ್ಮ ಕಾಂಟೆಂಟ್ ನೋಡಿದ್ದೀವಿ, ಚೆನ್ನಾಗಿ ಮಾತಾಡ್ತೀರಾ, ಬಟ್ ನಾವು ಇನ್ನೂ ಸ್ವಲ್ಪ ಮಾತಾಡಬೇಕು ನಿಮ್ಮ ಜೊತೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ತುಂಬ ಮಾತಾಡಿದ್ವಿ. ಸಿಕ್ಕಾಪಟ್ಟೆ ಮಾತಾಡಿಬಿಟ್ಟು ಅಷ್ಟು ಜನರಲ್ಲಿ 100 ಜನರಲ್ಲಿ ಒಬ್ಬನ ಫೈನಲೈಸ್ ಮಾಡಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಆ ವ್ಯಕ್ತಿನಲ್ಲಿ ಏನೋ ಇದೆ ಗುಣ ಅಂತ. ಅದು ಅಂಥ ಒಂದು ಕರ್ನಾಟಕದ ನಂಬರ್ 1 ಶೋ ಅಂತ ಇರೋದ್ರಲ್ಲಿ ಅಷ್ಟೆಲ್ಲ ಯೋಚನೆ ಮಾಡ್ತಾರೆ. ವೆರಿ ಸಿಂಪಲ್. ಪ್ಲಸ್ ಇದೊಂಥರ ಸುದೀಪ್ ಸರ್ಗೆ ಕಮ್ ಬ್ಯಾಕ್ ಶೋ, ಅಷ್ಟೆಲ್ಲ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಒಳ್ಳೆ ಕ್ಯಾರೆಕ್ಟರ್ಸ್ನೇ ಹುಡುಕಬೇಕು ಅಂತೆಲ್ಲ ಹೇಳ್ಬಿಟ್ಟು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ನನ್ನನ್ನು ಕಳಿಸ್ಬೇಕಾದ್ರು ಆ ಶೋ ಮೇಕರ್ಸು, ನೀನು ಗೆಲ್ತೀಯೋ ಇಲ್ವೋ ಗೊತ್ತಿಲ್ಲ, ಬಟ್ ಫೈನಲ್ಸ್ವರೆಗೂ ಇರ್ತೀಯ, ಮಿಸ್ ಮಾಡದೆ ಇದು ಮಾಡು, ಚೆನ್ನಾಗಿ ಆಟಾಡು ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಆಟಾಡೋದು ಅಂದರೆ ಓವರ್ ಆ್ಯಕ್ಟಿಂಗ್ ಅಂತ ನಂಗೆ ಗೊತ್ತಿರೋದಿಲ್ವಲ್ಲ ಇದು. ಸೊ ಅಲ್ಲಿವರೆಗೂ ನಾನು ಸಿಕ್ಕಾಪಟ್ಟೆ ಹೋಪ್ಸ್ ಇತ್ತು. ಮನೇಲೂ ಅಷ್ಟೇ ಕಳಿಸ್ತಾ ಇರ್ಬೇಕಾದ್ರೆ ಯಾರು 1 ವಾರ 2 ವಾರ ಅಂತ ಮಾತಾಡ್ತಾನೆ ಇರಲಿಲ್ಲ. 3 ತಿಂಗಳಿಗೆ ಇರ್ತೀಯ ನೀನು, ಅಷ್ಟು ಬಟ್ಟೆ ಇದು 3 ತಿಂಗಳು ಆಗುತ್ತೆ, ಬಟ್ಟೆ ಆಗುತ್ತೆ, ಇದಾಗುತ್ತೆ ಅಂತ ಎಲ್ಲರೂ ಹಂಗೆ, ಎಲ್ಲರೂ ಯಾರಿಗೂ ಅದಿದೆ ಇಲ್ಲ. ಈಗಲೂ ಯಾರಾದರೂ ಆಚೆ ಇಂಡಸ್ಟ್ರಿನಲ್ಲಿ ನಂಗೆ ಗೊತ್ತಿರೋರಾಗಿರ್ಬೋದು ಅಥವಾ ಎನಿ ಒನ್ ಹೂ ನೋಸ್ ಮೀ ಇನ್ ದ ಇಂಡಸ್ಟ್ರಿ ಅಥವಾ ಆಡಿಯನ್ಸು ಯಾರೇ ಇದ್ರೂ ಯಾರಿಗೂ ತೊಗೊಳಕ್ಕಾಗ್ತಾಯಿಲ್ಲ. ಎಲ್ರಿಗೂ ಒಂಥರ ಒಂದು ಶಾಕ್ ಆಗ್ತದೆ, ಇವನು ಹೆಂಗೆ ಇಷ್ಟು ಬೇಗ ಬಂದುಬಿಟ್ಟ, ಇವನಲ್ಲಿ ತುಂಬ ಇದೆಯಲ್ಲಪ್ಪ, ಇವನು ಹೆಂಗೆ ಸೈಲೆಂಟಾಗಿ ಬಂದುಬಿಟ್ಟ ಅಂತ. ಅದೊಂದು ಸೊ ಅದೊಂದಿದೆ ಸರ್. ಆ್ಯಕ್ಚುಲಿ ಈಗ ನಿಮ್ಮ ಬಗ್ಗೆ ತುಂಬ ಗೊತ್ತಿರುತ್ತೆ, ತುಂಬ ಹತ್ರದವ್ರಿಗೆ, ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋರಿಗೆಲ್ಲ, ಅವ್ರಿಗೆಲ್ಲ ಸಡನ್ನಾಗಿ ಶಾಕ್ ಅಂತ ಅನಿಸ್ತಂತ? ನೀವು ತುಂಬ ಅಂದರೆ ವಾಪಸ್ ಬಂದಿದ್ದು ಸಿಕ್ಕಾಪಟ್ಟೆ ದೊಡ್ಡ ಶಾಕ್ ಆಯಿತು. ಯಾಕಂದರೆ ಈಗ ಒಂದು ಕಡೆ ಅದು ಟೆಲಿಕಾಸ್ಟ್ ಆಗ್ತಾ ಇಲ್ಲ, ಎಲ್ಲಿ ಅಮಿತ್ತು ಅಂತ ಕೆಲವು ಜನ ಹುಡುಕ್ತಾ ಇದ್ದಾರೆ. ಇನ್ನು ಕೆಲವು ಜನ ಏನು ಮಾಡ್ತಾ ಇದ್ದಾರೆ, ಅದು ಲೈವ್ ಇದೆಯಲ್ಲ 24/7 ಅದನ್ನು ಫಾಲೋ ಮಾಡ್ಕೊಂಡು ಅಲ್ಲಿಂದ ವೀಡಿಯೋಸ್ ಎಲ್ಲ ಅಪ್ಡೇಟ್ ಮಾಡ್ತಾರೆ. ಏನು ಲೆವೆಲ್ಗೆ ಅಂದರೆ ಕೆಲವು ಜನ ಕಮೆಂಟ್ಸ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ರು. ಟೆಲಿಕಾಸ್ಟ್ ಲೈವಲ್ಲಿ ಏನೇ ನೋಡಿದೆ, ಅಮಿತ್ ಏನೇನೋ ಆಟ ಆಡಿಸಿದ್ರು, ಮಜಾ ಇತ್ತು, ಅದು ಯಾಕೆ ಟೆಲಿಕಾಸ್ಟ್ ಆಗ್ತಾ ಇಲ್ಲ, ಯಾಕೆ ಅಮಿತ್ನ ಪ್ರಯಾರಿಟೈಸ್ ಮಾಡ್ತಾ ಇಲ್ಲ, ಯಾಕೊಂದು ಹುಡುಗಿ ಹಿಂಗೆ ನಡ್ಕೊಂಡು ಹೋಗೋದು ಸ್ಲೋ ಮೋಷನ್ ಮಾತ್ರ ಹಾಕ್ತಾ ಇದ್ದಾರೆ 5-10 ಸೆಕೆಂಡು, ಇವ್ನು ಮಾತಾಡೋದು ಮಾತ್ರ ಯಾಕೆ ಆಗ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡೋದು, ಕೇಳೋದು ಇದೆಲ್ಲ ಶುರು ಮಾಡಿದ್ರು. ಅದೆಲ್ಲ ಒಂದು ಕಡೆ. ಅಂದರೆ ಇನ್ನೊಂದು ಕಡೆ ಏನು ಪ್ರಶ್ನೆ ಕೇಳಿದ್ರಿ ನೀವು? ಅಂದರೆ ನಿಮ್ಮ ಟ್ಯಾಲೆಂಟ್ ಕೆಲವ್ರಿಗೆ ಗೊತ್ತಿರುತ್ತೆ, ನಿಮ್ಮ ಕೊಲೀಗ್ಸ್ಗೆ ಮತ್ತು ನಿಮ್ಮ ಫ್ರೆಂಡ್ಸ್. ಸೊ ಅದು ಈ ಕಾರ್ಯಕ್ರಮ ಇದೆಲ್ಲ ಮುಗಿಸ್ಕೊಂಡು ಆಚೆ ಬಂದಾಗ ಯಾರಿಗೂ ನಂಬಕ್ಕಾಗಿಲ್ಲ. ಅಂದರೆ ಎಲ್ರಿಗೂ ಗೊತ್ತಿತ್ತು. ಇನ್ನೊಂದು ಏನು ಅರ್ಥ ಮಾಡ್ಕೊಂಡ್ಬಿಟ್ರು ಅಂದರೆ ಇವ್ನು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರು. ಬಿಕಾಸ್ ನನ್ನ ಒಂದು ಕಂಪ್ಲೀಟ್ ವ್ಯಕ್ತಿತ್ವದ ಪ್ರದರ್ಶನ ಆಗಿಲ್ಲ. ಸೊ ಅವ್ರಿಗೆ ಗೊತ್ತು ಇವನು ಯಾವ ಥರ, ಹೆಂಗೆ, ಎಷ್ಟೆಲ್ಲ ತಲೆಹಾಟೆ ಮಾಡಿರ್ತಾನೆ, ಎಷ್ಟೆಲ್ಲ ಪಟಾಕಿ ಅಂತ ಗೊತ್ತು. ಹಿಂಗೆ ಆಚೆ ಇಷ್ಟು ಬೇಗ ಆಚೆ ಬಂದಾಗ ಎಷ್ಟು ನೋವಾಗಿರುತ್ತೆ ಅಂತಲೂ ಗೊತ್ತು ಅವ್ರಿಗೆ. ಈಗಲೂ ಅಷ್ಟೇ ಆಚೆ ಬಂದಿದ್ದೆ ಎಷ್ಟೋ ಜನ ಫ್ರೆಂಡ್ಸ್ ಮೆಸೇಜ್ ಮಾಡಿಬಿಟ್ಟು, ಬಿಡೋ ಮಗ, ನೀನು ಮೆಚೋರ್ಡಾಗಿ ಆಡಿದ್ದಕ್ಕೆ ಆ ಶೋ ವರ್ಕೌಟ್ ಆಗಲ್ಲ ಕಣ, ಪರವಾಗಿಲ್ಲ ಬಿಡೋ, ಕೆಲವು ಜನ ನೀನು ಹೇಳಿದ ಕ್ರೀನ್ ಶೋನೇ ಕಣ, ಅದು ಬಿಟ್ಬಿಡು, ಪರವಾಗಿಲ್ಲ, ಇಟ್ಸ್ ಓಕೆ, ಲೆಟ್ ಇಟ್ ಗೋ, ನಿಮಗೆ ಲೈಫಲ್ಲಿ ಇನ್ನೂ ಬೇರೆ ಜಾಸ್ತಿ ಇದೆ, ನೀನು ಅಚೀವ್ ಮಾಡ್ಬೋದು ಬಿಡು, ಆ ಶೋನೇ ಎಲ್ಲ ಅಲ್ಲ ನಿಮಗೆ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಆ ಥರದ ಧೈರ್ಯ ತುಂಬಿಸ್ತಾ ಇದ್ದಾರೆ. ಎಷ್ಟೋ ಜನ ಮೆಸೇಜ್ ಮಾಡಿಬಿಟ್ಟು ಟಫ್ ಲಕ್, ನೀನು ಕೊನೆವರೆಗೂ ಇರಬೇಕಿತ್ತು, ನಿನ್ನ ನೋಡಬೇಕಿತ್ತು ಅಂತ ಫ್ರೆಂಡ್ಸ್ ಕೇಳೋದಾಗಿರಲಿ. ಅಥವಾ ಎಷ್ಟೋ ಜನ ಕೆಲವು ಜನ ಏನೋ ಅಲ್ಲಿ ಫ್ಯಾನ್ಸ್ ಬಂದಿದ್ದಾರೆ ಸರ್, ಕೆಲವು ಜನ ನೋಡಿದವರೆಲ್ಲ ಯಾರ್ಯಾರು ಇಷ್ಟಪಟ್ಟಿದ್ದಾರೋ ಅವರೆಲ್ಲ ಮೆಸೇಜ್ ಮಾಡಿ, ಟ್ವೀಟ್ ಮಾಡಿ, ಬ್ರಿಂಗ್ ಅಮಿತ್ ಬ್ಯಾಕ್ ಅಂತೆಲ್ಲ ಹೇಳಿಬಿಟ್ಟು ಒಂದು ಹ್ಯಾಶ್ಟ್ಯಾಗ್ ಥರ ಶುರು ಮಾಡಿ ಏನೇನೋ ತುಂಬ ಇದೆಲ್ಲ ಮಾಡಿದ್ರು ಸರ್.
ಇದೆಲ್ಲ ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಇಲ್ಲದೆ ಯಾರಿಗೂ ಕೇಳ್ಕೊಳ್ದೆ ಜೆನ್ಯೂನಾಗಿ ಅದಾಗೆ ಬರ್ತಾ ಇದೆಯಲ್ಲ, ಅದು ನೋಡಿದಾಗ ಲೈಟಾಗಿ ಒಂದು ಭರವಸೆ ಇತ್ತು. ಓಕೆ, ನನ್ನಲ್ಲೂ ನಂಬಿರೋರು ತುಂಬ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ಖುಷಿ ಸರ್. ಸರ್, ಅಥವಾ ಈಗ ನೀವೊಂದು ಬಿಗ್ ಬಾಸ್ ಶೋನ ಅಪಹಾಸ್ಯ ಮಾಡಿದ್ದು ಕ್ರಿಂಜ್ ಶೋ ಅಂತ ಹೇಳಿದ್ರಲ್ಲ, ಸೊ ಅದೇನಾದರೂ ನಿಮ್ಗೆ ನೆಗೆಟಿವ್ ಆಯಿತಾ? ಸೊ ಅದನ್ನೇನಾದರೂ ಅದು ಅಪಹಾಸ್ಯ ಅಲ್ಲ ಆ್ಯಕ್ಚುಲಿ, ಅದು ನನ್ನ ಅಭಿಪ್ರಾಯ, ಅದು ವೆರಿ ಸ್ಟ್ರಾಂಗ್ ಒಪಿನಿಯನ್. ಅದು ಈಗ ಒಂದು ಕಾರ್ಯಕ್ರಮ ಚೆನ್ನಾಗಿಲ್ಲ ಅಂತ ಹೇಳೋದು ಅದನ್ನ ಅಪಹಾಸ್ಯ ಅಂತ ಕರೆಯಲ್ಲ, ಅದು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಸೊ ಈಗ ನಾನು ರೇಡಿಯೋನಲ್ಲಿ ಇದಕ್ಕಿಂತ ಮುಂಚೆ ಅಂದರೆ ಬಿಗ್ ಬಾಸ್ ಅಂತ ಬಂದಾಗ ಒಂದು ಕೆಲವು ಎಪಿಸೋಡ್ಗಳನ್ನು ನೋಡಿದ್ದೆ ಸರ್. ಅದು ಬಿಟ್ಟರೆ ನಾನು ಸೋಷಿಯಲ್ ಮೀಡಿಯಾನಲ್ಲಿ ಮೀಮ್ಸ್ ಬರುತ್ತೆ, ಮೀಮ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ, ಅದೆಲ್ಲ ನೋಡಿದ್ದೆ ನಾನು. ಸೊ ಅದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಕ್ರಿಂಜ್ ಶೋ ಅನಿಸಿತ್ತು ನನಗೆ. ಅದು ರೇಡಿಯೋನಲ್ಲಿ ಹೇಳಿದ್ದೆ ಕೂಡ ನಾನು ನೀನಾ ನಾನಾ ಅನ್ನುವಂಥ ಒಂದು ಸೆಗ್ಮೆಂಟ್ ಮಾಡ್ತೀನಿ. ಈ ಶೋ ನೋಡಬೇಕಾ ನೋಡಬಾರ್ದು ಅಂತ ತುಂಬ ಜನರಿಗೆ ಒಂದು ಟಾಪಿಕ್ ಓಪನ್ ಮಾಡಿದೆ, ಕ್ರಿಂಜ್ ಶೋ ಅಂತ ನಾನು ನನ್ನ ಅಭಿಪ್ರಾಯ ಹೇಳಿದೆ. ಅದು ಸುದೀಪ್ ಸರ್ ಹೇಳಿದಾಗ ಜೆನ್ಯೂನ್ ಆಗಿ ಅದನ್ನು ಹೇಳಬೇಕನ್ನಿಸ್ತು. ಈಗ ಬೇರೆ ಯಾರು ವ್ಯಕ್ತಿ ಅದೇ ಜಾಗದಲ್ಲಿ ಇದ್ದರೆ ಈಗೋ ಅಥವಾ ಪರ್ಸನಲ್ ಆಗಿ ತೊಗೊಂಡ್ಬಿಟ್ಟು ಬೈದ್ಬಿಡ್ತಾ ಇದ್ರು, ಹೌ ಕ್ಯಾನ್ ಯು ಸೇ ದಿಸ್ ಅಂತೆಲ್ಲ ಹೇಳ್ಬಿಟ್ಟು. ಸುದೀಪ್ ಸರ್ ವೆರಿ ಸ್ವೀಟ್, ವೆರಿ ಸೆನ್ಸಿಬಲ್ ವ್ಯಕ್ತಿ. ಅದೇ ಸ್ಟೇಜಲ್ಲಿ ವಿ ಆರ್ ಓಪನ್, ಎಂಥದೇ ಅಭಿಪ್ರಾಯ ಇರಲಿ ಎಲ್ಲದಕ್ಕೂ ನಾವು ಓಪನ್ ಆಗಿ ನಾವು ಕೇಳಿಸ್ಕೊತೀವಿ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಅವರು ಅದನ್ನು ಹ್ಯಾಂಡಲ್ ಮಾಡಿದ್ರು. ಬಟ್ ಜೆನ್ಯೂನ್ ಆಗಿ ಆವಾಗಿದ್ದಾಗ ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ಇತ್ತು. ಆ್ಯಂಡ್ ಕ್ರಿಂಜ್ ಅಂದರೆ ನೆಗೆಟಿವ್ ಅಲ್ಲ ಸರ್. ಕ್ರಿಂಜ್ ಅಂದರೆ ಈ ಕಾಲದಲ್ಲಿ ಕ್ರಿಂಜೇ ಓಡ್ತಾ ಇರೋದು. ಈಗ ಸತೀಶ್ ಅವರು, ಕರಿಬಸಪ್ಪ ಅವರು ಎಲ್ರಿಗೂ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ ಅಂದರೆ ಕ್ರಿಂಜ್ ಓಡ್ತಾ ಇದೆ ಅಂತ. ಹೂವಿನ ಬಾಣದಂತೆ ಅಂತ ನೀವು ಶ್ರೇಯಾ ಘೋಷಾಲ್ ವಾಯ್ಸಲ್ಲಿ ಚೆನ್ನಾಗಿ ಹಾಡಿದ್ರೆ ಎಲ್ಲಿ ಸಿಗುತ್ತೆ ವ್ಯೂಸ್ ನಿಮಗೆ? ಬೇರೆ ರೀತಿ ಹಾಡಲೇಬೇಕು ಅಲ್ವಾ? ಸೊ ಕ್ರಿಂಜ್ ಅನ್ನೋದು ಓಡ್ತಾ ಇದೆ ಸರ್. ಕ್ರಿಂಜಿಂದನೇ ಇಂಡಸ್ಟ್ರಿ ಓಡ್ತಾ ಇದೆ. ಮುಂದೆ ಫ್ಯೂಚರಲ್ಲಿ ಅವರೇ ಟೇಕ್ ಓವರ್ ಮಾಡ್ಕೊಂಡ್ಬಿಡ್ತಾರೆ ಕಂಪ್ಲೀಟಾಗಿ. ಆ ಜಗತ್ತೇ ಹಂಗಾಗುತ್ತೆ, ಎಲ್ಲರೂ ಹಂಗೆ ಆಗೋದು. ಸೊ ನನ್ನ ಪ್ರಕಾರ ಇನ್ನೊಂದು ಏನು ಅಂದರೆ, ಆ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಆದಾಗ ಒಂದು ದೊಡ್ಡ ವೇದಿಕೆ ಸಿಗುತ್ತೆ. ಆ್ಯಕ್ಟ್ರ್ಗಳಿಗೆ ಪ್ಲಾಟ್ಫಾರ್ಮ್ಸ್ ಎಲ್ಲ ಇದ್ದಿದ್ದೆ, ನನ್ನಂಥವ್ರಿಗೆ ಇನ್ನೂ ದೊಡ್ಡ ವೇದಿಕೆ ಸಿಗುತ್ತೆ. ಜಾಸ್ತಿ ಕಾಣಿಸ್ಕೊಂಡ್ರೆ ಜಾಸ್ತಿ ಕೆಲಸ, ಸಿಂಪಲ್ ಆ್ಯಸ್ ಸಿಂಪಲ್ ಅಸ್ ದಟ್. ಸೊ ನಮ್ಗೆಲ್ರಿಗೂ ಒಂದು ಒಳ್ಳೆ ವೇದಿಕೆ ಅದು ಪ್ಲಾಟ್ಫಾರ್ಮ್, ನಮ್ಮ ಒಂದು ಸ್ಟೈಲಿಂದ ಆಚೆ ತರಕ್ಕೆ ಅಂತ. ಸೊ ಆ ಒಂದು ಪ್ಲಾಟ್ಫಾರ್ಮಲ್ಲಿ ಕಂಪ್ಲೀಟ್ ಪ್ರದರ್ಶನ ಆಗಿಲ್ಲ. ಬಟ್ ಅಲ್ಲಿ ಹೋಗಿ ನೋಡಿದಾಗ ನಂಗೆ ಕ್ರಿಂಜ್ ಅನಿಸಿಲ್ಲ. ಬಿಕಾಸ್ ಅಲ್ಲಿ ಹೋದಾಗ ನಾನು ಅಭ್ಯರ್ಥಿ, ಅಲ್ಲಿ ಊಟ ಇರಲ್ಲ, ನಿದ್ದೆ ಇರಲ್ಲ ಸರ್. ಟಾಸ್ಕು ಅಂತ ಯೋಚನೆ ಮಾಡ್ತೀವಿ. ಪೊಲಿಟಿಕ್ಸ್ ಎಲ್ಲ ನಡೀತಾ ಇರುತ್ತೆ, ಏನೇನೋ ನಡೀತಾ ಇರುತ್ತೆ, ಹುಚ್ಚುಚ್ಚಂಗೆ ಜಗಳ ಆಡ್ತಾ ಇರ್ತಾರೆ. ಸೊ ಅದನ್ನ ನೋಡಿದಾಗ ಕ್ರಿಂಜ್ ಅನ್ಸಲ್ಲ. ಅದು ಏನು ಗುರು ಇದು ಟ್ರೊಮ್ಯಾಟಿಕ್ಕು ಇದು ಅಂತ ಅನಿಸುತ್ತೆ. ಸೊ ನನ್ನ ಒಂದು ಅಭಿಪ್ರಾಯ ಅಲ್ಲಿ ಕೂಡ ಚೇಂಜ್ ಆಯಿತು ಅಲ್ಲಿ ಹೋಗಾದ್ಮೇಲೆ. ನಾನು ಸುದೀಪ್ ಸರ್ಗೂ ಅದೇ ಹೇಳಿದೆ, ಸರ್ ಇಲ್ಲಿ ಬಂದಮೇಲೆ ಈ ಕ್ರಿಂಜಲ್ಲಿ ನಾನು ಭಾಗಿಯಾಗಿದ್ದೀನಿ, ನಾನು ಕ್ರಿಂಜ್ ಅಮಿತ್ ಆಗಿದ್ದೀನಿ ಅಂತ. ಸರ್, ಅಲ್ಲಿಗೆ ಫಸ್ಟು ಹೋದ ತಕ್ಷಣ ನಿಮಗೆ ಒಂದು ವೇಳೆ ಈ ಫಸ್ಟು ಏನು ಒಂದು ವೀಕಲ್ಲಿ ಎಲಿಮಿನೇಟ್ ಆದರೂ, ಒಂದು ವೇಳೆ ಎಲಿಮಿನೇಟ್ ಆಗಿಲ್ಲ ಅಂದಿದ್ರೆ, ನೆಕ್ಸ್ಟು ಅವಕಾಶ ಸಿಕ್ಕಿದರೆ ಈ ಒಂದು ವಾರದಲ್ಲಿ ನಿಮ್ಮ ಪ್ರಕಾರ ಎಷ್ಟು ತಿಂಗಳು ಇರ್ತಾಯಿದ್ರಿ ಅಥವಾ ಎಷ್ಟು ದಿನ ಇರ್ತಾಯಿದ್ರಿ? ಸರ್, ನಾನು ಫಸ್ಟಿನ ಸ್ಟಾರ್ಟಿಂಗಿಂದ ಎಲ್ಲರೂ ಫಿನಾಲೆವರೆಗೂ ಹೋಗ್ತೀಯ ಅಂತ ಇದೇ ಹೇಳಿದ್ದು. ನಾನು ಸ್ವಲ್ಪ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ನನ್ನ ತಲೆಯಲ್ಲಿ ಒಂದು ತಿಂಗಳಾದರೂ ಇರಬಹುದು ನಾನು ಮೋಸ್ಟ್ಲಿ ಅಂತ ಇಟ್ಕೊಂಡಿದ್ದೆ. ಅಂದರೆ ನಮ್ಮ ತಲೆಯಲ್ಲಿ ಫಿನಾಲೆ ಅಂದ್ಕೊಂಡು ಎಲ್ಲರೂ ಹೋಗ್ತೀವಿ ಗೆಲ್ಲಬೇಕು ಅಂತ, ಅದು ಒಂದು ಎಕ್ಸ್ಪೆಕ್ಟೇಷನ್ ಇರಬೇಕಲ್ಲ. ಕೂತ್ಕೊಂಡು ಇಷ್ಟಾದರೂ ನಾನು ಇಷ್ಟು ವಾರ ಆದರೂ ಸಸ್ಟೈನ್ ಆಗ್ತೀನಿ ಅಂತ ಅನಿಸಿದ್ದು ನನಗೆ 1 ತಿಂಗಳು, 3 to 4 weeks ಅಟ್ಲೀಸ್ಟ್ ಹಂಗಾದರೂ ಇರ್ತೀನಿ ಅಂತ. ಒಂದು ವಾರಕ್ಕೆ ಆಚೆ ಬಂದಿದ್ದು ತುಂಬ ದೊಡ್ಡಿದ್ದು ನನಗೆ ಅಂತ. ಬಟ್ ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರಿ? ಅಂದರೆ ಯಾವ ಥರ ಮಾಡಬೇಕು, ಟಾಸ್ಕ್ ಬಗ್ಗೆ ಆಗ್ಬೋದು, ಅಥವಾ ನೋಡಿದ್ರಾ ಬಿಗ್ ಬಾಸ್ ಶೋ ಎಲ್ಲ ನೋಡಿದ್ರಾ? ಬಿಗ್ ಬಾಸ್ ಶೋ ಎಲ್ಲ ನೋಡಿದೆ ಸರ್. ಅದು ಸ್ವಲ್ಪ ರಿಸರ್ಚು ಇದೆಲ್ಲ ಮಾಡಿದೆ. ಪ್ರಿಪ್ರೇಷನ್ ಅಂತ ಬಂದಾಗ ಮೋಸ್ಟ್ಲಿ ನಾನು ಮಾಡುವಂಥ ವಿಚಾರಗಳು ಎಲ್ಲ ಸ್ಪಾಂಟೇನಿಯಸ್ಸೇ ಸರ್. ಮಾತಾಡೋದು ಇರಲಿ, ಏನೇ ಇರಲಿ, ಸ್ಟ್ರಾಟಜಿನೂ ಇರಲಿ. ಮುಂಚೆನೇ ಹೆಂಗೆ ಪ್ಲ್ಯಾನ್ ಮಾಡಿ ಹೋಗಲಿ, ಅಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಬೇಕು ನಾನು ಅಂತ ಹೇಳಿಬಿಟ್ಟು. ಓವರ್ ಆ್ಯಕ್ಟಿಂಗ್ ಜೆನ್ಯೂನ್ ಆಗಿ ಬರಲ್ಲ ನನಗೆ. ನಾನು ಅದಕ್ಕೆ ಆ್ಯಕ್ಟಿಂಗ್ ಕೋರ್ಸ್ ಮಾಡಿರಬೇಕು, ಹಂಗೆ ಓವರಾಗಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದಾಗಲೂ ಅಷ್ಟೇ. ನಾನು ಸುಮ್ಮನೆ ಇಲ್ಲದೇ ಇರೋ ವಿಚಾರಕ್ಕೆ ಕೋಪ ಬರಲ್ಲ ಸರ್ ನನಗೆ. ಏನಾದರೂ ನಿಜವಾಗ್ಲೂ ಬೇಜಾರಾಗಿದ್ರೂ ಕೂತ್ಕೊಂಡು ನೋಡಿ ಮಧು ಅವರೇ ಹಿಂಗಿದೆ, ಅದನ್ನು ಎಲ್ಲ ಸರಿ ಮಾಡ್ಕೋಬೇಕು, ಇಟ್ ಇಸ್ ಓಕೆ, ವಿ ವಿಲ್ ಡೂ ಬೆಟರ್ ಅಂತ ಆ ಥರ ಮಾತಾಡುವಂಥ ವ್ಯಕ್ತಿ. ಸಡನ್ನಾಗಿ ಕೋಪ ಮಾಡ್ಕೋ, ಸಡನ್ನಾಗಿ ಜೋರಾಗಿ ಕೂಗು ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ. ಜೆನ್ಯೂನ್ ವಿಚಾರ ಇರಲಿ ಕೋಪ ಮಾಡ್ಕೊತೀನಿ. ಬಟ್ಲು ತೊಳೆದಿಟ್ಟಿಲ್ಲ ಅನ್ನೋ ಕಾರಣಕ್ಕೆ ನಂಗೆ ಎಲ್ಲಿ ಕೋಪ ಬರುತ್ತೆ, ಅದು ನೋಡಿದಾಗ ನಗು ಬರುತ್ತೆ. ಇದೆಲ್ಲ ಒಂದು ಕಾರಣನ ಜಗಳ ಮಾಡೋಕ್ಕೆ ಅಂತ ಆ ಥರದ ನಗು ಬರುತ್ತೆ. ಸೊ ಕೋಪ ಎಲ್ಲ ಬರಲ್ಲ ಸರ್ ಹಂಗೆಲ್ಲ. ಸೊ ಆ ರೀತಿ ಪ್ರಿಪ್ರೇಷನ್ ಅಂತ ಬಂದಾಗ ಮೇ ಬಿ ಅದು ಓವರ್ ಆ್ಯಕ್ಟಿಂಗ್ ಒಂದು ಪ್ರಿಪೇರ್ ಆಗಿಲ್ಲ ನಾನು. ಅದು ಬಿಟ್ಟು ಸ್ವಲ್ಪ ರಿಸರ್ಚ್ ಮಾಡಿದ್ದೆ. ಆ ಬಟ್ಟೆ ಗಿಟ್ಟೆ ಎಲ್ಲ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದೆ. ಒಂದು ಮದುವೆ ಆಗುವಷ್ಟು ರೇಂಜಿಗೆ ಖರ್ಚು ಮಾಡಿದ್ವಿ. 1.5 ಲಕ್ಷದ ಮೇಲೆ ಖರ್ಚು ಮಾಡಿ ಬಟ್ಟೆ, ಶೂಸ್ ಆಗಿರ್ಬೋದು, ಸ್ಪೆಕ್ಸಿಂದ ಹಿಡಿದು ಸ್ಕಿನ್ ಪ್ರಾಡಕ್ಟ್ಸ್, ಹೇರ್ ಕೇರ್ ಪ್ರಾಡಕ್ಟ್ಸು ಸಿಕ್ಕಾಪಟ್ಟೆ ಖರ್ಚಾಗಿತ್ತು. ತುಂಬ ಖರ್ಚು ಮಾಡಿದ್ದೆ. ಅಂದರೆ ಬರೋದು ಲೈಫ್ ಒಂದ್ಸಲ ಆಪರ್ಚುನಿಟಿ ಬಂದಾಗ ಮೈಟ್ ಆಸ್ ವೆಲ್ ಇರೋ ಸೇವಿಂಗ್ಸ್ ಎಲ್ಲ ಖರ್ಚು ಮಾಡೋಣ ಅಂತ ಆ ಒಂದು ಇದಿತ್ತು. ಸರಿ ಓಕೆ ಮಾಡೋಣ ಅಂತ ಒಂದು ಮದುವೆಗಾಗುವಷ್ಟು ರೇಂಜಿಗೆ ನಮ್ಮ ಮನೇಲೆಲ್ಲ ರೆಡಿ ಮಾಡಿದರು ಆ ಲೆವೆಲ್ಲು. ಈಗ ಬಟ್ಟೆ ಎಲ್ಲ ವಾಪಸ್ ಬಂದೆ, 1 ವಾರದಲ್ಲೇ ಇದು ಬಂದಿದ್ದೀನಿ. ಈಗ ಇಂಟರ್ವ್ಯೂಗೆ ಅಲ್ಲಿ ಇಲ್ಲಿ ಹಾಕೊತಾ ಇದ್ದೀನಿ ಆ ಬಟ್ಟೆನ. ಇನ್ನೊಂದು 6 ತಿಂಗಳು ಬರುತ್ತೆ ಆ ಬಟ್ಟೆ, ಏನು ತೊಂದರೆ ಇಲ್ಲ. ಸರ್, ಇವಾಗ ನೀವು ಬಿಗ್ ಬಾಸ್ಗೆ ಅವಕಾಶ ಯಾವ ರೀತಿ ಬಂತು? ಅಂದರೆ ನೀವು ಮುಂಚೆ ನೀವೇನಾದರೂ ಅಪ್ರೋಚ್ ಮಾಡ್ತಾ ಇದ್ರಾ ಅಥವಾ ಅದಾಗೆ ಬಂತಾ? ಇಲ್ಲ ಸರ್, ಅಪ್ರೋಚ್ ಅಂತೂ ಖಂಡಿತ ಮಾಡಿಲ್ಲ ನಾನು.
ಅಲ್ಲಿ ಇರೋವಂತಹ ಪ್ರೊಡಕ್ಷನ್ ಹೌಸು ನಂಗೆ ಕಾಲ್ ಮಾಡಿದ್ದು. ಅವ್ರು ಫೋನ್ ಮಾಡಿಬಿಟ್ಟು ನಿಮ್ಮನ್ನು ಯಾವ ಹುಡುಗ ಫೋನ್ ಮಾಡಿದ್ನೋ ಈ ಸೈಡ್ ನಿಮ್ಮನ್ನು ತುಂಬ ಒಂದು 2-3 ವರ್ಷದಿಂದ ನಿಮ್ಮ ಕಾಂಟೆಂಟ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ, ನೀವು ಮಾತಾಡೋ ಶೈಲಿ ನನಗೆ ತುಂಬ ಇಷ್ಟ ಆಗುತ್ತೆ, ನಿಮ್ಮ ಪ್ರೊಫೈಲನ್ನು ನೀವು ಮಾತಾಡುವಂಥ ನಿಮ್ಮ ಈ ಒಂದು ಕಂಪ್ಲೀಟ್ ಪ್ರೊಫೈಲ್ನ ಪಿಚ್ ಮಾಡಬಹುದಾ ನಾನು ಕಾರ್ಯಕ್ರಮಕ್ಕೆ ಅಂತ ಕೇಳಿದ್ರು. ನಾನು ಓಕೆ ಮಾಡಿ ನನಗೇನಿಲ್ಲ ಅಂತ, ಬಿಕಾಸ್ ಏನು ಹೋಪ್ಸ್ ಎಲ್ಲ ಇರಲಿಲ್ಲ ಅವಾಗ. ಸೊ ಓಕೆ ಮಾಡಿ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟು ನನ್ನ ಕೆಲಸ ನನ್ನ ಪಾಡಿಗೆ ಅಂತ ಯಾವುದೇ ಥರದ್ದು ಇದ್ರ ಬಗ್ಗೆ ಯೋಚನೆನೇ ಇಲ್ಲ, ನನ್ನ ಪಾಡಿಗೆ ಇದು ಮಾಡ್ತಿದ್ದೆ. ಲಾಸ್ಟ್ 1 ಮಂತ್ ಇದ್ದಾಗ ಆವಾಗ ಕನ್ಫರ್ಮ್ ಆಗಿದ್ದು, ಲಾಸ್ಟ್ 1.5 ಮಂತ್ ಇದ್ದಾಗ ಅವಾಗ ಸ್ವಲ್ಪ ಕನ್ಫರ್ಮ್ ಆಗಿ ಇನ್ನೂ ಸ್ವಲ್ಪ ಸೀರಿಯಸ್ ಆಯಿತು ಅಂತ. ಅಲ್ಲಿವರೆಗೂ ಯಾರಿಗೂ ಹೇಳಿರಲಿಲ್ಲ. ಆಮೇಲೆ ಫಸ್ಟು ನಾನು ಅವಾಗಿದ್ದಿದ್ದು ಆಫೀಸ್ ಬಾಸಿಗೆ ಹೇಳಿದ್ದೆ, ಹಿಂಗೆ ಬಂದಿದ್ದೆ ಆಪರ್ಚುನಿಟಿ, ಹೋಗ್ಬೋದಾ ಅಂತ. ಹೋಗು ಅಂತೆಲ್ಲ ಹೇಳಿದರು. ಸೊ ಆಮೇಲೆ ಅದು ವರ್ಕೌಟ್ ಆಗಿಲ್ಲ ಕಾಂಟ್ರಾಕ್ಟು, ಅವರು ಬಿಟ್ಕೊಟ್ರು ನಮ್ಮನ್ನು. ಯು ಮೈಟ್ ಹ್ಯಾವ್ ಟು ಲೀವ್ ದ ಕಂಪನಿ ಅಂತ ಹೇಳ್ಬಿಟ್ಟು ಅವರು ಬಿಟ್ಕೊಟ್ರು. ಓಕೆ. ಸೊ ಆ ರೀತಿ ಅದೊಂದಿತ್ತು. ಸೊ ಒಂದು 1.5 ಮಂತ್ಸ್ ಬ್ಯಾಕ್ ಅದಾದಮೇಲೆ ಇನ್ನೊಬ್ಬರ ಜೊತೆ ಚಾನಲ್ ಅವ್ರ ಜೊತೆ ಮಾತಾಡಿದೆ, ಚಾನಲ್ ಹೆಡ್ ಜೊತೆ ಮಾತಾಡಿದೆ. ಸುಮ್ಮನೆ ಮಾತಷ್ಟೇ, ನಂಗೆ ಏನು ಅನ್ಸುತ್ತೋ ಇದ್ದಿದ್ದಂಗೆ ಹೇಳಿದೆ ಅಷ್ಟೇ. ಅದು ಅವ್ರಿಗೆ ಇಷ್ಟ ಆಯಿತು. ಓಕೆ ನೀನು ಬರ್ತೀಯ, ನೀನು ಬೇಕು ನಮಗೆ ಅಂತ ಹೇಳ್ಬಿಟ್ಟು ಅವ್ರು ತೊಗೊಂಡ್ರು. ಸೊ ಆ ರೀತಿ ಶುರುವಾಯಿತು ಸರ್ ಆ ಜರ್ನಿ. ಸೊ ಇವಾಗ ಪ್ರೆಸೆಂಟ್ ಬೇರೆ ಇದ್ರಲ್ಲಿ ಕೆಲಸ ಮಾಡ್ತಿದ್ದೀರಾ? ಇಲ್ಲ ಸರ್, ನಾನು ಎಲ್ಲೂ ಕೆಲಸ ಮಾಡ್ತಾ ಇಲ್ಲ. ಆ ಕಂಪನಿ ಬಿಟ್ಟಾಯಿತು. ಈಗ ಕಂಪ್ಲೀಟ್ಲಿ ನಾನು ಅನ್ಎಂಪ್ಲಾಯ್ಡ್ ಸರ್, ಮನೇಲಿ ಕೂತ್ಕೊಂಡಿದ್ದೀನಿ. ಕಂಪ್ಲೀಟ್ ಅನ್ಎಂಪ್ಲಾಯ್ಡ್, ಆರಾಮಾಗಿ ಮನೇಲಿ ಕೂತ್ಕೊಂಡಿದ್ದೀನಿ. ಏನಂದರೆ ಕೆಲಸ ಸಿಗುತ್ತೆ ಸರ್. ವಾಪಸ್ ನಾನು ಆ ಗೂಡಿಗೆ ಹೋಗ್ಬೇಕಾದ್ರೆ ನನ್ನ ಗೂಡಿಗೆ ನಾನು ಹೋದರೆ ಇನ್ನೂ ಸ್ವಲ್ಪ ಡಿಮ್ಯಾಂಡೇ ಜಾಸ್ತಿ ಇರುತ್ತೆ. ಬಿಗ್ ಬಾಸಿಂದ ಬಂದ ವಾಪಸ್ ನಾನು ತೊಗೊತಾರೆ 6 ಜನ. ಬಟ್ ಕಂಫರ್ಟ್ ಝೋನ್ ಬಿಟ್ಟು ಆಚೆ ಬಂದಿದ್ದೀನಿ. 6 ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ. ಈಗ ಇನ್ನೇನೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ನೋಡ್ತೀನಿ ಸರ್. ಟಿ ವಿ ಆಗಿರ್ಬೋದು, ಕೆಲವು ಜನ ಭರವಸೆ ಕೊಟ್ಟಿದ್ದಾರೆ, ಇರೋ ಸ್ವಲ್ಪ ಟಿ ವಿನಲ್ಲೂ ಇದು ಚಾನ್ಸಸ್ ಇದೆ. ಇನ್ನು ಕೆಲವು ಜನ ಇಲ್ಲ ಸ್ವಲ್ಪ ಮೇಕ್ ಓವರ್ ಮಾಡಿ ಸಿನಿಮಾನಲ್ಲೂ ಚಾನ್ಸಸ್ ಇದೆ, ಏನೋ ಒಂದು ಮಾಡ್ಸೋಣ ಇರೋ ಅಂತ ಹೇಳಿದ್ದಾರೆ. ಸೊ ಇನ್ನೂ ಆಚೆ ಬಂದು ನಾನೇ ಒಂದು ಪ್ರಾಸೆಸ್ಸೇ ಮಾಡಿಲ್ಲ ಸರ್ ನನ್ನ ತಲೆಯಲ್ಲಿ. ಏನೇನು ನಡೀತಾ ಇದೆ ಮೆಂಟಲಿ, ನಂಗೆ ಏನೇನಾಗಿದೆ, ಎಷ್ಟೆಲ್ಲ ಚೇಂಜ್ ಆಗಿದೆ, ಏನು ಯೋಚನೆ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಬಂದಿದ್ದರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಮೇ ಬಿ ಸ್ವಲ್ಪ ಲೈಟಾಗಿ ಒಂದು 2-3 ದಿನ, ಆಮೇಲೆ ಮುಂದಿನ ವಾರ ಬ್ರೇಕ್ ತೊಗೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಈ ವಾರ ಪೂರ್ತಿ ಇವೆಂಟು ಅದು ಇದು ಅಂತ ಇರುತ್ತೆ, ಮುಂದಿನ ವಾರನೂ ಇರುತ್ತೆ. ಮಧ್ಯದಲ್ಲಿ ಒಂದು 2 ದಿನ ಬ್ರೇಕ್ ತೊಗೊಂಡು ಸ್ವಲ್ಪ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡಿಬಿಟ್ಟು ಅದೆಲ್ಲ ಮಾಡ್ತೀನಿ ಸ್ವಲ್ಪ. ಇವತ್ತೇ ಫೈನಲಿ ಒಳ್ಳೆ ನಿದ್ದೆ ಬಂತು ಸರ್. ಇವತ್ತು ಸಕ್ಕದಾಗಿ ನಿದ್ದೆ ಮಾಡಿದೆ. ಒಂದು ವಾರದಲ್ಲಿ ಒಂದು ವಾರದ ಮೇಲಾಯಿತು. ಈಗ ನಿದ್ದೆ ಮಾಡಿದೆ ಆರಾಮಾಗಿ. ಅಲ್ಲಿವರೆಗೂ ಮೊನ್ನೆವರೆಗೂ ಅದೇ ಆಚೆ ಬಂದಮೇಲೂ 2-3 ಅವರ್ಸ್ ನಿದ್ದೆ ಅಷ್ಟೇ ಇದ್ದಿದ್ದು. ಅಸಲಿ ಬಾಡಿ ಸೈಕಲ್ ಹಂಗೆ ಆಗ್ಬಿಡುತ್ತೆ ಸರ್. ಅದು ಹಂಗೆ ನಿದ್ದೆ ಮಾಡಿ ಹಂಗೆ ಆಗ್ಬಿಡುತ್ತೆ. ಊಟ ಸರಿಗೆ ಸೇರಲ್ಲ. ಅದು 2 ಸಲ ತಿಂದು ಆ್ಯಪಿಟೈಟ್ ಕಡಿಮೆ ಆಗಿಬಿಡುತ್ತೆ. ವೆಯ್ಟ್ ಎಲ್ಲ ತುಂಬ 1 ವಾರದಲ್ಲಿ ತುಂಬ ಇದಾಗ್ಬಿಡ್ತು. ಸೊ ಆ ರೀತಿ ಆಗಿರೋದ್ರಿಂದ ಎಲ್ಲೊಂದು ಕಡೆ ಈಗ ಅಡ್ಜಸ್ಟ್ ಆಗ್ತಾ ಇದ್ದೀನಿ, ಸ್ಲೋಲಿ ಕೋಪಪ್ ಆಗ್ತಾ ಇದ್ದೀನಿ. ಸೊ ಅಂದರೆ ಈಗ ನೀವು ಹೇಳೋ ಪ್ರಕಾರ ಅಂದರೆ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಕಂಪ್ಲೀಟ್ಲಿ ಬಿಗ್ ಬಾಸಿಂದ ಬಂದ ಮೇಲೆ ನಾನು ಆರ್ಜೆ ಆಗಲ್ಲ, ಬೇರೆ ಒಂದು ಪ್ರಪಂಚ ಸೃಷ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು? ಮೇ ಬಿ ಆ ಒಂದು ಅವಕಾಶ ಸಿಕ್ಕಿದ್ರೆ 100% ಸೃಷ್ಟಿ ಮಾಡ್ತೀನಿ. ಇವನ್ ಆ್ಯಕ್ಟರ್ ಅಥವಾ ಬೇರೆ ಯಾವುದೇ ಬಂದರು 100% ಮಾಡ್ತೀನಿ. ಯಾವುದೂ ಇಲ್ಲ ಆಪರ್ಚುನಿಟೀಸ್ ಅಂದರೆ 100% ನಾನು ವಾಪಸ್ ರೇಡಿಯೋಗೆ ಹೋಗ್ತೀನಿ. ಯಾಕಂದರೆ ರೇಡಿಯೋ ಅನ್ನುವಂಥದ್ದು ನಂಗೆ ಹುಚ್ಚು ಪ್ರೀತಿ, ಹುಚ್ಚು ಪ್ಯಾಷನ್. ಇವತ್ತಿಗೂ ನೀವು ಎಲ್ಲೇ ನಿದ್ದೆಯಿಂದ ಎಬ್ಬಿಸ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡು ಒಂದು ಶೋ ಮಾಡು ಅಂದರೆ ಸಖತ್ ಶೋ ಮಾಡಿಬಿಟ್ಟು ಬರ್ತೀನಿ, ನಗಿಸ್ಬಿಟ್ಟು ಬರ್ತೀನಿ, ಅಳಿಸ್ಬಿಟ್ಟು ಬರ್ತೀನಿ, ಏನೋ ಒಂದು ಸಖತ್ ಶೋ ಮಾಡಿಬಿಟ್ಟು ಬರ್ತೀನಿ ನಾನು. ಸೊ ಅದೊಂದು ಕಂಪ್ಲೀಟ್ ಕಾನ್ಫಿಡೆನ್ಸ್ ಇದೆ. ಸೊ ನಾನು ವಾಪಸ್ ಹೋದರೆ 100% ತೊಗೊತಾರೆ, ಅದು ಆಪ್ಷನ್ ಇದೆ. ಬಟ್ ಅದಕ್ಕಿಂತ ಮುಂಚೆ ಏನೇನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳುವಂತಹ ಅವಕಾಶ ಏನೇನಿದೆ ಅಂತ. ನನಗೇನು ಅಷ್ಟು ವಯಸ್ಸಾಗಿಲ್ಲ, ಇನ್ನೂ ಟ್ರೈ ಮಾಡಬಹುದು. ಸೊ ಟ್ರೈ ಮಾಡ್ತೀನಿ ಸರ್. ಇನ್ನೂ ನಿಲ್ಲಲ್ಲ ಓಡೋಕೆ ಹೋದರೆ. ಆ ಶೋ 1 ವಾರ ಇದ್ರೂ ಆ ಶೋನಲ್ಲಿಂದ ಅಲ್ಲಿರೋರ ಜೊತೆ ಬೆರೆಯೋಕ್ಕಾಗುತ್ತೆ, ಅಲ್ಲಿರೋರ ಜೊತೆ ಅಡ್ಜಸ್ಟ್ ಮಾಡ್ಕೊಳಕ್ಕಾದ್ರೆ ಜಗತ್ತಲ್ಲಿ ಯಾರ ಜೊತೆ ಬೇಕಿರೋ ಅಡ್ಜಸ್ಟ್ ಮಾಡ್ಕೋಬೋದು ಅಂತ ಒಂದಿದು. ಸೊ ಆ ಒಂದು ಕಾನ್ಫಿಡೆನ್ಸು, ಆ ಒಂದು ಕಿಚ್ ಕೊಟ್ಟಿದೆ. ಆ ಕಾನ್ಫಿಡೆನ್ಸನ್ನು ಈಗ ಹಿಡ್ಕೊಂಡು ಕೆಲಸವನ್ನು ಕನ್ವರ್ಟ್ ಮಾಡ್ಕೊಂಡು ಮಾಡ್ತೀನಿ ಸರ್ ಈಗ 100%. ನಿಮ್ಮ ಸಪೋರ್ಟ್ ಬೇಕು ಸರ್ ಅಷ್ಟೇ. ನಮ್ಮದು ಜನಗಳ ಸಪೋರ್ಟ್ ಬೇಕು ಸರ್. ಇವಾಗ ನೀವು ಫಸ್ಟು ಒಬ್ಬರು ಸ್ಪಂದನ ಅವ್ರನ್ನ ನೋಡ್ತೀರಾ. ಸೊ ಅದನ್ನು ನೋಡಿದ್ದು ಬಿಗ್ ಬಾಸ್ ಮನೆಯಲ್ಲ ಅಥವಾ ಮುಂಚೆ ಅವರು ಪರಿಚಯ ಇತ್ತಾ? ಅಂದರೆ ಈ ಒಂದು ಸೀರಿಯಲ್ ಮಾಡ್ತಾಯಿದ್ರು ಅವರು, ಅಥವಾ ಅಲ್ಲಿ ಬೇರೆ ಕಡೆ ಪರಿಚಯ ಇತ್ತಾ? ಅಲ್ಲ ಸೀರಿಯಲ್ ಯಾವುದು ಅಂದರೆ ಸೀರಿಯಲೆಲ್ಲ ಟಿ ವಿ ಅಷ್ಟು ನೋಡ್ತಾ ಇರಲಿಲ್ಲ ನಾನು. ಬಟ್ ಐ ಥಿಂಕ್ ಅವ್ರನ್ನ ನಾನು ನೋಡಿದ್ದೀನಿ ಈ ಸೋಷಿಯಲ್ ಮೀಡಿಯಾನಲ್ಲಿ, ಎಲ್ಲೋ ಒಂದು ಕಡೆ ನೋಡಿದ್ದೀನಿ ಅವ್ರನ್ನ. ಅಂದರೆ ವೆರಿ ರೆಕಗ್ನೈಸಬಲ್ ಫೇಸ್ ಇತ್ತು ಅವ್ರದ್ದು. ಅವ್ರು ಮೇ ಬಿ ಇವೆಂಟ್ಸಲ್ಲಿ ಎಲ್ಲಾದರೂ ಕಾಣಿಸ್ಕೊಂಡಿರ್ಬೋದು. ಸೊ ಅವ್ರು ನೋಡಿದಾಗಲೇ ಗೊತ್ತಾಯಿತು, ಓಕೆ ಇವ್ರನ್ನೆಲ್ಲೋ ನೋಡಿದ್ದೀನಿ ನಾನು 100%. ವೆರಿ ರೆಕಗ್ನೈಸಬಲ್ ಫೇಸ್. ರೆಕಗ್ನೈಸಬಲ್ ಅಥವಾ ಅಟ್ರಾಕ್ಷನ್ ಫೇಸ್? ಅಟ್ರಾಕ್ಷನ್ ಆಮೇಲೆ ಆಗಿದ್ದು, ಫಸ್ಟು ರೆಕಗ್ನೈಸಬಲ್ ಫೇಸ್ ಆಗಿದ್ದು. ಸೊ ಆ ಒಂದು ರೆಕಗ್ನೈಸಬಲ್ ಆದಾಗ ಫಸ್ಟು ಮಾತಾಡಿಸಿ ಇದೆಲ್ಲ ಚೆನ್ನಾಗಿ ಅಂದರೆ ನಾನು ಸ್ಟೇಜ್ ಮೇಲೆ ಇರಬೇಕಾದ್ರೆ ಅವಳು ಅವಾಗ ಹೇಳಿದ್ದೆ ಸುದೀಪ್ ಸರ್ಗೆ, ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ತುಂಬ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ಅಂಥವ್ರಿಗೆ ಇರೋದು ಈ ಕಾರ್ಯಕ್ರಮ ಅಂತೆಲ್ಲ ಹೇಳಿದ್ದೆ ಅದಕ್ಕಿಂತ ಮುಂಚೆ. ಆವಾಗ ಶಿ ವಾಸ್ ಆಲ್ಸೋ ದೇರ್ ಆನ್ ಸ್ಟೇಜ್. ನಂಗೆ ಗೊತ್ತೇ ಇಲ್ಲ ಅವಳು ಸೀರಿಯಲ್ ಆ್ಯಕ್ಟ್ರೆಸ್ ಅಂತ. ಅದಾದಮೇಲೆ ಅಲ್ಲಿ ಮನೇಲಿ ಸಿಕ್ಕಾದ್ಮೇಲೆ ಹಾಯ್ ನಾನು ಸೀರಿಯಲ್ ಆ್ಯಕ್ಟ್ರೆಸ್, ನಾನು ಓವರ್ ಆ್ಯಕ್ಟಿಂಗ್ ಮಾಡಲ್ಲ ಆಯಿತಾ ಅಂತೆಲ್ಲ ಹೇಳಿದ್ಲು. ಸೊ ಹಂಗೆ ಶುರುವಾಗಿದ್ದು ಒಂದು ಇದು. ಅದಾದಮೇಲೆ ಈ ಜಂಟಿ ಕಾನ್ಸೆಪ್ಟ್ ನನಗೆ ಎಷ್ಟು ಹೊಡ್ತಾ ಬೀಳ್ತಾ ಇತ್ತು ಅಂತ ಗೊತ್ತಾಯಿತು. ನೋಡ್ಬಿಟ್ಟು ಒಂದು 3rd ಡೇ ಆದಮೇಲೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಂಗೆ ಏನೇನು ಆಗ್ತಾಯಿದೆ ಅಂತ ಅರ್ಥ ಆಗ್ತಾಯಿದೆ ನನಗೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಆರಾಮಾಗಿ ಮಾತಾಡ್ಸಿದ್ರು. ಎಷ್ಟೇ ಟ್ರಾಮಾ ಆದರೂ ಎಲ್ಲರೂ ನಂದೆಲ್ಲಿಡಲಿ ಅಂತ ಹೇಳಕ್ಕೆ ಬರ್ತಾರೆ, ಕೇಳಿಸ್ಕೊಳ್ಳೋರು ಕಮ್ಮಿ. ಅಂಥದ್ರಲ್ಲಿ ಕಷ್ಟನ ಅರ್ಥ ಮಾಡ್ಕೊಂಡು ಕೂತ್ಕೊಂಡು ಅದನ್ನು ಅರ್ಥ ಮಾಡ್ಕೊಂಡ್ರಲ್ಲ, ಅದು ನೋಡಿದಾಗ ತುಂಬ ಖುಷಿ, ಜೆನ್ಯೂನಾಗಿ ಒಂಥರ ಮರ್ಯಾದೆ ಬಂತು.
ಸೊ ಲುಕ್ಸು ಅದು ಏನೇ ಇದ್ರೂ ಸೆಕೆಂಡ್ರಿ, ನನಗೆ ಪರ್ಸ್ನಲಾಗಿ ಆ ವ್ಯಕ್ತಿತ್ವ ಅನ್ನೋದು ತುಂಬ ಹಿಡಿಸ್ತು. ಅದಕ್ಕೆ ತುಂಬ ಅಂದರೆ ಒಂಥರ ಒಂದು ಅಭಿಮಾನದಿಂದ ಕ್ರಶು ಅಂತೆಲ್ಲ ಹೇಳಿ ಈ ಥರ ಮಾತಾಡಿದೆ. ಕ್ರಶ್ ಅಂದರೆ ಲವ್ ಅಲ್ಲ, ಅದು ಅಟ್ರಾಕ್ಷನ್ ಆ ರೀತಿ ತುಂಬ ಚೆನ್ನಾಗಿ ತುಂಬ ಡಿಫ್ರೆನ್ಸ್ ಇದೆ. ಹೌದು. ಸೊ ಆ ಒಂದು ಕ್ರಶ್ ಅಂತ ಹೇಳಿದೆ. ಕ್ರಶ್ ಅನ್ನೋದು ಪಟ್ ಅಂತ ಆಗ್ಬೋದು, ಲವ್ ಅನ್ನೋದು ತುಂಬ ತಿಂಗಳು ಬೇಕಾಗುತ್ತೆ ಅದಕ್ಕೆ. ಸೊ ಜೆನ್ಯೂನ್ ಕ್ರಶ್ ಇದೆ ಅಂತ ಹೇಳಿದೆ ಅಷ್ಟೇ, ವ್ಯಕ್ತಪಡಿಸ್ದೆ. ಇದ್ದಿದ್ದನ್ನು ಯಾವುದೂ ಒಳಗಿಟ್ಕೊಂಡಿಲ್ಲ, ಅದನ್ನು ವ್ಯಕ್ತಪಡಿಸ್ದೆ ನಾನು. ಸರ್ ಒಂದು ವೇಳೆ ಜಂಟಿಯಾಗಿ ಹೋಗ್ದೇನೆ ಒಂಟಿಯಾಗಿ ಹೋಗಿದ್ದಿದ್ರೆ ಸೊ ಏನೆಲ್ಲ ಚಾನ್ಸಸ್ ಇತ್ತು? ತುಂಬ ಇರ್ತಾಯಿತ್ತು ಸರ್. ಇಷ್ಟೊತ್ತರಲ್ಲಿ ಪ್ರಾಬಬ್ಲಿ ಯಾರಾದರೂ ಒಬ್ಬರ ಜೊತೆ ತುಂಬ ಯಾರಾದರೂ ಒಬ್ಬರಲ್ಲ, ಮೇ ಬಿ ಇನ್ನೂ ಸ್ವಲ್ಪ ಕ್ಲೋಸ್ ಆಗ್ತಾ ಇದ್ದೆ. ಫ್ಲರ್ಟಿಂಗ್ ಮಾಡೋ ಸ್ಕಿಲ್ಸು ಇನ್ನೂ ಆಚೆ ಬರ್ತಾ ಇತ್ತು. ಅದು ಏನು ಸ್ಪಂದನ ಜೊತೆ ಕ್ರಶ್ ಆಗ್ತಾ ಇತ್ತು ಸ್ವಲ್ಪ? ಮೇ ಬಿ ಸರ್, ಮೇ ಬಿ, ಗೊತ್ತಿಲ್ಲ. ಅಂದರೆ ಒಂದು ಲಾಸ್ಟಿಗೆ ಕಪಲ್ಸ್ ಆಗಿ ಏನಾದ್ರು ಬರ್ತಾ ಇದ್ರೆ ಗೊತ್ತಿಲ್ಲ ಸರ್. ಅದು ಹೆಂಗೆ ಹೋಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಮೇ ಬಿ 100% ಅದು ಹೋಗಿ ಮಾತಾಡಿಸ್ತಾ ಇದ್ದೆ. ಬಿಕಾಸ್ ಜೆನ್ಯೂನ್ಲಿ ಅವರು ಅಂದರೆ ತುಂಬ ಇಷ್ಟ ಆಗ್ತಾಯಿತ್ತು ನನಗೆ ಮನೆಯಲ್ಲೇ. ಸೊ ಆ ಒಂದು ಕಾರಣಕ್ಕೆ. ಆ್ಯಂಡ್ ಅಷ್ಟೇ ಸ್ವೀಟಾಗಿ ಮಾತಾಡಿಸ್ತಾ ಇದ್ರು ಅವರು, ಅದಿರ್ತಾಯಿತ್ತು. ಇನ್ನೊಂದು ಯಾವ್ಯಾವ ವಿಚಾರಗಳು ನಂಗೆ ಇಷ್ಟ ಆಗಲ್ವೋ ಹುಚ್ಚು ಕಾರಣಕ್ಕೆ ಜಗಳ ಆಡ್ತಾ ಇದ್ರಲ್ಲ ಜನ ಮನೇಲಿ ಕೂತ್ಕೊಂಡು, ಇಬ್ರಿಗೂ ಉಗಿತಾ ಇದ್ದೆ ನಿಂತು, ನನ್ನ ಮಕ್ಕಳ ಇದೆಲ್ಲ ಜಗಳ ಆಡೋಕ್ಕೆ ಒಂದು ಕಾರಣನ ಅಂತ. ಆ ರೀತಿ ನನ್ನ ಸ್ಟ್ಯಾಂಡ್ಗಳನ್ನು ತೊಗೊಳ್ತಾ ಇದ್ದೆ. ವಾಯ್ಸ್ ಎಲ್ಲಿ ರೈಸ್ ಮಾಡಬೇಕೋ ಅದೆಲ್ಲ ಸೆನ್ಸಿಬಲ್ ಆಗಿ ಹಿಂಗೆ ಮಾತಾಡ್ತಾ ಇದ್ನಲ್ಲ, ಆವಾಗ ಅಲ್ಲಿ ರೈಸ್ ಮಾಡ್ತಾ ಇದ್ದೆ. ವಾಯ್ಸ್ ರೈಸ್ ಮಾಡಿ, ಬಿಕಾಸ್ ಕಾಣಿಸ್ಕೋಬೇಕು, ಕ್ಯಾಚ್ ಹಾಕೋಬೇಕು ಮೈಕು ಅಂತ ಹೇಳಿದ್ರೆ ವಾಯ್ಸ್ ಬರಲೇಬೇಕಲ್ಲ. ಸೊ ಆ ರೀತಿ ವಾಯ್ಸಲ್ಲಿ ರೈಸ್ ಮಾಡ್ತಾ ಇದ್ದೆ. ಅದು ಬಿಟ್ಟರೆ ಕಾಲು ಎಳೆಯೋದು, ತಲೆಹರಟೆ ಮಾಡೋದು ಅದೆಲ್ಲ ಇದ್ದಿದೆ ಸರ್. ಅದೆಲ್ಲ ರೆಗ್ಯುಲರ್ ಗುಣಗಳು. ಅಂದರೆ ಗಿಲ್ಲಿ ನಟನಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ರಿ? ಇಲ್ಲ, ಸ್ವಲ್ಪ ಅದೇ ವ್ಯಕ್ತಿತ್ವ ಅಲ್ವಾ ಅವನು? ಹೌದು, ಕಾಲೆಳೆಯೋದು ಅದೇ ವ್ಯಕ್ತಿತ್ವ. ಬಟ್ ಅವ್ನು 24/7 ಅದೇ ಮಾಡ್ತಾನೆ, ಅದು ಬಿಟ್ಟು ಬೇರೆ ಏನು ಮಾಡಲ್ಲ. ಸೊ ನನ್ನಲ್ಲಿ ಅದೊಂದೇ ಅಲ್ಲದೆ ಬೇರೆ ಬೇರೆ ವಿಚಾರಗಳು ಇದೆ. ಈಗ ಕಾಕ್ರೋಚ್ ಸುದಿ ಅವರು ಅಷ್ಟೇ ಸ್ವಲ್ಪ ತಲೆಹರಟೆ ಇದೆಲ್ಲ ಮಾಡ್ತಾರೆ, ಅದು ಬಿಟ್ಟರೆ ಬೇರೆ ಬೇರೆ ಗುಣಗಳು ಇದೆ ಅವ್ರದ್ದು. ಸೊ ಅದೆಲ್ಲ ಗುಣಗಳು ಇದು ಬರ್ತಾ ಇತ್ತು ಅಂತ. ಸೊ ಗಿಲ್ಲಿ ಕಾಂಪಿಟೇಷನ್ ಇಲ್ಲ, ಅವನ ಕ್ಷೇತ್ರದಲ್ಲಿ ಅವನೇ. ಸೊ ಅದೊಂದೇ ಇದು. ಮತ್ತು ಈಗ ನಿಮಗೇನು ನೀವು ಆಲ್ರೆಡಿ ನಿಮ್ಮ ಕೋಪವನ್ನು ವ್ಯಕ್ತಪಡಿಸಿದ್ರು. ಒಂದು ವೇಳೆ ಇವ್ರ ಜೊತೆ ಜಂಟಿ ಆಗದೇನೆ ಬೇರೆ ಯಾರ ಜೊತೆ ಜಂಟಿ ಆಗಬೇಕು ಅಂತ ಅಂದ್ಕೊಂಡಿದ್ರಿ, ಒಂದು ವೇಳೆ ಆಪ್ಷನ್ ನಿಮಗೆ ಕೊಟ್ಟಿದ್ರೆ, ಈಗ ಆ್ಯಕ್ಚುಲಿ ಅವ್ರಿಗೆ ಆಪ್ಷನ್ ಕೊಟ್ಟರು, ಸೊ ಯಾರನ್ನ ಚೂಸ್ ಮಾಡ್ಕೋತೀರಾ ಅಂತ. ಸೊ ಅವ್ರು ನಿಮ್ಮನ್ನು ಚೂಸ್ ಮಾಡ್ಕೊಂಡ್ರು. ಒಂದು ವೇಳೆ ನಿಮಗೆ ಅವ್ರ ಜಾಗದಲ್ಲಿದ್ದು ನೀವು ಯಾರನ್ನ ಚೂಸ್ ಮಾಡ್ಕೋತಾ ಇದ್ರಿ? ಅವಾಗ ಮೋಸ್ಟ್ಲಿ ಸ್ಪಂದನ ಇದ್ರು ಅನ್ಸುತ್ತೆ. ಸ್ಪಂದನ ಇದ್ರು. ಸೊ ಅವ್ರ ಜಾಗದಲ್ಲಿದ್ದು ನಾನು ಸ್ಪಂದನ, ಕರಿಬಸಪ್ಪ, ರಕ್ಷಿತ, ಮಾಳು 4 ಜನರಲ್ಲಿ ಚೂಸ್ ಮಾಡೋದು 100% ಸ್ಪಂದನ ಚೂಸ್ ಮಾಡ್ತಾ ಇದ್ದೆ. ಬಿಕಾಸ್ ಒಂದು ಅವ್ರಿಗೆ ಗೊತ್ತು, ಅವ್ರನ್ನ ನೋಡಿದ್ದೀನಿ ನಾನು, ಅದಂತೂ ಗೊತ್ತು. ಈ ವ್ಯಕ್ತಿನ 100% ನಾನು ಚೂಸ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ಅದು ಗೊತ್ತು ನನಗೆ. ಇವರು ಯಾವ ಥರ ಅಂತಲೂ ಗೊತ್ತು ನನಗೆ, ಸೋಷಿಯಲ್ ಮೀಡಿಯಾದೆಲ್ಲ ನೋಡಿದ್ದೀನಿ. ಸೊ ಮೋಸ್ಟ್ಲಿ ಸ್ಪಂದನ ಚೂಸ್ ಮಾಡ್ತಾ ಇದ್ದೆ. ಅದು ಬಿಟ್ಟು ಇನ್ನೊಬ್ಬರನ್ನ ಚೂಸ್ ಮಾಡಬೇಕು ಅಂತ ಬಂದಾಗ ಮಂಜು ಭಾಷಿಣಿ ಅವರ ಅವ್ರನ್ನೂ ಚೂಸ್ ಮಾಡ್ತಾ ಇದ್ದೆ. ಅದು ತುಂಬ ಚೆನ್ನಾಗಿರ್ತಾ ಇತ್ತು ಅವ್ರ ಜೊತೆ. ಆ ಒಂದು ಕಾಂಬಿನೇಷನ್ ಚೆನ್ನಾಗಿರ್ತಾ ಇತ್ತು, ಅದನ್ನು ಮಾಡ್ತಿದ್ದೆ. ಒಂದು ವೇಳೆ ಸ್ಪಂದನ ಅವ್ರನ್ನ ಚೂಸ್ ಮಾಡಿದರೆ ಸೊ ಇನ್ನು ಆಲ್ಮೋಸ್ಟ್ ಫಸ್ಟ್ ವೀಕಲ್ಲಿ ಹೊರಗಡೆ ಬರ್ತಾ ಇರಲಿಲ್ಲ ಅಂತ ಕಾನ್ಫಿಡೆಂಟ್ ಇತ್ತು? ಖಂಡಿತ ಸರಿ. ಅವ್ರು ಸ್ಪಂದನ ಮಾತ್ರ ಅಲ್ಲ, ಯಾರನ್ನೇ ಚೂಸ್ ಮಾಡಿದ್ರು ಇವ್ರನ್ನ ಬಿಟ್ಟು ನಾನು ಖಂಡಿತ ಉಳ್ಕೊಂತಂದೆ ಸರ್. ಮೇ ಬಿ ಅದು ಎರಡೂ ಸೈಡ್ ಬರಬೇಕಲ್ಲ ಸರ್. ಕಾನ್ವರ್ಸೇಷನ್ ಅರ್ಥ ಮಾಡ್ಕೋಬೇಕು ಅಂದಾಗ ಒಂದು ಸೈಡ್ ಮಾತ್ರ ನಾನು ನನ್ನ ಸಾಧನೆ, ನನ್ನ ಕಷ್ಟ ಅಂತ ಯಾವಾಗಲೂ ಹೇಳ್ಕೊಳ್ಳೋದು, ಇನ್ನೊಬ್ಬರ ಬಗ್ಗೆ ಏನೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಲಿಟ್ರಲಿ ಸುದೀಪ್ ಸರ್ ಅದೇ ಕೇಳಿದ್ದು ಸ್ಟೇಜ್ ಮೇಲೆ. ಇವ್ರು ಕರಿಬಸವ ಅವ್ರು ಬಂದಾಗ ಫಸ್ಟ್ ಅವ್ರು ಹೇಳಿದ್ದು ಏನಂದರೆ, ಕೇಳಿ, ಏನಾದರೂ ಪ್ರಶ್ನೆ ಕೇಳಿ, ಆ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿದ್ರೆ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿದ್ದು. ಬೇರೆಯವರೆಲ್ಲ ಏನು ಪ್ರಶ್ನೆ ಕೇಳಿದ್ರು, ಕಷ್ಟ ಬಂದರೆ ನನ್ನ ನೋಡ್ಕೊತೀಯ, ನನ್ನ ಸಪೋರ್ಟ್ ಮಾಡ್ತೀಯ, ಜಗಳ ಆದರೆ ನೀವು ಯಾವ ಥರ, ಕೋಪ ಬರುತ್ತಾ ನಿಮಗೆ ಅಂತ ಆ ರೀತಿ ಪ್ರಶ್ನೆಗಳು ಕೇಳೋದು. ಡೈರೆಕ್ಟ್, ಅದು 1-on-1 ಕೇಳಿಲ್ಲ, ಎಲ್ರಿಗೂ ಡೈರೆಕ್ಟಾಗಿ ನನ್ನ ಸಾಧನೆ ಬಗ್ಗೆ ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿದ್ರು. ನಾನು ಸುಮ್ಮನೆ ಗೊತ್ತಿದ್ರಿಂದ ಹೇಳಿ ಸರಿ ಸರ್ ಇವರೇ ಅಂತ ಹೇಳ್ಬಿಟ್ರು ಸುದೀಪ್ ಸರ್ಗೆ. ಸುದೀಪ್ ಸರ್ ಅಲ್ಲೂ ಕೇಳಿದ್ರು, ಅಲ್ಲ ಅವ್ರ ಸಾಧನೆ ಬಗ್ಗೆ ನಿಮಗೆ ಗೊತ್ತಾ ಅಂತ. ಏನು ನೋಡ್ಕೊತೀನಿ ಸರ್ ಅಂತ ಹೇಳ್ಬಿಟ್ಟು ಇಡೀ ವಾರ ಸಾಧನೆ ಬಗ್ಗೆ ಮಾತಾಡಿ ಅವ್ರ ಪ್ರಕಾರ ಒಂದು ವಾರ ಇದು ಬಂದಿದ್ದು ತುಂಬ ದೊಡ್ಡ ಸಾಧನೆ, ಅಷ್ಟು ಸಾಕು ಅಂತ. ಅದು ಅವ್ರ ಪಕ್ಕ ಇದ್ದಿದ್ದು ನನಗೆ ದೊಡ್ಡ ರೋದನೆ. ಇಲ್ಲ, ಆ್ಯಕ್ಚುಲಿ ಅವರು ಹೇಳ್ತಾ ಇದ್ರು, ಮೂರು ತಿಂಗಳು ರಜಾ ಹಾಕ್ಕೊಂಡು ನಾನು ಕೆಲಸಕ್ಕೆ ಬಂದಿದ್ದೆ, ಸೊ ನಾನು ಸಡನ್ ಶಾಕ್ ಆಯಿತು, ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ನನಗೆ ಕಾಲಾವಕಾಶ ಕೊಡಬೇಕಾಯಿತು ಅಂತ ಹೇಳ್ತಾ ಇದ್ರು. ಗೊತ್ತಿಲ್ಲ ಸರ್, ಮೇ ಬಿ ಅವ್ರ ಜೊತೆ ಇನ್ನೊಬ್ರು ಜಂಟಿ ಆಗಿದ್ರೆ ಬೇರೆ ಯಾವುದೇ ಥರದ್ದು ಅವ್ರಿಗೆ ಮೆಂಟಲಿ ಈಕ್ವಲ್ ಆಗಿ ಇನ್ನೊಬ್ರು ಯಾರೋ ಇಂಟರ್ವ್ಯೂ ಮಾಡೋರು ಹೇಳ್ತಾ ಇದ್ರು, ಅವ್ರಿಗೆ ಹೇಳಿದ್ರಂತೆ ನನ್ನ ಜೊತೆ ಯಾರಾದರೂ ಹುಡುಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿದ್ರಂತೆ. ನಾನು ಅದೇ ಹೇಳಿದೆ, ಹುಡುಗಿಗೆ ನಿಮಗೇನೋ ಚೆನ್ನಾಗಿರ್ತಾ ಇತ್ತು, ಆ ಹುಡುಗಿದು ಏನು ಕತೆ ಪಾಪ, ಆ ಹುಡುಗಿಗೆ ಕಷ್ಟ ಆಗಲ್ವ, ಆ ಹುಡುಗಿನೂ ಹಿಂಗೆ ಒಂದು ವಾರದಲ್ಲಿ ಆಚೆ ಬಂದು ಅಳ್ತಾ ಇತ್ತು ಆಮೇಲೆ ಅಂತ. ಸೊ ಅದು ಗೊತ್ತಿಲ್ಲ, ಮೇ ಬಿ ಆ ಹುಡುಗಿ ಇದ್ದಾಗ ಸ್ವಲ್ಪ ಗಂಡಸರು ಇನ್ನೂ ಸ್ವಲ್ಪ ಲೂಸನ್ ಆಗ್ತಾರೆ ಹುಡುಗಿರಿದ್ದಾಗ. ಸೊ ಮೇ ಬಿ ಅವ್ರ ಪಕ್ಕದಲ್ಲಿ ಯಾವುದು ಹುಡುಗಿ ಇದ್ದಾಗ ಬೇರೆ ಸ್ಟೈಲ್ ಮಾಡ್ತಿದ್ರು, ಏನೋ ಗೊತ್ತಿಲ್ಲ, ಸಾಧನೆ ಬಗ್ಗೆ ಹೇಳ್ತಾ ಇರ್ದಿಲ್ಲ ಇಷ್ಟು ಅಂತ. ನನ್ನ ಮಾತ್ರ ಯಾಕೆ ಟೀಚರ್ ಸ್ಟೂಡೆಂಟ್ ಥರ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಗೊತ್ತಿಲ್ಲ. ನನಗಂತೂ ಈ ಮೋಟಿವೇಶನ್ನು, ಈ ಫಿಲಾಸಫಿ ಅಂದ್ರೇ ಆಗಲ್ಲ, ಅನ್ನೆಸೆಸರಿ.
ಇಲ್ಲದೇ ಇರೋ ಫಿಲಾಸಫಿ ಯಾಕೆ ಹೊಡಿಬೇಕು, ಅದು ಆ ಕಾರ್ಯಕ್ರಮದಲ್ಲೇ ಯಾಕೆ ಹೊಡಿಬೇಕು ಅಂತ. ಆಚೆ ಎಣ್ಣೆ ಹೊಡೆದ್ಬಿಟ್ಟು ಮಾತಾಡಿ ಫಿಲಾಸಫಿ ಹೊಡೀರಿ, ಓಕೆ ತೊಗೊತೀನಿ, ಒಳಗೆ ಯಾಕೆ ಅದು ಬೇಕಿತ್ತು ಅಂತ ಅಷ್ಟೇ ಸರ್. ಸರ್ ಇವಾಗ ಹೊರಗಡೆ ಬಂದಮೇಲೆ ಬಿಗ್ ಬಾಸ್ ಮನೇಲಿ ಏನು ಮಿಸ್ ಮಾಡ್ಕೋತೀರಾ? ಸರ್ ತುಂಬ ವಿಷಯಗಳು. ಐ ಥಿಂಕ್ ಒಂದು ಸುಧೀ ಸರು, ಮಂಜು ಮ್ಯಾಮು, ಸ್ಪಂದನ ಇವ್ರನ್ನೆಲ್ಲ ಮಿಸ್ ಮಾಡ್ಕೊತೀನಿ. ಅದು ಬಿಟ್ಟರೆ ಅಲ್ಲಿ ಆಚೆ ಅಲ್ಲಿ ಬೀನ್ ಬ್ಯಾಗ್ ಥರ ಇರುತ್ತೆ ಲಾನ್ ಮೇಲೆ, ಆ ಸೆಟಪ್ ಮೇಲೆ ಅಲ್ಲಿ ಕುತ್ಕೊಂಡು ನಾವು ತುಂಬ ಕಿತ್ತಾಡ್ತಾ ಇದ್ವಿ, ಕಾಲು ಎಳಿತಾ ಇದ್ವಿ. ನಾನು, ಸುಧಿ ಅಣ್ಣ, ಇವರು ಸತೀಶ್ ಅವ್ರ ಕಾಲು, ಅಥವಾ ಈ ಕರಿಬಸಪ್ಪ ಅವರು ಮೇಲೆ ಜೋಕ್ ಮಾಡೋದು, ಇದೆಲ್ಲ ತುಂಬ ಮಾಡ್ತಾಯಿದ್ವಿ. ಅದನ್ನು ಮಿಸ್ ಮಾಡ್ಕೊತೀನಿ. ಆಮೇಲೆ ಆ ಕಿಚನ್ ಸ್ಲ್ಯಾಬ್ ಮೇಲೆ ಕೂತ್ಕೊಂಡು ತಲೆ ಹರಟೆ ಮಾಡ್ತಾಯಿದ್ವಿ, ಅದನ್ನು ಮಿಸ್ ಮಾಡ್ಕೊತೀನಿ. ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನ ಮಿಸ್ ಮಾಡ್ಕೊತೀನಿ. ಸೊ ಊಟ ಈಗ ಆ್ಯಕ್ಚುಲಿ ನಿಮಗೆ ಹೊರಗಡೆ ಇದ್ದಾಗ ನಿಮ್ಮದೇ ಆದ ಟೇಸ್ಟು, ನಿಮ್ಮದೇ ಆದ ಊಟ ಎಲ್ಲ ನಿಮ್ದು ಡಿಫ್ರೆಂಟ್ ಇರುತ್ತೆ. ಬಟ್ ಅಲ್ಲಿ ಹೋದಾಗ ಯಾವ ಊಟ ನಿಮ್ಗೆ ಇಷ್ಟ ಆಗಲಿಲ್ಲ, ಯಾವುದನ್ನು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲಿಲ್ಲ? ಸರ್ ಅಲ್ಲಿ ನೀವು ಫಸ್ಟೇ ಹೇಳಿದ್ರಿ ಊಟ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ಮತ್ತು ನಿದ್ದೆ ಇರಲಿಲ್ಲ ಅಂತ. ಸರ್ ಊಟ ಸಿಗೋದೇ ದೊಡ್ಡ ವಿಷಯ ಸರ್. ಊಟ ಅಡ್ಜಸ್ಟ್ ಆಗೋದು ಬೇಡಿ. ನೀವು ಒಂದು ತಟ್ಟೆನಲ್ಲಿ ನಂಗೆ ಇಷ್ಟ ಇಲ್ಲದೆ ಇರೋ ಊಟ ತಿಂದರೂ ಗಬಗಬ ಅಂತ ತಿನ್ಬಿಡ್ತಿದ್ದೆ ನಾನು. ಊಟ ಏನಕ್ಕೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಅಂದರೆ ಊಟನೇ ಇರ್ತಾ ಇರಲಿಲ್ಲ ಅಲ್ಲಿ. ಸೊ ಊಟ ಲಿಟ್ರಲಿ ಬಡ್ಸೋಕ್ಕೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ಆ ಥರದ ಒಂದು ಪರಿಸ್ಥಿತಿ. ಕ್ವಾಂಟಿಟಿನೇ ಸಿಗ್ತಾ ಕ್ವಾಂಟಿಟಿ ಇಲ್ಲ ಸರ್. ನಾವೆಲ್ಲಿ ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡೋದು? ಅಲ್ಲಿ ಏನೂ ಇಲ್ಲ ಅಲ್ಲಿ ತಿನ್ನೋಕ್ಕೆ. ಒಂದು ಹೊತ್ತಿಗೆ ಮಧ್ಯಾಹ್ನ ಅಷ್ಟರಲ್ಲಿ ಒಂದು ಚಪಾತಿ ಸಿಗ್ತಾ ಇತ್ತು, ಚಪಾತಿ ರೋಲ್, ಒಂದೇ ಒಂದು ಸಣ್ಣ ಚಪಾತಿ ಸರ್. ಆಮೇಲೆ ನೈಟು ಒಂದು ಬೌಲಲ್ಲಿ ಇಷ್ಟು ದಾಲ್ ಅಷ್ಟೇ, ಅದು ತಿನ್ಕೊಂಡು ಮಲ್ಕೊಂಡ್ಬಿಡ್ಬೇಕು. ಬೆಳಗ್ಗೆ ಅದು ಬಿಟ್ಟರೆ ಬಿಸಿನೀರು ಕುಡಿಯೋದು. ಹೆಂಗೆ ಸರ್, ಹೆಂಗಿರ್ತೀರ ನೀವು? ನಿದ್ದೆ ಎಲ್ಲ ಬೇರೆ 2 hours ನಿದ್ದೆ ಮಾಡಿರೋದು. ಎಷ್ಟು ಚೇಂಜ್ ಆಗ್ಬೋದು ನೀವು ಮೆಂಟಲಿ, ಫಿಸಿಕಲಿ, ಹೆಂಗೆಲ್ಲ ಆಗ್ಬೋದು. ಮನೇಲಿ ಬಣ್ಣಗಳು, ಲೈಟ್ಸು ಜೋರಾಗಿ ಹೊಡಿತಾ ಇರುತ್ತೆ ಎಲ್ಲ ಕಡೆ. ನಿದ್ದೆ ಮಾಡೋ ಟೈಮು ಲೈಟ್ಸ್ ಬ್ರೈಟ್ ಆಗಿರುತ್ತೆ. ಮೇ ಬಿ ಅವ್ರು ಟಿ ವಿನಲ್ಲಿ ತೋರಿಸ್ದಾಗ ಕತ್ಲು ಥರ ತೋರಿಸ್ತಾರೆ, ಬಟ್ ಆ್ಯಕ್ಚುಲಿ ಬ್ರೈಟ್ ಲೈಟ್ಸ್ ಇರುತ್ತೆ. ಕ್ರೇಜಿ ಸರ್ ಅದೊಂದು ಕ್ರೇಜಿ. ಎಲ್ರಿಗೂ ಆಗಬೇಕು ಆ ಒಂದು ಎಕ್ಸ್ಪೀರಿಯನ್ಸು. ಬಟ್ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕಾದ್ರೆ ಹೋಗಿ, ಸುಮ್ಮನೆ ಹೋಗ್ಬಿಡಿ. ಸೆನ್ಸಿಬಲ್ ಅಂತೆಲ್ಲ ಆಡಿದ್ರೆ ಅಲ್ಲಿ ಜಾಗ ಇಲ್ಲ, ಅಲ್ಲಿ ಕಳಿಸ್ಬಿಡ್ತಾರೆ ಆಚೆ. ಗೊತ್ತಿರಲಿಲ್ವಾ ಅಂದರೆ ಬಿಗ್ ಬಾಸ್ ಮನೆಗೆ ಹೋದಾಗ ನನಗೆ ಊಟಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು, ಅಥವಾ ಇಲ್ಲಿ ಇದೆಲ್ಲ ಮುಂಚೆನೇ ಗೊತ್ತಿತ್ತಾ, ಅಥವಾ ಅಲ್ಲಿ ಹೋದ್ಮೇಲೆ ಎಕ್ಸ್ಪೀರಿಯನ್ಸ್ ಆಯ್ತಾ? ಅದು ನಂಗೆ ಗೊತ್ತಿತ್ತು. ಅಂದರೆ ಅವ್ರು ಕೊಡುವಂತಹ ದಿನಸಿಗಳಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ಗೊತ್ತಿತ್ತು. ಕ್ವಾಂಟಿಟಿ ಡೀಸೆಂಟ್ ಕ್ವಾಂಟಿಟಿ ಆದರೂ ಇರುತ್ತೆ ಅಂತ, ಇಷ್ಟು ಕಮ್ಮಿ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಓಕೆ, ಅಂದರೆ ತೀರಾ ಕಮ್ಮಿ ಸರ್. ಒಂದು ಹೊತ್ತಿಗೆ ಒಂದು ಚಪಾತಿ ಅದು ಇಷ್ಟು ಸೈಜು, ಚಿಕ್ಕ ಸೈಜ್ ಚಪಾತಿ ನೀವು ತಿಂತಿದ್ದೀರಾ ಅಂದರೆ ಏನು ಸರ್ ಹೊಟ್ಟೆ ತುಂಬುತ್ತೆ ನಿಮಗೆ? ಹೊಟ್ಟೆ ಬೇರೆ ಗುರ್ರ ಅಂತ ಇದೆ ಎಲ್ರಿಗೂ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಲ್ಲಿ. ನೆಕ್ಸ್ಟ್ ಡೇ ಬಾತ್ರೂಮಲ್ಲಿ ಯಾರಿಗೂ ಏನು ಬರ್ತಾನಿಲ್ಲ, ಬರೀ ಗಾಳಿ. ಸೊ ಈ ಥರದ ಪರಿಸ್ಥಿತಿ ಸರ್. ಇದು ತುಂಬ ನಿದ್ದೆ ಇಲ್ಲ, ಕೆಲವು ಜನರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತದೆ, ಹೆಲ್ತ್ ವೈಸ್ ತುಂಬ ಒದ್ದಾಡ್ತಾ ಇದ್ದಾರೆ. AC ಬೇರೆ ಸಿಕ್ಕಾಪಟ್ಟೆ ಜಾಸ್ತಿ ಅಲ್ಲಿ, ಸ್ವಲ್ಪ ನೆಗಡಿ, ತಲೆನೋವು, ಇದೆಲ್ಲ ಜಾಸ್ತಿ ಆಗ್ತದೆ. ಏನೇ ಇದ್ರೂ ಮೇಕಪ್ ಹಾಕೊಂಡು ಬಟ್ಟೆ ಗಿಟ್ಟೆ ಹಾಕೊಂಡು ಹೇ ಅಂತ ಖುಷಿಯಾಗಿ ಮಾತಾಡ್ಸೋದು ನಾವು. ಎಂಥ ಲೈಫ್ ಸರ್ ಅದು, ಕ್ರೇಜಿ ಆ ಎಕ್ಸ್ಪೀರಿಯನ್ಸ್ ಅದಂತೂ. ಅದೆಲ್ಲದ್ರ ನಡುವೆ ನಮ್ಮ ಆಟನ ನಾವು ಆಡಬೇಕು. ಸೊ ಅಷ್ಟು ಕಷ್ಟಗಳ ನಡುವೆ ನಿಮ್ಮ ಟ್ಯಾಲೆಂಟ್ ತೋರಿಸ್ಬೇಕು. ಸೊ ಈಗ ನೀವು RJ ಒಂದು ಬಿಟ್ಟು ಸೊ ಏನೆಲ್ಲ ಟ್ಯಾಲೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು? ಅಂದರೆ ಇವನ್ ಮಿಮಿಕ್ರಿ ಆಗ್ಬೋದು, ಅಥವಾ ಸಾಂಗ್ಸು? 100% ಮಿಮಿಕ್ರಿ ಆಗಿರ್ಬೋದು. RJ ಶೈಲಿಯಲ್ಲಿ ಮಾತಾಡೋದು ನಾನು ತುಂಬ ಮಾಡಿದ್ದೀನಲ್ಲ ಆಗಲೇ. ಆಬ್ವಿಯಸ್ಲಿ ಅದು ಟೆಲಿಕಾಸ್ಟ್ ಮಾಡಿಲ್ಲ ಅವ್ರುಗಳು, ಬಟ್ ಅದು OTT ಲೈವಲ್ಲೆಲ್ಲ ಬಂದಿದೆ. ಸೊ ನಾನು RJ ಸ್ಟೈಲಲ್ಲಿ ಮಾತಾಡೋದು, ಸಾಂಗ್ಸನ್ನು ಇಂಟ್ರೊಡ್ಯೂಸ್ ಮಾಡೋದು, ಒಬ್ಬೊಬ್ಬರ ಬಗ್ಗೆ ಪರ್ಸ್ನಲಾಗಿ RJ ಸ್ಟೈಲಲ್ಲಿ ಮಾತಾಡೋದು, ರ್ಯಾಪಿಡ್ ಫೈರ್ ಆಡಿಸೋದು, ರಾಂಗ್ ಆನ್ಸರ್ಸ್ ಓನ್ಲಿ ಅನ್ನುವಂಥ ಒಂದು ನನ್ನ ಸೆಗ್ಮೆಂಟು ಅದು ಆಡಿಸೋದು ತುಂಬ ಮಾಡಿದ್ದೀನಿ. ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಕೆಲವೊಂದು ವೀಡಿಯೋಗಳು ಬರ್ತಾ ಇದೆ, ವೈರಲ್ ಆಗ್ತಾ ಇದೆ. ಅದೇ ರೀತಿ ತುಂಬ ಮಾಡಿಸಿದ್ದೀನಿ ಕೂಡ. ಮೇ ಬಿ ಇದೆಲ್ಲ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಅಂತ, ಮಿಮಿಕ್ರಿ ಇದೆಲ್ಲ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಅಂತ. ಸೊ ಒಂದೆರಡು ಮಿಮಿಕ್ರಿ ಮಾಡಿಬಿಡಿ ಸರ್ ಇವಾಗ, ಯಾಕೆಂದರೆ ಬಿಗ್ ಬಾಸಲ್ಲಿ ಅವಕಾಶ ಸಿಕ್ಕಿಲ್ಲ, ಇಲ್ಲ ಅಟ್ಲೀಸ್ಟ್ ನಿಮ್ಮ ಟ್ಯಾಲೆಂಟ್. ಸರ್ ಐ ಥಿಂಕ್ ಒಂದು ನಮ್ಮ ಸತೀಶ್ ಕ್ಯಾಡಬಮ್ಸ್ ಅವರು ನಾರ್ಮಲಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಸರ್ ಇಲ್ಲ ಸರ್ ಅರ್ಥ ಮಾಡ್ಕೊಡಿ ಸರ್ ಅಂತ ಮಾತಾಡ್ತಾರೆ. ಆ ಸಾರ್ಗೂ ತುಂಬ ವ್ಯತ್ಯಾಸ ಇದೆ. ಅವ್ರು ಯಾವಾಗ ಸಾರ್ ಅಂತಾರೋ ಅವ್ರಿಗೆ ಕೋಪ ಬಂದಿದೆ ಅಂತ ಅರ್ಥ. ಸಡನ್ನಾಗಿ ಅವರು ಸಾರ್ ನಾನು ಹೇಳ್ತಾ ಇದ್ದೀನಿ ಸಾರ್, ನೀವು ಸುಮ್ಮನಿರಿ ಸಾರ್, ಅವ್ರು ಬಿಗ್ ಬಾಸ್ ಬೈತಾರ್ ಸಾರ್, ಬೇಡ ಸರ್. ಅದೇ ಚಂದ್ರಣ್ಣ ಏನೋ ತಲೆಯಾಟೆ ವಿಷಯ ಮಾಡೋಕ್ಕೆ ಹೋಗ್ಬಿಡೋದು, ಅದು ಜಂಟಿ ಇದು ಬಿಚ್ಕೊಂಡು ಹೋಗ್ಬಿಡೋದು ಆ ಕಡೆ. ಸರ್ ನಿಲ್ಲಿಸಿ ಸಾರ್ ಅಂತ. ಒಂದ್ಸಲ ಮಧ್ಯರಾತ್ರಿ ನಾವೆಲ್ಲ ಮಲಗಿರ್ಬೇಕಾದ್ರೆ ಚಂದ್ರಣ್ಣ ಸಡನ್ನಾಗಿ ಎದ್ದು ಆಚೆ ಹೋಗೋದು, ಅದು ಕಟ್ಕೊಳ್ದೆ ಆಚೆ ಹೋಗಂಗಿಲ್ಲ, ಯಪ್ಪ ಇಲ್ಲೇ ಇರೋದು. ನೋಡ್ಬಿಟ್ರು ಇವರು ಸತೀಶ್, ನೋಡ್ಬಿಟ್ಟು ಸಾರ್ ಸುಮ್ಮನಿರಿ ಸಾರ್ ಅಂತ ಎಲ್ಲರೂ ಎದ್ಬಿಟ್ವಿ. ಸೊ ಅವ್ರು ಯಾವಾಗ ಸಾರ್ ಅಂತಾರೋ ಕೋಪ ಬಂದಿದೆ, ಬೇರೆ ಟೈಮ್ ಮೊಸರು, ಅದು ಸಾರ್ ಬಂದಾಗ ಮಾತ್ರ ಹೆವಿ. ಅದು ಒಂದು ಅಂದರೆ ಇನ್ನೊಂದು ಕಡೆ ಐ ಥಿಂಕ್ ಸ್ಪಂದನ ಮಾಳುನು ತುಂಬ ಒಳ್ಳೆ ಕಾಂಬಿನೇಷನ್. ಸಡನ್ನಾಗಿ ಅಣ್ಣ ತಂಗಿ ಆಗ್ಬಿಟ್ರು ಅವ್ರು. ಹಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಬಂದಿದ್ದು ಫಸ್ಟೇನೆ ಅಣ್ಣ ಅಂತ ಕರೆದ್ಲು ಅವಳು. ಸೊ ಅದು ಅಣ್ಣ ತಂಗಿ ಬಾಂಡ್ ಆಗ್ಬಿಡ್ತು. ಬಟ್ ಯಾವಾಗಲೂ
ಅಲ್ಲ ಅಣ್ಣ ಯಾಕಣ್ಣ ಹಿಂಗೆಲ್ಲ ಮಾಡ್ತೀರಾ, ನನಗೂ ಅರ್ಥ ಆಗುತ್ತೆ ಅಣ್ಣ. ಅಲ್ಲ ಅಣ್ಣ ಈಗ ನಿಮಗೂ ಇದು ಬೇಕಂತ ಗೊತ್ತಾಗಬೇಕಲ್ವ ಅಣ್ಣ. ಅಲ್ಲ ಅಭಿ, ಇಲ್ಲ 1 minute ಲಿಸನ್ ಟು ಮೀ ಅಭಿ, ಸ್ವಲ್ಪ ಕಷ್ಟ ಆಗುತ್ತೆ ಅಭಿ, ಅರ್ಥ ಮಾಡ್ಕೋ ಅಭಿ ಅಂತ ಅವರು ಒಂದು ಕಡೆ ಅಂದರೆ ಇನ್ಕೊಡು ಪಕ್ಕದಲ್ಲಿ ಮಾಡು ಏನಪ್ಪಿ ನಮ್ಗೆ ಹಂಗೆ ಕೇಳಿಸೋದು ಸ್ಟಾರ್ಟಿಂಗ್ ಅಷ್ಟು ಫಾಸ್ಟಾಗಿ ಮಾತಾಡ್ತಾ ಇದ್ರು. ಸೊ ಅದೆಲ್ಲ ಆಗ್ತಾ ಇತ್ತು ಸರ್, ಈ ಥರದ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಎಲ್ಲ. ನನಗೆ ಈ ಸೆಲೆಬ್ರಿಟೀಸು ಸಿನಿಮಾ ಆ್ಯಕ್ಟರ್ಸ್ಗಳ ಮಿಮಿಕ್ರಿಗಿಂತ ಜಾಸ್ತಿ ಈ ನಮ್ಮ ಅಕ್ಕಪಕ್ಕದಲ್ಲಿ ವ್ಯಕ್ತಿಗಳಿರ್ತಾರಲ್ಲ, ಒಳ್ಳೆ ಗೋಲ್ಡ್ ಕ್ಯಾರೆಕ್ಟರ್ ಸಿಗುತ್ತೆ, ನಾವು ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕಷ್ಟೇ. ಸೊ ಈ ಥರದ್ದು ಕ್ಯಾರೆಕ್ಟರ್ಸ್ ಎಲ್ಲ ಜಾಸ್ತಿ ಇದು ನೋಡಿದ್ದೀನಿ ಸರ್. ಮತ್ತೆ ಯಾರ್ದು ಮಿಮಿಕ್ರಿ ಮಾಡ್ಬೋದು ಅಲ್ಲಿರೋರ್ದೇನೆ? ಮತ್ತೆ ಯಾರ್ದು ಮಿಮಿಕ್ರಿ? ಇವರು ಅಶ್ವಿನಿ ಮೇಡಮ್ದು ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾ ಇದ್ದು, ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಎಲ್ಲ ವಿಷಯಕ್ಕೂ ಕೋಪ ಮಾಡ್ಕೋತಾ ಇದ್ರು, ಕಂಡೀಷನ್ಸ್ ಆಗ್ತಾ ಇದ್ರು. ಸೊ ಹೆಂಗ ಅವ್ರ ಬಗ್ಗೆ ಹೇಳೋದು, ಅವರು ಸ್ವಲ್ಪ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ಇದೆಲ್ಲ ಮಾಡ್ತಾ ಇದ್ರು. ಅಂದರೆ ಸುಮ್ಮನೆ ಇಲ್ಲದೆ ಇರೋ ಕೋಪ. ನಾವೆಲ್ಲ ಒಟ್ಟಿಗೆ ಕೂತಿರ್ಬೇಕಾದ್ರೆ ಗಿಲ್ಲಿ ಇವ್ರನ್ನ ಮಾತ್ರ ನೋಡ್ಬಿಟ್ಟು ಇಲ್ಲಿ ಕಣ್ಣು ನೋಡಿ ಮಾತಾಡು, ಆ ಕಡೆ ಎಲ್ಲ ಹಿಂಗೆ ಆ ಕಡೆ ಈ ಕಡೆ ಎಲ್ಲ ನೋಡೋಂಗಿಲ್ಲ, ಕಣ್ಣೋಡು ನನ್ನ ಕಣ್ಣೋಡು ಇದ್ಯಾವ್ದು ಗುರು ಕಣ್ಣೋಡು ಮಾತಾಡು ಅಂತ ಇಲ್ಲದೇ ಇರೋ ಇದಕ್ಕೆ ಎಕ್ಸ್ಟ್ರಾ ಒಂದು ಪಾತ್ರ ಇರುತ್ತೆ, ಆ ಪಾತ್ರಕ್ಕೆ ಅಂತ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೋ ಏನೋ ಗೊತ್ತಿಲ್ಲ ಓವರ್ ಆ್ಯಕ್ಟಿಂಗ್ ಮಾಡೋದಕ್ಕೆ. ಸೊ ಆ ರೀತಿ ಸ್ವಲ್ಪ ಎಕ್ಸ್ಟ್ರಾ ಇದೆಲ್ಲ ಮಾಡಿಬಿಟ್ಟು ಆ ಥರದೊಬ್ಬರು ವ್ಯಕ್ತಿ. ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್, ಏನೇನೋ ಕೆಲಸ ಮಾಡಿದ್ದಾರೆ. ನೋಡ್ಬಿಟ್ಟು ಮನೆ ಒಳಗೆ ಒಳ್ಳೆ ಸ್ಟ್ಯಾಂಡ್ ತೊಗೊತಾರೆ, ಒಳ್ಳೆ ವಿಚಾರದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಬಂದಿದ್ದಿದೆ ಆ್ಯಕ್ಟಿಂಗು ಇದೇ ಶುರು ಮಾಡಿದ್ರಲ್ಲ, ಅದು ಇಮ್ಮಿಡಿಯೇಟ್ ಆ ಇಂಟ್ರೆಸ್ಟೇ ಹೋಗ್ಬಿಡ್ತು ಅವ್ರ ಜೊತೆ ಮಾತಾಡಿಸೋದು. ಸೊ ಅಷ್ಟೇ ಸರ್. ಅದು ಬಿಟ್ಟು ಗಿಲ್ಲಿ ನಟ ಬಗ್ಗೆ ಏನು ಹೇಳ್ಕೊಸ್ಬಿಡ್ತಾರೆ? ಗಿಲ್ಲಿ ಒಂಥರ ಅವನು ಆರಾಮಾಗಿ ಒಂಥರ ಕೋತಿ ಥರ, ನಿಜ ಜೀವನದ ಮನುಷ್ಯ ಕೋತಿ ಕಂಪ್ಲೀಟಾಗಿ ಎವಲ್ಯೂಷನ್ ಆಗಿರಲ್ಲ, ಆ ಥರದೊಬ್ಬ ವ್ಯಕ್ತಿ. ಆರಾಮಾಗಿ ಅವ್ನು ಬಂದಾಗಲೂ ಅಷ್ಟೇ ಹಿಂಗೆ ಕೂತ್ಕೊಂಡಿರ್ತಾನೆ. ಅಣೋ ಏನೋ ಸುಮ್ಕಿರಣೋ ನೀನು, ಯಾಕಣೋ ಹಿಂಗೆಲ್ಲ ಮಾಡ್ತೀಯಾ, ಬಾಣೋ ಸುಮ್ಕಿರಣೋ ನಿಮ್ಗೆ ಏನೋ ಬರುತ್ತೆ, ಚರಣ ಕುತ್ಕೊಳ್ಳೋಣ ನಿಮಗೆ ಬರುತ್ತೆ ಅಂತ ಈ ಥರ ಹಿಂಗೆ ಕೂತ್ಕೊಳ್ಳೋದು. ಹಿಂಗೆ ಡೈಲು ಊರ ಕಡೆ ಪ್ರಾಪರ್ ಊರು ಹುಡುಗ ಅವನು. ಸೊ ಊರ ಕಡೆ ಹೆಂಗಿರ್ತಾರೆ, ಯಾವ ಥರ ಮಾತಾಡ್ತಾರೆ, ಪಕ್ಕ ಹಳ್ಳಿ ಹುಡುಗ ಅವನು. ಬಟ್ ಚೆನ್ನಾಗಿ ಬರ್ತದೆ ಅವನ ಶೈಲಿ, ಇದೆಲ್ಲ ತುಂಬ ಚೆನ್ನಾಗಿ ಬರ್ತದೆ, ತುಂಬ ಎಂಟರ್ಟೈನ್ ಮಾಡ್ತಾನೆ ಅವನು ಕೂಡ. ಸೊ ಅವನು ಕೂಡ ಫೈನಲ್ ಲಿಸ್ಟ್ ಹೋಗುವಂಥ ಒಂದು ಅಭ್ಯರ್ಥಿ ಅನ್ಸುತ್ತೆ ನನಗೆ. ಮಾಡು ಅವ್ರ ಬಗ್ಗೆ. ಮಾಡು ತುಂಬ ಒಳ್ಳೆ ವ್ಯಕ್ತಿ ಸರ್, ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ, ಹಾಡಿನ ಮೂಲಕನೇ ಎಮೋಷನ್ ಮಾಡಿಸ್ತಾರೆ, ಆ ಥರದೊಬ್ಬರು ವ್ಯಕ್ತಿ. ಬಟ್ ಅವರು ಕೆಲವೊಂದು ವಿಚಾರಗಳ ಬಗ್ಗೆ ಹಿಂದುಳಿದಿದ್ದಾರೆ ಅನಿಸುತ್ತೆ ನನಗೆ. ಆ ವಿಚಾರಗಳ ಬಗ್ಗೆ ಎಲ್ಲ ಚೇಂಜ್ ಮಾಡಿಕೊಂಡು ಕೆಲವೊಂದು ಸ್ಟೀರಿಯೋ ಟೈಪ್ಗಳನ್ನು ಅವರೇ ಹೊಡೆದಾಕ ಮುಂದೆ ಬಂದರೆ ಅವ್ರು ಬರುವಂತಹ ಒಂದು ಕ್ಷೇತ್ರಕ್ಕೂ ಮಾದರಿ ಆಗಿರ್ತಾರೆ ಅವರು ಅಂತ ಅಷ್ಟೇ. ತುಂಬ ದೊಡ್ಡ ಎಕ್ಸಾಂಪಲ್ ಆಗಿರ್ತಾರೆ, ತುಂಬ ದೊಡ್ಡ ಇನ್ಸ್ಪಿರೇಷನ್ ಆಗಿರ್ತಾರೆ ಅವರು. ಅವ್ರು ಕೆಲವೊಂದು ವಿಚಾರಗಳು ಚೇಂಜ್ ಮಾಡ್ಕೋಬೇಕಷ್ಟೇ. ಎವ್ರಿಥಿಂಗ್ ಇಸ್ ಫೈನ್, ಈಸ್ ಅ ವಿನ್ನಿಂಗ್ ಮಟೀರಿಯಲ್. ಇಲ್ಲ ಅಂದರೆ ಅವ್ರ ಮಾತನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಮಂಜು ಭಾಷಿಣಿ ಮನೇಲಿ ಒಂಥರ ಅಮ್ಮ ಥರ ಸರ್ ನನಗೆ ಅವರು ಎಲ್ಲರೂ ಅದೇ ಹೇಳಿದ್ನಲ್ಲ, ಹೇಳೋರು ಜಾಸ್ತಿ ಕೇಳಿಸ್ಕೊಳ್ಳೋರು ಕಮ್ಮಿ ಇಲ್ಲಿ ಅಂತ. ಅಂಥದ್ರಲ್ಲಿ ಅವ್ರು ಕೇಳಿಸ್ಕೊಳ್ಳೋರು. ಎಲ್ಲ ಆದಮೇಲೆ ಇಡೀ ದಿನ ಮುಗಿದಾದ್ಮೇಲೆ ಕುತ್ಕೊಂಡು ಮಾತಾಡಿಸ್ತಾ ಇರ್ಬೇಕಾದ್ರೆ ಏನಾಯಿತು ಹೆಂಗಾಯಿತು ಇವತ್ತು, ನಾನು ಅವ್ರ ಹತ್ರ ಫುಲ್ ಕಂಪ್ಲೇಂಟ್ ಮಾಡಿದೆ, ಇದಾಯಿತು ಅದಾಯಿತು, ಯಪ್ಪ ಮಾತಾಡೋಕ್ಕೆ ಬಿಟ್ಟಿಲ್ಲ, ಇವತ್ತು ಜಿಮ್ಗೆ ಹೇಳ್ಕೊಂಡು ಹೋಗ್ಬಿಟ್ರು, ಅದಾಯಿತು ಇದಾಯಿತು, ಇದೆಲ್ಲ ಫುಲ್ ಕಂಪ್ಲೇಂಟ್ ಅದೆಲ್ಲ ಕೇಳಿಸ್ಕೊತಿದ್ರು. ಇನ್ಫ್ಯಾಕ್ಟ್ ಅವರು ಎಷ್ಟೋ ಸಲ ಕುತ್ಕೊಂಡು ಕರಿಬಸವ ಅವ್ರ ಜೊತೆ ಕುತ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿದ್ದಾರೆ, ನೀವೊಂದು ಚೌಕಟ್ಟಲ್ಲಿ ಬದುಕ್ತಾ ಇದ್ದೀರಾ, ಅದು ಬಿಟ್ಟು ಆಚೆ ಬರಬೇಕು, ನೀವು ತುಂಬ ಸ್ಟ್ರಿಕ್ಟಾಗಿ ಹಿಂಗೆ ಇರ್ತೀನಿ ಅಂತ ಹಂಗೆ ಇದು ಮಾಡ್ತಿದ್ದೀರಾ, ಕಷ್ಟ ಆಗುತ್ತೆ ನಿಮಗೆ ಅಂತೆಲ್ಲ ಹೇಳಿ 2-3 ಸಲ ಕೇಳಿಸ್ಕೊಳ್ಳೋ ಥರ ಕೇಳಿಸ್ಕೊಂಡು ಮರ್ತೋಗ್ಬಿಡ್ತಾರೆ ಅವ್ರು ತುಂಬ ಈಸಿಯಾಗಿ. ಬಟ್ ಅವ್ರು ತುಂಬ ಸಪೋರ್ಟ್ ಮಾಡಿದಂಥ ಒಬ್ಬ ವ್ಯಕ್ತಿ ನನಗೆ ಆದರೆ ಅದು ಮಂಜು ಮ್ಯಾಮ್. ಸೊ ರಕ್ಷಿತಾ ಬಗ್ಗೆ ಪರ್ಸ್ನಲ್ ಆಗಿ ಅಷ್ಟು ಗೊತ್ತಿರೋದಿಲ್ಲ ನನಗೆ, ಆಚೆನೂ ನಾನು ನೋಡಿರೋದಿಲ್ಲ, ಅವ್ರ ಬಗ್ಗೆ ಪರಿಚಯನೇ ಇಲ್ಲ ಜಾಸ್ತಿ, ಏನೂ ಇಲ್ಲ. ಫಸ್ಟ್ ಟೈಮ್ ಅವ್ರು ನಮ್ಮ ಮನೇಲಿ ನೋಡಿದ್ದೆ. ಫಸ್ಟ್ ಡೇ ಬಂದಾಗಲೂ ಅಷ್ಟೇ ಎಲ್ಲೊಂದು ಕಡೆ ಆ ಹುಡುಗಿ ನನ್ನ ಕೇಪಬಿಲಿಟಿ ಇದೆ ಅಂತ ಗೊತ್ತಿತ್ತು. ಅಂದರೆ ತುಂಬ ಜೋರಿತ್ತು ಆ ಹುಡುಗಿ ಮಾತಾಡ್ತಾ ಇರಬೇಕಾದ್ರೆ. ಓಕೆ ಚೆನ್ನಾಗಿರುತ್ತೆ ಅಂತ. ಅಂದರೆ ನನ್ನ ತಲೆಯಲ್ಲಿ ಅವರು ಮತ್ತು ಮಾಡು ಅಕಸ್ಮಾತ್ ಒಂದು ಕಾಂಬೋ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಆ ಒಂದು ಕಾಂಬೋನೇ ಮಜಾ ಇರ್ತಾ ಇತ್ತು. ಇಬ್ಬರು ಶೈಲಿನೂ ಅರ್ಥ ಮಾಡಿಕೊಂಡು ಓಹೋ ಹೆಂಗೆಲ್ಲ ಇತ್ತು. ಅದೇ ಜಂಟಿಗಳೆಲ್ಲ ಒಂದೊಂದು ಥರ ವಿಚಿತ್ರವಾಗಿ ಜಂಟಿಗಳು ಫಾರ್ಮೇಷನ್ ಆಗಿಬಿಡ್ತು. ಅಟ್ಲೀಸ್ಟ್ ಆ ಕಾರ್ಯಕ್ರಮದವರೇ ಕೂತ್ಕೊಂಡು ಜಂಟಿಗಳನ್ನ ಡಿಸೈಡ್ ಮಾಡಿದ್ರಾದ್ರೂ ಚೆನ್ನಾಗಿರ್ತಾ ಇತ್ತು. ಅಲ್ಲೇ ಸ್ಟೇಜ್ ಮೇಲೆ ನೀವೇ ಡಿಸೈಡ್ ಮಾಡಿ ಅಂತ ಬಂದಾಗ ನಾವು ಜಾತ್ರೆ ಥರ ಸೆಲೆಕ್ಷನ್ ಮಾಡ್ಕೊಂಡ್ವಿ, ನಾವೆಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಂಡ್ವಿ. ಸೊ ರಕ್ಷಿತಾ ಬಂದಾಗ ಅವ್ರು ಹೋದಾಗ ಇಮಿಡಿಯೇಟಾಗಿ ನಮಗೆಲ್ಲ ಬೇಜಾರಿತ್ತು, ಅಯ್ಯೋ ಪಾಪ ಚಿಕ್ಕ ಹುಡುಗಿ ಎಲ್ಲಿಂದ ಅಷ್ಟು ದೂರದಿಂದ ಬಂದಿದೆ, ಏನೋ ಒಂದು ಕನ್ಸಿಡ್ಕೊಂಡು ಬಂದಿರುತ್ತೆ, ಲಾಂಚೆಲ್ಲ ಆಗಿರುತ್ತೆ, ಹೆಂಗೆ ಕಳಿಸ್ಬಿಟ್ರು ಅಂತ. ಬಟ್ ಎಲ್ಲರಲ್ಲೂ ಮನಸ್ಸಲ್ಲಿ ಒಂದಿತ್ತು, ಏನೋ ಒಂದು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಕರೆಸ್ತಾರೆ, ಹಂಗೆಲ್ಲ ಈಸಿಯಾಗಿ ಕಳಿಸಲ್ಲ ಯಾರನ್ನು ಅಂತ. ಸೊ ಆ ಹುಡುಗಿ ವಾಪಸ್ ಬಂದಾಗಲೂ ಅಷ್ಟೇ ತುಂಬ ಜನರಿಗೆ ಶಾಕ್ ಎಲ್ಲ ಆಗಿಲ್ಲ, ಜನ ನೋಡ್ತಾ ಇದ್ರು ಅಷ್ಟೇ, ಓಕೆ ಅಂತೆಲ್ಲ ಹೇಳ್ಬಿಟ್ಟು. ಬಿಕಾಸ್ ನಮ್ಗೆ ಎಲ್ಲೋ ಒಂದು ಕಡೆ ಗೊತ್ತಿತ್ತು, ಎಲ್ಲೋ ಒಂದು ಕಡೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ ಅಂತ. ಅದು ಅಷ್ಟು ಬೇಗ ಆಯಿತು ಅಂತ ಗೊತ್ತಾಗಿರೋದಿಲ್ಲ, ಬಟ್ ಆಯಿತು, ಫಟ್ ಅಂತ ಆಯಿತು. ಜಾನ್ವಿ ಕಾರ್ತಿಕ್ ಅವರು ಸ್ವಲ್ಪ ಆನ್ ಆ್ಯಂಡ್ ಆಫ್, ಕೆಲವೊಂದು ಜಾಗಗಳಲ್ಲಿ ಮಾತಾಡ್ತಾರೆ, ಕೆಲವೊಂದು ಜಾಗಗಳಲ್ಲಿ ಮಾತಾಡಲ್ಲ ಅವರು.
ಆ್ಯಂಡ್ ಅವರು ಅಷ್ಟೇ ಅವ್ರದ್ದೇ ಆದಂತಹ ಒಂದು ಸೆಲೆಕ್ಟಿವ್ ಸೋಷಲೈಸಿಂಗ್ ಇರುತ್ತೆ, ಇಷ್ಟು ಜನರ ಜೊತೆ ಮಾತಾಡ್ತೀನಿ ಹಿಂಗಿರ್ತೀನಿ ನಾನು ಅಂತ. ಬಟ್ ಅವರಲ್ಲಿ ಎಕ್ಸ್ಟ್ರಾ ಏನು ಅಂದರೆ ಸರ್ ವೆರಿ ಸಿಂಪಲ್ ಸರ್, ಈಗ ಚೆನ್ನಾಗಿ ನೀವು ನಿಮ್ಮ ಕ್ಯಾರೆಕ್ಟರ್ ಪರ್ಸ್ನಾಲಿಟಿ ಎಲ್ಲ ಒಂದು ಕಡೆ, ಇನ್ನೊಂದು ಕಡೆ ನೋಡೋಕ್ಕೆ ತುಂಬ ಚೆನ್ನಾಗಿದ್ದೀರಾ ಅಂದರೂ ಅದಕ್ಕೂ ಕಾಂಪ್ಲಿಮೆಂಟ್ ಬರುತ್ತೆ, ಅದಕ್ಕೂ ಅಟೆನ್ಷನ್ ಬರುತ್ತೆ ಸರ್, ಟಿ ವಿನಲ್ಲಿ ಎಸ್ಪೆಷಲಿ ಸರ್. ನಾನು ಐ ರಿಮೆಂಬರ್ ಸ್ಪಂದನ ಜೊತೆ ಒಂದ್ಸಲ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಹೇಳಿದೆ, ನೀನಿನ್ನೂ ನಿನ್ನ ಐಡೆಂಟಿಟಿ ವ್ಯಕ್ತಿತ್ವ ಆಚೆ ಬರಬೇಕಂದ್ರೆ ಇನ್ನೂ ಪವರ್ಫುಲ್ ಸ್ಟ್ಯಾಂಡ್ ತಗೋ, ನೀನು ಕಾಣಿಸ್ಕೋಬೇಕು, ನೀನು ಸ್ವಲ್ಪ ಪವರ್ಫುಲ್ಲಾಗಿ ಮಾತಾಡ್ತಾ ಇರಬೇಕಾದ್ರೆ ಅಂತ. ಇಲ್ಲಾಂದರೆ ಸುಮ್ಮನೆ ಬ್ಯೂಟಿಫುಲ್ ಪ್ರಿಟಿ ಅಂತ ಹೇಳಿಬಿಟ್ಟು ಅಲ್ಲೇ ಮುಚ್ಚಿಟ್ಬಿಡ್ತಾರೆ. ಆ ಹುಡುಗಿನಲ್ಲಿ ಏನು ಒಳ್ಳೆ ಗುಣ ಇದೆ, ಅವಳು ಪ್ರಿಟಿ, ಅವಳು ಸುಂದರವಾಗಿದ್ದಾಳೆ, ಅವಳು ಬ್ಯೂಟಿಫುಲ್ ಆಗಿದ್ದಾಳೆ, ಅದು ಕೆಟ್ಟ ರೀತಿ ಸರ್ ಹೆಣ್ಮಕ್ಳಿಗೆ, ಅದೊಂಥರ ಕೆಟ್ಟ ರೀತಿನಲ್ಲಿ. ಅಂದರೆ ಅವರಲ್ಲಿ ಏನು ಐಡೆಂಟಿಟಿ ಇಲ್ವಾ, ಅವರಲ್ಲಿ ಏನು ಟ್ಯಾಲೆಂಟ್ ಇಲ್ವಾ, ಅದು ಎಲ್ಲೋ ಒಂದು ಕಡೆ ಕುಗ್ಗಿಸ್ತಾ ಇರೋ ಥರ ಆಗ್ತಾ ಇದೆ. ಎಷ್ಟೋ ಜನರಿಗೆ ಗಿಲ್ಲಿ ಜೊತೆ ಇರೋ ಕಾವ್ಯ ಒಂಥರ ಶ್ಯಾಡೋ ಥರ ಕಾಣಿಸ್ತಾ ಇಲ್ವಾ. ಸೊ ಅದೇ ರೀತಿ ಅಲ್ಲಿರೋ ಹೆಣ್ಮಕ್ಳು ಇನ್ನೂ ಕಾಣಿಸ್ಕೋಬೇಕು ಅಂಥವ್ರಿಗೆಲ್ಲ ಐ ಥಿಂಕ್ ಅಶ್ವಿನಿ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅಶ್ವಿನಿ ಗೌಡ ಅವ್ರು ಸ್ವಲ್ಪ ಜೋರಾಗಿ ಮಾತಾಡಿ ಏನೇನೋ ಕೂಗ್ತಾರೆ ಇಲ್ಲದೇ ಇರೋ ಕಾರಣಕ್ಕೆ, ಬಟ್ ಅಟ್ಲೀಸ್ಟ್ ಕಾಣಿಸ್ಕೊತಾ ಇದ್ದಾರೆ ಅಂತ, ಸ್ಟ್ಯಾಂಡ್ ತೊಗೊತಾ ಇದ್ದಾರೆ ಅಂತ. ಸೊ ಅದೇ ನಾನು ಬರೋಕ್ಕಿಂತ ಮುಂಚೆನೂ ಅದೇ ಹೇಳ್ಬಿಟ್ಟು ಬಂದೆ, ಐಡೆಂಟಿಟಿ ಕಳ್ಕೊಬೇಡಿ, ಇನ್ನೊಬ್ಬರ ಪರಿಚಯ ಇನ್ನೊಬ್ಬರು ಶ್ಯಾಡೋ ಆಗಿ ಇರಬೇಡಿ ಅಂತ ಕೇಳಿ. ಮಲ್ಲಮ್ಮ ಅವ್ರ ಬಗ್ಗೆ ಅನಿಸುತ್ತೆ, ಅದು ಅವ್ರ ಬಗ್ಗೆ ಪರಿಚಯ ಇತ್ತ ಮುಂಚೆ ಅಥವಾ ಇಲ್ಲ ಸರ್? ಅವ್ರ ಬಗ್ಗೆ ಗೊತ್ತಿರೋದಿಲ್ಲ, ಮುಂಚೆನೂ ಗೊತ್ತಿರೋದಿಲ್ಲ, ಬಟ್ ವೆರಿ ಸ್ವೀಟ್, ವೆರಿ ಜೆನ್ಯೂನ್, ಇನ್ನೋಸೆಂಟ್ ಅವರು. ಪಾಪ ಈ ಮನೇಲಿ ಒಬ್ಬೊಬ್ರು ಒಂದೊಂದ್ ಥರ ಕುತಂತ್ರಿತನ ಆಟ, ನರಿ ಆಟ ಎಲ್ಲ ಮಾಡ್ತಾರೆ, ಅವರೊಬ್ರು ಏನೂ ಮಾಡಲ್ಲ ಸರ್. ಅವರೊಬ್ರು ಅಂದ್ರೆ ಅವ್ರು ಹೆಂಗಿದ್ದಾರೆ ಹಂಗೆ ಇದ್ದಾರೆ ಅಂತ, ಹಂಗೇ ಇದಾರೆ ಸರ್, ಅವ್ರನ್ನ ಚೇಂಜ್ ಮಾಡ್ಸೋಕ್ಕೆ ಆಗಲ್ಲ. ಸೊ ಆ ಒಂದು ವಿಚಾರನ ಚೇಂಜ್ ಅಂತೂ ಮಾಡೋಕ್ಕಾಗಲ್ಲ. ವೆರಿ ಸ್ವೀಟ್, ಅವ್ರು ಗೆದ್ರೆ ಇನ್ನೂ ಖುಷಿ ಆಗುತ್ತೆ ನಂಗೆ, ಗೆಲ್ಲಬೇಕು ಅವರು. ಸರ್ ಇವಾಗ ಮಲ್ಲಮ್ಮ ಅವ್ರ ಬಗ್ಗೆ ಏನಿಸುತ್ತೆ? ಮಲ್ಲಮ್ಮ ಅವ್ರು ಅದೇ ಹೇಳೋದು, ಸಿಕ್ಕಾಪಟ್ಟೆ ಇನ್ನೋಸೆಂಟು, ತುಂಬ ಸ್ವೀಟು. ಅಂದರೆ ಅವ್ರಿಗೆ ಅಮ್ಮ ಈ ಟಾಸ್ಕ್ ಹಿಂಗಿದೆ, ಹಿಂಗೆ ನಡ್ಕೊಂಡೋಗಿ ಹಿಂಗೆ ಮಾಡಬೇಕು ಅಂದ್ರೆ ಅದೇ ಮಾಡ್ತಾರೆ, ಬೇರೆ ಏನೂ ಯೋಚನೆ ಮಾಡೋಲ್ಲ. ಪಾಪ ಇಂಥವ್ರ ನಡುವೆ ಅವ್ರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ ಕೆಲವೊಂದ್ಸಲ ಸಿಂಪತಿ ಕಾರ್ಡೆಲ್ಲ ಅವ್ರ ಹೆಸರಲ್ಲಿ ಪ್ಲೇ ಮಾಡ್ತಾರೆ ಜನರು. ತುಂಬ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಸರ್, ಅವ್ರಂಥವ್ರು ಅಷ್ಟು ದೂರ ಬಂದಿದ್ದಾರೆ ಅನ್ನೋದೇ ತುಂಬ ದೊಡ್ಡ ಇನ್ಸ್ಪಿರೇಷನ್, ಎಷ್ಟೋ ಜನರಲ್ಲಿ ಸ್ಫೂರ್ತಿ ತುಂಬಿಸುತ್ತೆ ಇವತ್ತು. ಸೊ ಮಲ್ಲಮ್ಮ ಇಸ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್. ಅವ್ರು ಅಷ್ಟು ದೂರ ಬಂದಿದ್ದು ತುಂಬ ದೊಡ್ಡ ವಿಚಾರ. ಸರ್ ಬಿಗ್ ಬಾಸಲ್ಲಿ ಸಿಂಪತಿ ಜಾಸ್ತಿ ವರ್ಕೌಟ್ ಆಗುತ್ತಾ ಅಥವಾ ಟ್ಯಾಲೆಂಟ್ ಜಾಸ್ತಿ ವರ್ಕೌಟ್ ಆಗುತ್ತಾ ಅಥವಾ ಸುಮ್ಮನೆ ಏನಿದೆಯೋ ವಾಸ್ತವ, ಆ ವಾಸ್ತವ ತಕ್ಕಂಗೆ ನಡ್ಕೊಳ್ಳೋದು ವರ್ಕೌಟ್ ಆಗುತ್ತಾ? ಸರ್ ವಾಸ್ತವ ತಕ್ಕಂಗೆ ನಡ್ಕೊಂಡು ಹೋಗೋದು ವರ್ಕೌಟ್ ಆಗಲ್ಲ, ಅದು ನಂಗೆ ವರ್ಕೌಟ್ ಆಗಿಲ್ಲ. ಓಕೆ. ಸಿಂಪತಿ ಅನ್ನೋದು ಸ್ವಲ್ಪ ವರ್ಕೌಟ್ ಆಗುತ್ತೆ, ಕೆಲವು ಜನರಿಗೆ ವರ್ಕೌಟ್ ಆಗಿದೆ. ಟ್ಯಾಲೆಂಟು ಓಕೆ, ಟ್ಯಾಲೆಂಟ್ ಯಾವಾಗೂ ತೋರಿಸಲ್ಲ ನಿಮ್ಮದು. ನಾನು ಯಾವಾಗಲೂ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಡೈಲಿ ಎಲ್ಲ ಟೈಮಲ್ಲೂ ಡ್ಯಾನ್ಸ್ ಮಾಡ್ತಾಯಿದ್ರೆ ತೋರಿಸಲ್ಲ, ಒಂದು ಸಲ ತೋರಿಸ್ತಾರೆ, ನಿಮ್ಮ ಒಂದು ಸೀನಲ್ಲಿ ಬಂದು ಹೋಗ್ತೀರಾ ನೀವು ಅಷ್ಟೇ. ಸೊ ಐ ಫೀಲ್ ಜಾಸ್ತಿ ಈ ಮೂರು ವಿಚಾರದಲ್ಲಿ ನೀವು ಹೇಳಿದ್ದು ಸಿಂಪತಿ, ಎಲ್ಲದಕ್ಕಿಂತ ಜಾಸ್ತಿ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಇದ್ದರೆ ವರ್ಕೌಟ್ ಆಗುತ್ತೆ ಇನ್ನು ಸ್ವಲ್ಪ. ಸೊ ಆ್ಯಕ್ಟಿಂಗ್ ತುಂಬ ಬೇಕು, ಅದು ಒಂದು ಟ್ಯಾಲೆಂಟಲ್ಲಿ ನೀವು ಆ್ಯಡ್ ಮಾಡೋಂಗಿದ್ರೆ ಓವರ್ ಆ್ಯಕ್ಟಿಂಗ್ ಅನ್ನೋದು ಅದು ಹೆಲ್ಪ್ ಆಗುತ್ತೆ ನಿಮಗೆ. ಇಲ್ಲ ಬಟ್ ನೀವು ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಆ್ಯಡ್ ಮಾಡ್ಬೋದು, ತೊಂದರೆ ಇಲ್ಲ. ಓವರ್ ಆ್ಯಕ್ಟಿಂಗ್ ಪ್ಲಸ್ ಅದ್ರ ಜೊತೆ ಓವರ್ ಆ್ಯಕ್ಟಿಂಗ್ ಒಂದು ಆ್ಯಡ್ ಮಾಡಬೇಕು, ಇನ್ನೊಂದು ಸ್ವಲ್ಪ ಫ್ಲರ್ಟಿಂಗ್ ಸ್ಕಿಲ್ಸ್, ಇದೆರಡು ಆ್ಯಡ್ ಮಾಡಿದ್ರೆ ಅದು ವರ್ಕೌಟ್ ಆಗುತ್ತೆ. ಸೊ ಸಿಂಪತಿ ಒಂದು ಸ್ವಲ್ಪ ಆಗುತ್ತೆ, ಸಿಂಪತಿ ಆಗುತ್ತೆ, ಸ್ವಲ್ಪ ವರ್ಕೌಟ್ ಆಗುತ್ತೆ, ಡಿಪೆಂಡ್ ಆಗುತ್ತೆ ಯಾರ ಮೇಲೆ ಸಿಂಪತಿ ಅಂತ. ಮಾತುಗಾರಿಕೆ ಎಸ್ಪೆಷಲಿ, ಮಾತುಗಾರಿಕೆ ವರ್ಕೌಟ್ ಆಗುತ್ತೆ, ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಅದು ವರ್ಕೌಟ್ ಆಗುತ್ತೆ. ಈಗ ನಾನು ಆರ್ಜೆ, ನನಗೆ ಮಾತಾಡೋಕ್ಕೆ ನೀವು ಅವಕಾಶ ಕೊಡ್ತೀರಾ, ನಾನು ಮಾತಾಡ್ತೀನಿ. ಅಲ್ಲೊಂದು ಸರ್ಕಸಲ್ಲಿ ಎಲ್ಲರೂ ನಾನು ನಂದೆಲ್ಲಿ ಇಡಲಿ ಅಂತ ಮಾತಾಡ್ತಾ ಇರ್ತಾರೆ, ನಾವು ಮಾತಾಡ್ತಾ ಇರ್ಬೇಕಾದ್ರೆ ಕಟ್ ಮಾಡಿಬಿಡ್ತಾರೆ, ಕೆಲವೊಂದ್ಸಲ ಕುಗ್ಗಿಸ್ಬಿಡ್ತಾರೆ, ಮಾತಾಡಿದಾಗ ಇಗ್ನೋರ್ ಮಾಡಿಬಿಡ್ತಾರೆ. ಎಲ್ಲಿ ಮಾತಾಡ್ತೀರಾ ಅವಾಗ? ಸೊ ಅಂದರೆ ಫೋರ್ಸ್ ಮಾಡಿ ಮಾತಾಡೋಕ್ಕೆ ಕಷ್ಟ ಆಗುತ್ತಲ್ವ ಸರ್? ಎಸ್ ಸರ್. ಅಲ್ಲ ಅಂದರೆ ಇವಾಗ ನೀವು ಹೇಳೋ ಪ್ರಕಾರ ಆರ್ಜೆಗಿಂತ ಡಿಬೇಟ್ ಮಾಡಿರ್ತಾರಲ್ಲ ಅಂಥವ್ರಿಗೆ ಒಳ್ಳೆ ಶೋ ಅಂತೀರಾ ಅದು? ಡಿಬೇಟ್ ಅಂದರೆ ಅಂದರೆ ಸರ್ ಡಿಬೇಟ್ ಮಾಡೋಕ್ಕೂ ಒಂದು ಒಳ್ಳೆ ಕಾರಣ ಇರಬೇಕು ಸರ್ ಅಷ್ಟೇ. ಈಗ ನಾನು ಕೂಡ ಡಿಬೇಟ್ ಮಾಡಬಲ್ಲೆ, ಏನಾದರೂ ಬಂದಾಗ ಅದಕ್ಕೊಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಕಾರಣ ಬಂದರೆ ಅದಕ್ಕೆ ಕೂತ್ಕೊಂಡು ನಾನು ಡಿಬೇಟ್ ಮಾಡ್ತೀನಿ. ನಂಗೆ ತಪ್ಪು ಅನ್ಸಿದ್ರೆ 100% ಅದ್ರ ಬಗ್ಗೆ ಕೂತ್ಕೊಂಡು ಮಾತಾಡ್ತೀನಿ. ಈಗ ಅಶ್ವಿನಿ ಅವರು ಪಿನ್ ಪಾಯಿಂಟ್ ಹೇಳಿದ ತಪ್ಪು ಅನಿಸ್ತು, ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡಿದೆ, ಸೇಯಿಂಗ್ ದಟ್ ಮ್ಯಾಮ್ ಇದು ಪಿನ್ ಪಾಯಿಂಟ್ ಮಾಡ್ದಂಗೆ ಅನಿಸ್ತಾ ಇಲ್ವಾ, ಇದು ಎಲ್ಲ ಒಂದು ಕಡೆ ನೀವು ಮಾಡ್ತಾ ಇರೋದು ಅಂತೆಲ್ಲ ಹೇಳ್ಬಿಟ್ಟು ಅವತ್ತಿನ ನೈಟೇ ಕೂತ್ಕೊಂಡು ಮಾತಾಡಿದ್ವಿ. ಆ ಜಗಳ ಮಾಡಾದ್ಮೇಲೆ ಅವ್ರು ಕಣ್ಣು ನೋಡು ಅಂತೆಲ್ಲ ಹೇಳಾದ್ಮೇಲೆ. ಸೊ ಈ ರೀತಿ ಕಾನ್ವರ್ಸೇಷನ್ಸ್ ಎಲ್ಲ ಆಗಿದೆ, ಬಟ್ ಕೂಗಿಲ್ಲ ಅಷ್ಟೇ ನಾನು. ಸೊ ಕೂಗಿದ್ರೆ ವರ್ಕೌಟ್ ಆಗುತ್ತೆ ನೋಡಿ. ಈ ಡಾಗ್ ಸತೀಶ್ ಅವ್ರ ಬಗ್ಗೆ ಗೊತ್ತಿತ್ತ ನಿಮ್ಗೆ ಮುಂಚೆ? ಅಂದರೆ ನಿಮ್ಗೆ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದ? ಇಲ್ಲ, ಅವರು ಮಾತಿದ್ರೆ ಕೋಟಿ ನಾಯಿ ಇದು ಅಲ್ಲಿಂದ ಹೇಳ್ತಾರೆ, ಬಟ್ ಅದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ನಿಮ್ಮ ಒಪಿನಿಯನ್ ಏನು? ಸರ್ ಅವ್ರು ಮುಂಚೆ ಅಂದ್ರೆ ಗೊತ್ತಿದ್ರು ನನಗೆ, ಐ ಮೀನ್ ವಿ ನ್ಯೂ ಈಚ್ ಅದರ್. ಯಾವುದೋ ಒಂದು 2-3 ಇವೆಂಟಲ್ಲಿ ರೆಡ್ ಕಾರ್ಪೆಟ್ ಇವೆಂಟ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಸಿಕ್ಕಿದ್ರು. ಅದು ಬಿಟ್ಟರೆ ಪಾರ್ಟೀಸಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೆ. ಅದು ಬಿಟ್ಟರೆ ಅದು ನ್ಯೂಸ್ ಎಲ್ಲ ಕೇಳಿದ್ದೆ, ಇಡಿ ರೈಡ್ ಎಲ್ಲ ಆಗಿತ್ತು ಅವ್ರ ಮನೆಯಲ್ಲಿ, ಅದೆಲ್ಲ ಗೊತ್ತು ಆ ವ್ಯಕ್ತಿ ಹೆಂಗೆ ಅಂತ ನಂಗೆ ಗೊತ್ತು. ನನಗೆ ಅಲ್ಲಿ ಒಳಗೆ ಹೋಗಾದ್ಮೇಲೆ ಅವ್ರು ಹೇಳಿದಾಗಲೂ ನಾನು ಇಲ್ಲೇ ಶುರು ಅಂತ ಹೇಳ್ಬಿಟ್ಟು ಅದು ಬುಕ್ ಆಫ್ ಪುಂಗೀಸ್ ಅಂತಂದರೆ ಪ್ರತಿದಿನ ಒಂದೊಂದು ಪುಂಗಿ ಕಥೆ ಓದ್ತಾ ಇದ್ರು. ಇವತ್ತಿನ ನಾಯಿ 100 ಕೋಟಿ, ಇನ್ನೊಂದು ಕಡೆ ನಾನು ಎದ್ದು ನಿಂತಾಗ 10 ಜನ ಡಾನ್ಗಳೇ ಓಡೋಗ್ಬಿಟ್ರು, ಇನ್ನೊಂದು ಕಡೆ ನಂಗೆ 4 ಸಿನಿಮಾ ಬಂದಿತ್ತು, ನಾನೇ ಬೇಡ ಅಂತ ಹೇಳ್ಬಿಟ್ಟೆ, ಇನ್ನೊಂದು ಕಡೆ ನಾನು ಏನದು ದಿನಕ್ಕೆ 65 ಲಕ್ಷ ಸಂಬಳ ಇಷ್ಟಾದರೂ ಬರುತ್ತೆ ನನಗೆ ಇನಾಗ್ರೇಟ್ ಮಾಡೋಕ್ಕೆ, ಅಷ್ಟಕ್ಕೆ ಇದು ಬರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಪ್ರತಿದಿನ ಏನೋ ಒಂದು ಡೌ ಸರ್. ಅದೆಲ್ಲ ಅಭ್ಯಾಸ ಆಗಿಬಿಟ್ಟಿದ್ದು ನಮಗೆ. ಬಟ್ ಕಣ್ಣಲ್ಲಿ ಕಣ್ಣಿಟ್ಟು ಒಂದು
ಡೌನ ಸೀರಿಯಸ್ ಆಗಿ ಹೇಳ್ತಾರೆ ಸರ್, ಅಲ್ಲ ಸೀರಿಯಸ್ ಆಗಿ ಹೇಳೋದಿದೆಯಲ್ಲ ಸರ್, ಆ ಕಾನ್ಫಿಡೆನ್ಸ್ ಅದರಲ್ಲಿ 10% ನಮಗೆಲ್ಲ ಬಂದುಬಿಟ್ರೆ ನಾವು ಇನ್ನೂ ಉದ್ಧಾರ ಆಗ್ಬಿಡ್ತೀವಿ ಲೈಫಲ್ಲಿ ಸೂಪರಾಗಿ. ಸೊ ಎಲ್ಲೊಂದು ಕಡೆ ಅವರಿಂದ ಕಲಿಬೇಕು. ಬಟ್ ಅವರು ಹಾಗೆ ಇದ್ದಿದ್ದಕ್ಕೆ ಮೇ ಬಿ ಒಂದು ಅವಕಾಶ ಸಿಕ್ಕಿರೋದು ಈ ಕಾರ್ಯಕ್ರಮದಲ್ಲಿ. ಸರ್ ಅದು ಅವರು ಆ್ಯಕ್ಚುಲಿ ಅದು ಬೇಕು ಅಂತ ಹೇಳ್ತಾರೆ ಅಂತ ಅನ್ಸುತ್ತಾ, ಅಥವಾ ಅವ್ರು ಹೇಳೋದೇ ಹಂಗೆ ಅನ್ಸುತ್ತಾ? ಅಂದರೆ ಅವ್ರು ಇರೋದೇ ಹಾಗೆ ಇರೋದೇ ಹಂಗೆ ಸರ್. ಈಗ ಅದು ಹೇಳ್ತಾರಲ್ವ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ ಅಂತ. ಅವರು ಐ ಡೋಂಟ್ ನೋ ಫಾರ್ ಹೌ ಲಾಂಗ್, ಬಟ್ ಮುಂಚೆಯಿಂದನೂ ಹಾಗೆ ಮಾತಾಡ್ತಾ ಬರ್ತಾ ಇರೋದ್ರಿಂದ ಆ ಒಂದು ಕಾನ್ಫಿಡೆನ್ಸ್ ಅಷ್ಟು ಪವರ್ಫುಲ್ ಆಗಿ ಬರುತ್ತೆ. ಬೇಕು ಅಂತ ಹೇಳೋಕ್ಕೆ ಕಷ್ಟ ಆಗ್ಬಿಡುತ್ತೆ, ಕಂಡು ಹಿಡಿದ್ಬಿಡ್ತೀವಿ. ಅವ್ರು ಆ್ಯಕ್ಟರ್ ಅಲ್ವಲ್ಲ, ಗೊತ್ತಾಗ್ಬಿಡುತ್ತೆ ಫೇಕ್ ಮಾಡಿದ್ರೆ. ಅವರು ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ಅದರಲ್ಲೇ ಆ ರೀತಿ. ಅದು ಗಂಗಾ ನಾಗವಲ್ಲಿ ಅಂತ ನಂಬ್ಕೊಂಡು ನಾಗವಲ್ಲಿ ಆಗಿದ್ರೇನೆ ನಾಗವಲ್ಲಿಯಾಗೆ ಕಾಣಿಸೋದು ಗಂಗಾ ಅಷ್ಟೇ. ಸೊ ಹಂಗೆ ನೋಡೋದು ಅವ್ರು ಹೇಳೋದ್ರಲ್ಲಿ ಸರ್. ಈಗ ಸ್ವಲ್ಪ ಸುಮ್ಮನೆ ಎಕ್ಸಾಂಪಲ್ ತೊಗೋತಿರೋದು. ಆ್ಯಕ್ಚುಲಿ ಅವ್ರು ಹೇಳೋದ್ರಲ್ಲಿ ಎಷ್ಟು ಪರ್ಸೆಂಟು ಒಂದು ಸತ್ಯ ಇರುತ್ತೆ, ಎಷ್ಟು ಪರ್ಸೆಂಟು ಫೇಕ್ ಇರುತ್ತೆ? ಈಗ ಸಪೋಸ್ ನಾವು ಕೆಲವೊಂದು ವಿಚಾರಗಳಲ್ಲಿ ಸತ್ಯ ಇರುತ್ತೆ, ಕೆಲವೊಂದು ವಿಚಾರಗಳಲ್ಲಿ ನೋಡಿದಾಗಲೇ ಸಿಕ್ಕಾಪಟ್ಟೆ ಡವ್ ಇದು ಅನ್ಸುತ್ತೆ. ಆದರೆ ಮೇ ಬಿ ಅವ್ರು ಹೇಳೋದ್ರಲ್ಲಿ ಒಂದು ಆ ಡವ್ ಹೊಡೆಯೋ ವಿಚಾರಗಳಲ್ಲಿ ಒಂದು 20% ಸತ್ಯ ಇರಬಹುದು ಅನ್ಸುತ್ತೆ. ಇನ್ನು ಬಾಕಿ ಅವ್ರಿಗೆ ಬಿಟ್ಟಿದ್ದು, ಅದು ನಿಜ ಆಗಿದ್ರು ಆಗಿರಬಹುದು. ಬಟ್ ನಮಗೆ ಇಮಿಡಿಯೇಟಾಗಿ ನಂಬಕ್ಕಾಗಲ್ಲ. 100 ಕೋಟಿ ನಾಯಿ ಇದೆ ಅಂತ ಹೇಳಿದ್ರೆ ಎಲ್ಲಿ ನಂಬ್ತೀರಾ ನೀವು? ಅಲ್ಲಿ ನಾಯಿಗಳಿಗೆ ಅಲ್ಲೋ ಈ 15-20 ಸಾವಿರಕ್ಕೆ ಪೇಪರ್ ಗೀಪರು ಅಂತೆಲ್ಲ ಹೇಳ್ಬಿಟ್ಟು ನಾಯಿಗೋಸ್ಕರ ಎಷ್ಟೆಲ್ಲ ಇದೆಲ್ಲ ಮಾಡ್ತಾರೆ ಜನ. ಅಂಥದ್ರಲ್ಲಿ 100 ಕೋಟಿ ನಾಯಿ, ವುಲ್ಫ್ ಬ್ರೀಡು, ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಅದರದ್ದೇ ಒಂದು ಸೀನ್ ಆಗಿತ್ತು. ಅದರದ್ದೇ ನ್ಯೂಸ್ ಅವರೆಲ್ಲ ಹೋಗ್ಬಿಟ್ಟು ಮನೆಗೆ, ಐ ಮೀನ್ ನ್ಯೂಸವರೆಲ್ಲ ಇಂಟರ್ವ್ಯೂಸ್ ಮಾಡಿ ಆಮೇಲೆ. ಸೊ ಇತ್ತೀಚೆಗೆ ಸುಳ್ಳು ಹೇಳಿಬಿಟ್ಟು ಸ್ವಲ್ಪ ಕಾನ್ಫಿಡೆಂಟಾಗಿ ಮಾತಾಡ್ಬಿಟ್ರೆ ಅದು ನ್ಯೂಸ್ ಸೀನ್ ಆಗಿಬಿಡುತ್ತೆ, ಇಂಟರ್ವ್ಯೂ ಬರುತ್ತೆ, ಇನ್ನೂ ಜಾಸ್ತಿ ಕಾಣಿಸ್ಕೊತೀವಿ ಅನ್ನಿಸ್ತಾ ಇದೆ. ಆ ಬಿಗ್ ಬಾಸ್ ಮನೇಲೇ ವರ್ಕೌಟ್ ಆಗ್ತಾ ಇದೆ ಅಂಥದ್ರಲ್ಲಿ ಅಂತ ನೋಡಿದ್ರೆ ನೋಡಿ, ಕ್ರಿಂಜ್ ಅನ್ನೋದು ವರ್ಕೌಟ್ ಆಗುತ್ತೆ. ಕ್ರಿಂಜ್ ಇಸ್ ವರ್ಕಿಂಗ್ ಔಟ್ ಫಾರ್ ಪೀಪಲ್. ಸರ್ ಇವಾಗ ಬಿಗ್ ಬಾಸಲ್ಲಿ ಒಂದು ವಾರ ಇದ್ರೂ ಸೊ ಏನು ಕಲ್ತ್ಕೊಂಡ್ಬಂದ್ರಿ? ಈಗ ನಾವು ಆ್ಯಕ್ಚುಲಿ ನಿಮ್ಮ ಆರ್ಜಿ ಆಗಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮದೇ ಆದ ಸಾಧನೆ ಮಾಡಿದ್ದೀರಾ, ಮತ್ತು ನಿಮ್ಮದೇ ಆದ ಜನಗಳು ಗುರುತಿಸಿದ್ದಾರೆ ನಿಮ್ಮನ್ನು. ಅದು ಬೇರೆ. ಅದಾದ ಮೇಲೆ ಸ್ವಲ್ಪ ಜನ ನಿಮ್ಮನ್ನು ಗುರ್ಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ವಾರ ಆದರೂ ಅಟ್ಲೀಸ್ಟ್ ನೀವು ಒಂದು ಶೋನಲ್ಲಿ ಬಂದು ಹಿಂಗೆ ಹೋದ್ರೂ ಗುರುತಿಸ್ತಾರೆ ಜನ. ಯಾಕಂದರೆ ಅದು ಎಲ್ಲ ಪ್ರತಿಯೊಂದು ಮನೆಗೆ ಮಾತಾಡುವಂಥ ಶೋ. ಅಲ್ಲಿ ನೀವು ಏನು ಕಲ್ತ್ಕೊಂಬಂದ್ರಿ? ನಾನು ಇದನ್ನು ಮಾಡಬಾರ್ದಾಯಿತು, ಅಥವಾ ನಾನು ಆರ್ ಜೆ ಲೈಫಲ್ಲಿ ಇಷ್ಟೆಲ್ಲ ನಾನು ಸಾಧನೆ ಮಾಡಿದ್ರು ಇದು ನನಗೆ ಗೊತ್ತೇ ಇರಲಿಲ್ಲ, ನಾನು ಸೆಲೆಬ್ರಿಟಿ ಆಗಬೇಕು ಅಂದರೆ ಇದನ್ನು ನಾನು ತಿಳ್ಕೊಬೇಕು ಅಂತ ಎಲ್ಲರೂ ಗೊತ್ತಾಯ್ತಾ ನಿಮಗೆ? ಇಲ್ಲ ಸರ್, ಐ ಥಿಂಕ್ ಅಲ್ಲಿ ತಿಳ್ಕೊಂಡಿರುವಂತಹ ವಿಷಯ ಏನೇನಿದೆಯೋ ಅದ್ರ ಜೊತೆ ಪಡ್ಕೊಂಡಿರುವಂತಹ ವಿಷಯನೂ ಜಾಸ್ತಿ ಇದೆ. ಈಗ ಒಂದು ನಮ್ಮ ಮನೆಯಲ್ಲಿ ಇಷ್ಟು ವರ್ಷಗಳಿಂದ ಅಡುಗೆ ಮಾಡ್ತಾ ಇದ್ದಾರೆ ಅಮ್ಮ, ಇಷ್ಟೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರ ಒಂದು ವ್ಯಾಲ್ಯೂ ಏನು ಅಂತ ಒಂದು ವಾರದಲ್ಲಿ ಗೊತ್ತಾಯಿತು ಸರ್. ಅಡುಗೆ ಮಾಡೋದು ಎಷ್ಟು ಕಷ್ಟ, ಅಲ್ಲಿ ಕುತ್ಕೊಂಡು ಕ್ಲೀನ್ ಮಾಡಿ ತಿರ್ಗಾ ನೆಕ್ಸ್ಟ್ ಡೇ ತಿರ್ಗಾ ಫ್ರೆಶ್ ಆಗಿ ಅಡುಗೆ ಮಾಡೋದು ಎಷ್ಟು ಕಷ್ಟ. ಆ ಪಾತ್ರೆ ತೊಳೆಯೋದಾಗಿರಲಿ, ಕ್ಲೀನ್ ಮಾಡೋದಾಗಿರಲಿ, ಒಂದಿನ ಒಂಚೂರು ಕೆಲಸ ಮಾಡ್ತಾ ಇರಲಿಲ್ಲ ಸರ್ ಮನೆಯಲ್ಲಿ. ನಾನು ಅಲ್ಲಿ ಹೋಗ್ಬಿಟ್ಟು A to Z ಕೆಲಸ ಮಾಡ್ತಾ ಇರಬೇಕಾದ್ರೆ ನಂಗೆ ಅವಾಗ ಗೊತ್ತಾಯಿತು, ಓ ಇದೆಲ್ಲ ಇದೆ, ನಾನು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೆ. ಈಗ ಒಂದು ರೂಮ್ ಕ್ಲೀನ್ ಮಾಡಬೇಕಾದ್ರೂ ನಾನು 1000 ಸಲ ಯೋಚನೆ ಮಾಡ್ತೀನಿ. ಕೆಲವೊಂದು ಸಲ ಅದು ಆ್ಯಪ್ ಎಲ್ಲ ಇರುತ್ತೆ, ಅದ್ರಲ್ಲಿ ಬುಕ್ ಮಾಡಿಬಿಟ್ಟು ಬಂದುಬಿಟ್ರೆ ಅವರೇ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಾಗೆಲ್ಲ ಯೋಚನೆ ಮಾಡೋದು, ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸ್ಬೇಡ ಅಂತ. ಈಗ ಅದು ಮುಗಿಸ್ಕೊಂಬಂದಮೇಲೆ ಇಷ್ಟೇ ಇರೋದು, ನಾನೇ ಕ್ಲೀನ್ ಮಾಡಿ ಮುಗಿಸ್ಬಿಡ್ಬೋದು, ಏನಕ್ಕೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಅನಿಸುತ್ತೆ. ಇಷ್ಟು ಚಿಕ್ಕ ವಿಷಯನ ಅಷ್ಟು ರೇಂಜಿಗೆ ತೊಗೊಂಡಿದ್ನಲ್ಲ, ಇಲ್ಲವೇ ಅಲ್ಲ ಅಂತ. ಸೊ ಎಷ್ಟೋ ವಿಷಯಗಳಿಗೆ ಲೈಫಲ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್. ಅಂದರೆ ಇಂಥ ಒಂದು ಬ್ಯೂಟಿಫುಲ್ ಮನೆ, ಫ್ಯಾಮಿಲಿ, ಫ್ರೆಂಡ್ ಸರ್ಕಲ್ಲು, ನನ್ನ ಬ್ಯೂಟಿಫುಲ್ ಫೇವ್ರೆಟ್ ಸೌತ್ ಬೆಂಗಳೂರು, ಇದೆಲ್ಲ ಬಿಟ್ಬಿಟ್ಟು ನಾನು ಅಲ್ಲಿ ಹೋಗಿ ಅಲ್ಲಿ ಬದುಕ್ಬಿಟ್ಟು ಇಲ್ಲಿ ಬಂದಾಗ ಈ ಲೈಫ್ ಸೂಪರ್ ಅನ್ಸುತ್ತೆ ನನಗೆ. ಐ ಹ್ಯಾವ್ ಅ ಗುಡ್ ಲೈಫ್ ಸರ್. ದೇವರು ಸ್ಟ್ರಗಲ್ ಬಗ್ಗೆ ಗೊತ್ತಿಲ್ಲ ಸರ್, ಬಟ್ ಐ ಥಿಂಕ್ ನಾನು ಒಳ್ಳೆ ಪ್ರಿವಿಲೇಜ್ ಜೊತೆ ಹುಟ್ಟಿಸಿದ್ದಾನೆ. ಖುಷಿಯಾಗಿದ್ದೀನಿ ಸರ್. ಈಗ ಮುಂದೆ ಏನು ಮಾಡ್ತೀನಿ ಅಂದರೆ, ಸರಿ ಪ್ರಿವಿಲೇಜ್ ಎಲ್ಲ ಕೊಟ್ಟಿದ್ದಾನೆ, ಇದನ್ನು ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಒಳ್ಳೆ ಕೆಲಸನ ಹೆಂಗೆ ಹುಡ್ಕೊತೀನಿ, ಒಳ್ಳೆ ಅವಕಾಶಗಳನ್ನು ಹೆಂಗೆ ಮಾಡ್ಕೊತೀನಿ, ಅದ್ರ ಮೇಲೆ ಫೋಕಸ್ ಇರುತ್ತೆ ಇನ್ಮೇಲೆ ಅಷ್ಟೇ. ಬ್ಯಾಕಪ್ಗೆ ಫ್ಯಾಮಿಲಿ ಇದೆ, ಅದಕ್ಕೆ ಅಂತ ಬ್ಯಾಕಪ್ ಮೇಲೆ ಡಿಪೆಂಡ್ ಆಗೋದಲ್ಲ. ಮುಂದೆ ನಾನು ಏನು ಮಾಡೋದು ಅನ್ನೋದು ಯೋಚನೆ ಮಾಡಿಬಿಟ್ಟು ಹೆಸರು ಮಾಡ್ತೇನೆ ಸರ್. ಅಂದರೆ ನೀವು ಬೈ ಬರ್ತೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು? ಹೌದು ಸರ್, ಕಂಪ್ಲೀಟ್. ಸೊ ಹಂಗಾಗಿ ನೀವು ಕಷ್ಟನ ನೋಡಿಲ್ಲ. ಇವನ್ ಕ್ಲೀನಿಂಗ್ ನೀವು ಹೇಳಿದ್ರಿ, ಇವಾಗ ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇರಲಿಲ್ಲ, ನಾನು ಅದಕ್ಕೆ ಸಪ್ರೇಟ್ ಆ್ಯಪ್ ಹುಡುಕಿ ಯಾರಾದರೂ ಬಂದು ಕ್ಲೀನ್ ಮಾಡ್ಕೊಡೋರ್ನ ಈ ಥರ ಹೇಳ್ತಿದ್ರಿ. ಮತ್ತು ಅಮ್ಮ ಮಾಡಿದಂಥ ಕಷ್ಟಪಟ್ಟಂಥ ಒಂದು ಡಿನ್ನರ್ನ ರೆಡಿ ಮಾಡಬೇಕು, ಒಂದು ಲಂಚ್ನ ರೆಡಿ ಮಾಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ. ನಿಜ ಸರ್, ಇದು ಯಾವುದೂ ಗೊತ್ತಿರಲಿಲ್ಲ ಅನ್ನೋದು ನೀವು. ಹೌದು, ಅಂದರೆ ಐ ಮೀನ್ ಆಬ್ವಿಯಸ್ಲಿ ಗೊತ್ತು ಅವ್ರು ಕಷ್ಟಪಡ್ತಾರೆ ಅಂತ. ನಾವು ಅದೇ ಕೆಲಸ ಮಾಡಿದಾಗ ಒಂದು ವಾರ ನಮಗೆ ಗೊತ್ತಾಗುತ್ತೆ. ಸೊ ನಾನು ಪರ್ಸ್ನಲಾಗಿ ಅದೇ ಕೆಲಸ ಬೇರೆ ಎಲ್ಲೂ ಮಾಡಿಲ್ವಲ್ಲ ಸರ್, ಇಲ್ಲಿ ಮಾಡಿದಾಗ ಅದರ ಒಂದು ಅರಿವು ಸ್ವಲ್ಪ ಡಿಫ್ರೆಂಟು, ಬೇರೆ ಲೆವೆಲ್ ರಿಯಲೈಸೇಷನ್ ಆಗುತ್ತೆ ಅಂತ. ಸೊ ಆ ಥರದ ಒಂದು ರಿಯಲೈಸೇಷನ್ ಆಯಿತು. ಅದಾದಮೇಲೆ ಐ ಇಮಿಡಿಯೇಟ್ಲಿ ಹ್ಯಾಡ್ ಮೋರ್ ರೆಸ್ಪೆಕ್ಟ್. ಮುಂಚೆ ಏನಾದ್ರು ರೆಸ್ಪೆಕ್ಟು ಇದೆಲ್ಲ ಜಾಸ್ತಿ ಇತ್ತು, ಇಷ್ಟೆಲ್ಲ ಮಾಡ್ತಾರಲ್ಲ ಅಂತ. ಬಟ್ ಈ ಶೋ ಮುಗಿಸ್ಕೊಂಡು ಬಂದಮೇಲೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ರೆಸ್ಪೆಕ್ಟ್ ಇತ್ತು. ಸೊ ಅಂದರೆ ಬೈ ಬರ್ತ್ ನೀವು ಯಾವುದೇ ರೀತಿ ಕಷ್ಟ ನೋಡಿರಲಿಲ್ಲ ಅಂದರೆ? ಇಲ್ಲ ಸರ್, ಮೋಸ್ಟ್ಲಿ ಆರಾಮಾಗಿ ಜಾಲಿ ಬಾಯ್. ಅಪ್ಪ ಅಮ್ಮ ಕಷ್ಟಪಟ್ಟಿದ್ರು ಅಥವಾ ಏನೇ ಇದ್ರೂ ಕಷ್ಟ ತೋರಿಸಿಲ್ಲ ಸರ್ ನನಗೆ ನಮ್ಮ ಅಣ್ಣಗೆ ಕಷ್ಟ ತೋರಿಸಿಲ್ಲ ಯಾವತ್ತೂ. ಕಷ್ಟ ಚೆನ್ನಾಗಿ ಬೆಳೆಸಿದ್ದಾರೆ ಸರ್. ಒಳ್ಳೆ ಎಜುಕೇಷನು, ಒಳ್ಳೆ ಜಾಗಗಳು, ಎವ್ರಿಥಿಂಗ್ ಇಸ್ ಗ್ರೇಟ್ ಸರ್.
ಸೊ ಯಾವತ್ತೂ ಇದು ಮಾಡಿಲ್ಲ. ಜಗಳ ಅದೆಲ್ಲ ಮಾಡ್ತೀವಿ, ಅದು ಡಿಫ್ರೆಂಟು. ಬಟ್ ಬೇಸಿಕ್ ನೀಡ್ಸ್ ಅಂತ ಬಂದಾಗ ಯಾವುದೂ ಕೊರತೆ ಆಗಿಲ್ಲ. ಇಲ್ಲ ಸರ್, ಯಾವುದು ಕೊರತೆ ಮಾಡಿಲ್ಲ ಸರ್. ಸೊ ಅಂದರೆ ಬೇಸಿಕ್ ನೀಡ್ಸು ಕೊರತೆ ಆದರೆ ಏನೆಲ್ಲ ಸಮಸ್ಯೆ ಇರುತ್ತೆ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಅನುಭವ ಆಯಿತು. ಅದು ನಾನು ಅನುಭವ ಪಟ್ಟಾಗ ಗೊತ್ತಾಯ್ತು ನನಗೆ. ಸರ್, ಇವಾಗ ನಿಮ್ಮ ಪರ್ಸ್ನಲ್ ಲೈಫಿಗೆ ಬಂದರೆ ಆ್ಯಕ್ಚುಲಿ ನೆಕ್ಸ್ಟು ನೀವು ಸಿಂಗಲ್ಲ ಮ್ಯಾರಿಡಾ? ಸರ್ ಇಲ್ಲ ಸಿಂಗಲ್, ಮದುವೆ ಎಲ್ಲ ಆಗಿಲ್ಲ, ಇನ್ನೂ ಸಿಂಗಲ್, ಆರಾಮಾಗಿದ್ದೀನಿ ಈಗ ಸದ್ಯಕ್ಕೆ, ಪೀಸ್ಫುಲ್ ಆಗಿದೆ. ಸೊ ಅಟ್ಲೀಸ್ಟ್ ಎಂಗೇಜ್ ಆ ಥರ ಏನಾದ್ರು ಎಂಗೇಜ್ ಇಲ್ಲ ಸರ್, ಎಂಗೇಜು ಗರ್ಲ್ ಫ್ರೆಂಡು ಯಾರೂ ಇಲ್ಲ ಸದ್ಯಕ್ಕೆ, ಯಾರೂ ಇಲ್ಲ ಸರ್. ಇದ್ದರು ಮುಂಚೆ ಎಷ್ಟೋ ವರ್ಷಗಳು, 2.5 ವರ್ಷದ ಹಿಂದೆ ಇದ್ದರು. ಬಟ್ ಇಲ್ಲಿಗೆ ಈಗ ಯಾರೂ ಇಲ್ಲ ಸರ್. ಐ ಬಿನ್ ಸಿಂಗಲ್ ಫಾರ್ ಅ ವೈಲ್. ಹಿಂಗೆ ಸ್ವಲ್ಪ ಆರಾಮಾಗಿ ಅಡ್ಜಸ್ಟ್ ಆಗ್ಬಿಡ್ತೀನಿ ಇದರಲ್ಲಿ. ಬಟ್ ಸದ್ಯಕ್ಕೆ ಸಿಂಗಲ್ಲೇ ಸರ್. ಸೊ ಯಾವಾಗ ಮ್ಯಾರೇಜ್ ಆಗಬೇಕು ಅಂತ ಏನಾದ್ರು? ಅಯ್ಯೋ ಗೊತ್ತಿಲ್ಲ ಸರ್. ಈಗೇನಂದರೆ ನಾವುಗಳು ಒಂದೇನು ಅರ್ಥ ಮಾಡ್ಕೊಳ್ಳೋದ ಅಂದರೆ, ಸೆಟ್ಲ್ ಆಗಬೇಕು ಅಂದರೆ ಇಬ್ಬರು ಸೆಟ್ಲ್ ಆಗಿರಬೇಕು. ಸೆಟಲ್ ಅಂದಿದ್ದೆ ನಾನು ಸೆಟಲ್ ದುಡ್ಡಿನ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ನಾವು ಇಲ್ಲಿ ತಲೆಯಲ್ಲಿ ಯಾವಾಗ ಸೆಟ್ಲ್ ಆಗಿರ್ತೀವೋ, ಅವ್ರುಗಳು ಯಾವಾಗ ಸೆಟ್ಲ್ ಆಗಿರ್ತಾರೋ ಒಟ್ಟಿಗೆ ಸೇರಿಬಿಟ್ಟು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ನಾವೇ ಸೆಟ್ಲ್ ಆಗಿರಲ್ಲ, ನಮ್ಮ ತಲೆನಲ್ಲೇ ಹಲವಾರು ಗೊಂದಲಗಳು. ಲೈಫ್ ಅಂದರೆ ಹಿಂಗೆ, ಲೈಫ್ ಅಂದರೆ ಹಂಗೆ, ಏನು ಮಾಡೋದು ಗೊತ್ತಿಲ್ಲ, ಆ ಹುಡುಗಿ ಈ ಡವು ಆ ಡವು, ಆ ಕ್ರಶು ಈ ಕ್ರಶು ಅಂತೆಲ್ಲ. ಅದೆಲ್ಲ ಮುಗಿಸ್ಕೊಂಡು ಸೆಟ್ಲಾಗಿ ಆಮೇಲೆ ನೀವು ಮದುವೆಗೆ ಒಪ್ಕೋಬಹುದು. ಯಾಕಂದರೆ ನಿಮ್ಮೊಬ್ಬರಿಂದ ಇನ್ನೊಬ್ರಿಗೆ ಅಫೆಕ್ಟ್ ಆಗಬಹುದು. ಸೊ ನನ್ನ ತಲೆಯಲ್ಲಿ ಇಷ್ಟೆಲ್ಲ ಗೊಂದಲಗಳಿದೆ. ಈ ಟೈಮಲ್ಲಿ ನಾನು ಹೋಗ್ಬಿಟ್ಟು ಇನ್ನೊಬ್ರು ಮದುವೆ ಆಗ್ಬಿಟ್ಟು ಅವ್ರಿಗೆ ಮೋಸ ಆಗೋದು ತಪ್ಪಾಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಇಲ್ಲ, ನಾವು ಮೆಂಟಲಿ ಸೆಟ್ಲ್ ಆಗೋಣ. ಫಿಸಿಕಲಿ ಸೆಟ್ಲ್ ಆಗೋದು ಪರವಾಗಿಲ್ಲ, ಅದು ಯಾವಾಗ ಬೇಕಾದ್ರೂ ಆಗ್ಬೋದು. ಏನೋ ಒಂದು ಕೆಲಸ ಸಿಗುತ್ತೆ ಇವತ್ತಿನ ಜಗತ್ತಲ್ಲಿ. ಸುಮ್ಮನೆ ಖಾಲಿ ಅಂತೂ ಕೂತ್ಕೊಂಡಿರೋಕ್ಕಾಗಲ್ಲ, ಅದು ನಿಮ್ಮ ಆಯ್ಕೆ. ಬಟ್ ಮೆಂಟಲಿ ಯಾವಾಗ ಸೆಟ್ಲ್ ಆಗ್ತೀವೋ ಆವಾಗ ಇಬ್ಬರು ಕೂತ್ಕೊಂಡು ಆರಾಮಾಗಿ ಯೋಚನೆ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮದುವೆ ಆಗಿ. ಅರ್ಜೆಂಟಲ್ಲಿ ಮಾಡಿದ್ರೆ ನೋಡಿ, ಈ ಕಾಲದಲ್ಲಿ ಬ್ರೇಕಪ್ಸ್ ಹೆಂಗಾಗುತ್ತೋ ರಿಲೇಷನ್ಶಿಪ್ಸಲ್ಲಿ, ಆ ಥರದ್ದು ಡಿವೋರ್ಸ್ಗಳಾಗ್ತದೆ. ಸೆಟ್ಲ್ ಆಗಿಲ್ಲ ಯಾರು, ಅದು ಮದುವೆ ಆದಮೇಲೆ ಗೊತ್ತಾಗ್ಬಿಡ್ತಾ ಇದೆ ಅವ್ರಿಗೆ. ಇಮಿಡಿಯೇಟಾಗಿ 1 ಇಯರಲ್ಲೇ ಗೊತ್ತಾಗ್ತಾ ಇದೆ, ಆಗ್ತಾ ಇಲ್ಲ ನನಗೆ, ದಿಸ್ ಇಸ್ ನಾಟ್ ಹ್ಯಾಪ್ನಿಂಗ್, ನಾನು ಆರಾಮಾಗಿದ್ದೆ ಲೈಫಲ್ಲಿ ಅಂತ. ಮುಂಚೆನೇ ಯೋಚನೆ ಮಾಡಿ ಇದಾಗುತ್ತೋ ಬೇಡವೋ ಅಂತ. ಬೇಕಿದ್ರೆ ಲಿವ್ ಇನ್ ರಿಲೇಷನ್ಶಿಪ್ ಮಾಡಿ. ಬಿಕಾಸ್ ನಿಮ್ಮ ಲೈಫು ನೀವು ಹೆಂಗೆ ಬೇಕಿರೋ ಆಯ್ಕೆ ಮಾಡ್ಕೋಬೇಕಾದ್ರೆ, ಹೆಂಗೆ ಟ್ರೈ ಮಾಡಬೇಕು ಹಂಗೆ ಟ್ರೈ ಮಾಡಿ. ಸಮಾಜ 40 ಹೇಳುತ್ತೆ ಸರ್. ಅದು ಬೇರೆಯವ್ರ ಮನೆ ಇದ್ದಾಗ ನಾವು ಕಮೆಂಟ್ ಹೊಡಿತೀವಿ, ಅದೇ ನಮ್ಮ ಮನೆ ಇದ್ದಾಗ ನಾವು ಕಮೆಂಟ್ ಹೊಡಿಯಲ್ಲ. ಆ ಥರ ಡಬಲ್ ಸ್ಟ್ಯಾಂಡರ್ಡ್ ಸಮಾಜ ನಮ್ಮದು. ಜನ ಹೇಳೋರು ಹೇಳ್ತಾರೆ. ನಮ್ಗೆ ಏನಿದೆಯೋ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೈ ಮಾಡ್ಕೋಬೇಕು. ಸೊ ಆ ಥರದ್ದು ಇನ್ನೂ ಎಕ್ಸ್ಪೆರಿಮೆಂಟಲ್ ಫೇಸಲ್ಲಿದ್ದೀನಿ ಸರ್ ನಾನು. ನೀವೇನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದು? ಇಲ್ಲಿ ಇನ್ನೂ ಲಿವ್ ಇನ್ ರಿಲೇಷನ್ಶಿಪ್ ಎಲ್ಲ ಮಾಡಿಲ್ಲ ಸರ್. ಅಷ್ಟೆಲ್ಲ ಸದ್ಯಕ್ಕೆ ಅಪ್ಪ ಅಮ್ಮ ಜೊತೆ ಮನೇಲಿ ಇರ್ತೀನಿ ಸರ್. ಲಿವ್ ಇನ್ ಎಲ್ಲ ಮಾಡಿದ್ರೆ ಅಷ್ಟೇ ಒದ್ದಾಚೆ ಹಾಕ್ಬಿಡ್ತಾರೆ. ಇಲ್ಲ ಸರ್, ಅದೆಲ್ಲ ಇಲ್ಲ, ಇನ್ನೂ ಆಗಿಲ್ಲ ಸರ್. ಅಂದರೆ ನಿಮ್ಮ ಲೈಫಲ್ಲಿ ಬರುವಂಥ ಹುಡುಗಿ ಈ ರೀತಿ ಇರಬೇಕು, ಅಥವಾ ನಿಮ್ಮ ಟೇಸ್ಟು ಅಂದರೆ ಹಿಂಗಿರುತ್ತೆ ನಿಮ್ಮದು. ಈಗ ನೀವು ಒಂದು ಸ್ವಲ್ಪ ಜಾಲಿ ಅಂದರೆ ಕಷ್ಟನೇ ನೋಡಿಲ್ಲ ಅಂತ ಹೇಳಿದ್ರಿ. ಸೊ ನಿಮ್ಮ ಬರೋ ಲೈಫಲ್ಲಿ ಬರ್ತಕ್ಕಂಥ ಹುಡುಗಿ ಯಾವ ಥರ ಇರಬೇಕು ಅಂತ ಅನ್ಕೋತೀರಾ ಸರ್? ಐ ಥಿಂಕ್ ಒಂದೇನು ಅಂದರೆ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ತುಂಬ ಸಲ ಕೆಟ್ಟದನ್ನು ಅರ್ಥ ಮಾಡ್ಕೊಳ್ಳೋದು, ತುಂಬ ಸಲ ಕೆಟ್ಟ ವಿಚಾರಗಳನ್ನು ಹೇಳ್ಕೊಳ್ಳೋದೇ ಇಲ್ವಲ್ಲ. ನಾನು ಒಳ್ಳೆಯವನು ಅಂತಲೇ ತೋರಿಸೋದು ಎಲ್ಲರೂ ಮದುವೆ ಆಗೋರ್ಗು. ಮದುವೆ ಆದಮೇಲೆ ಗೊತ್ತಾಗುತ್ತೆ, ಎಲ್ಲ ಆಚೆ ಬರುತ್ತೆ. ಆ ಎಲ್ಲ ಬಣ್ಣಗಳನ್ನು ಜೆನ್ಯೂನಾಗಿ ಅರ್ಥ ಮಾಡಿಕೊಂಡ್ರೆ ಅವ್ರು ಪರ್ಫೆಕ್ಟ್ ನಿಮಗೆ ನಿಮ್ಮ ಲೈಫಲ್ಲಿ. ಬಿಕಾಸ್ ಎಲ್ಲರಲ್ಲೂ ಒಳ್ಳೆ ಬಣ್ಣ ಕೆಟ್ಟ ಬಣ್ಣ ಎರಡೂ ಇದ್ದೇ ಇರುತ್ತೆ. ಯಾರೂ ಸಾಚ ಅಲ್ಲ, ಸ್ವಾಮೀಜಿಗಳು ಸಾಚ ಅಲ್ಲ ಈ ಕಾಲದಲ್ಲಿ. ಹೊರಗಡೆ ಬಂದಮೇಲೆ ಗೊತ್ತಾಗೋದು ಅಷ್ಟೇ. ಅದು ಎಲ್ಲೋ ಒಂದು ಕಡೆ ಅವ್ರ ಜೊತೆ ಬೆರ್ತಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ಈ ವ್ಯಕ್ತಿನಲ್ಲಿ ಈ ಥರದ ಗುಣಗಳು ಇದೆ ಅಂತ. ಆ ಗುಣಗಳೆಲ್ಲ ನಾನು ಒಂದು ಇಡೀ ಜೀವನಕ್ಕೆ ತೊಗೊಳಕ್ಕಾಗುತ್ತಾ? ಕೆನ್ ಐ ಬೇರ್ ಹಿಮ್? ಅಷ್ಟು ಪ್ರೀತಿ ಇದೆಯಾ ನಿನ್ನಲ್ಲಿ? ಆವಾಗ ಪ್ರೀತಿ ಮಾಡು, ಇಲ್ಲಾಂದರೆ ಮಾಡಬೇಡ, ಇಲ್ಲಾಂದರೆ ಮದುವೆ ಆಗಬೇಡ. ಇವಾಗ ನೀವು ಬಿಗ್ ಬಾಸು ಆಲ್ಮೋಸ್ಟ್ 12ನೇ ಸೀಸನ್ ನಡೀತಾ ಇದೆ. ಇಷ್ಟು ಸೀಸನ್ನಲ್ಲಿ ಈ ಥರ ಒಂದು ಬಿಗ್ ಬಾಸ್ ಹೆಸರು ಮಾಡಿದ್ದೇ ಇಲ್ಲ. ಯಾಕೆಂದರೆ ನೀವು ನೋಡೋದಂಗೆ ಬಿಗ್ ಬಾಸ್ನ ಬಿಗ್ ಹಾಕಿದ್ದು ಅರ್ಧದಲ್ಲೇ ಒಂದು ಸರ್ಕಾರ ಮಧ್ಯಪ್ರವೇಶ ಮಾಡಿದಂಥದ್ದು. ಸೊ ಹೆಂಗೆ ಅನ್ನಿಸ್ತು ನಿಮ್ಗೆ? ಆ ಥರ ಶಾಕ್ ಅಂತ ಅನ್ನಿಸ್ತಾ? ಊಹೆ ಮಾಡಿದ್ರಾ? ಒಂದು 2-3 ದಿನ ನೋಟಿಸ್ ಎಲ್ಲ ಬಂದಿದ್ದಂಥದ್ದು, ಸುದ್ದಿ ಓಡಾಡ್ತಾ ಇತ್ತು, ಬೀಗ ಹಾಕ್ಸೋ ಲೆವೆಲ್ಗೆ ಹೋಗುತ್ತೆ ಅಂತ ಊಹೆ ಮಾಡಿದ್ರಾ? ಇಲ್ಲ ಸರ್, ಖಂಡಿತ ಇಲ್ಲ. ಎಲ್ಲೋ ಒಂದು ಕಡೆ ನನಗೂ ಆ ಒಂದು ಶಾಕ್ ಇತ್ತು. ಯಾಕಂದರೆ ಅದು ಇಮ್ಯಾಜಿನ್ ಮಾಡಿ, ಅದೇ ಹೇಳಿದ್ನಲ್ಲ, ಊಟ ನಿದ್ದೆ ಇಲ್ಲದೆ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಒಂದು ರೀತಿ ಇರ್ತೀವಿ ನಾವು. ಸಡನ್ನಾಗಿ ಅದನ್ನು ಬ್ರೇಕ್ ಹಾಕ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ತಿರ್ಗಾ ವಾಪಸ್ ಬಂದು ಫ್ರೆಶ್ ಆಗಿ ಆಡಬೇಕು ಅವರು. ಸೊ ಅದು ಎಲ್ಲೋ ಒಂದು ಕಡೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಕ್ಟರ್ಗಳಿಗೆ ಈಸಿ ಆಗ್ಬೋದು, ಬಾಕಿ ಇರೋ ಜನರಿಗೆ ಇನ್ನೂ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಏನಾಗ್ತಾ ಇದೆ ಗುರು ಅಂತ ಗೊಂದಲ ಬೇರೆ ಇರುತ್ತೆ, ಶೋ ನಡೆಯುತ್ತೋ ಇಲ್ವೋ ಅಂತ. ಸೊ ತುಂಬ ಯೋಚನೆಗಳು. ಅದು ಬಿಟ್ಟರೆ ಸಾವಿರಾರು ಜನ ಸೆಟ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಟಾಸ್ಕ್ ಟೀಮು, ಕ್ರಿಯೇಟಿವ್ ಟೀಮು, ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಎಲ್ರಿಗೂ ಎಲ್ಲೋ ಒಂದು ಕಡೆ ಒಂದು ಅವ್ರ ಜೀವನ ಪಾಪ ಅದರಲ್ಲಿ ನಂಬಿರೋದು, ಅದರಲ್ಲಿ ಬರುವಂಥ ಸಂಬಳದಲ್ಲಿ ಸಡನ್ನಾಗಿ ನಿಂತೋದಾಗ ತುಂಬ ಇಶ್ಯೂ ಆಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಕೋಟ್ಯಾಂತರ ವೀಕ್ಷಕರು ಎಲ್ಲ ಕಡೆ ಇಡೀ ಜಗತ್ತಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ, OTTನಲ್ಲಿ, ಟಿವಿನಲ್ಲಿ. ಅವ್ರಿಗೆಲ್ಲ ಅವ್ರ ಭರವಸೆಗೆ ಎಲ್ಲೋ ಒಂದು ಕಡೆ ನೀರು ಎರಚ್ದಂಗೆ ಆಯಿತು ಸರ್. ಸೊ ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾಡಬೇಕಿತ್ತು. ಬಟ್ ಏನು ಮಾಡ್ತೀರಾ, ಅಲ್ಲಿ ಆ ವೆನ್ಯೂ ಇದ್ದಂತಹ ಸಂಸ್ಥೆ ಇದೆಯಲ್ಲ, ಅವರು ಮುಂಚೆನೇ ಇದನ್ನು ಸಾರ್ಟ್ ಮಾಡಿಸ್ಕೊಂಡಿದ್ರೆ ಇದೆಲ್ಲ ಆಗ್ತಾ ಇರೋದಿಲ್ಲ. ಅವರಿಂದ ಈ ಬಿಗ್ ಬಾಸ್ ಇದಕ್ಕೆ ಏಟು ಬಿತ್ತು, ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅನ್ಯಾಯ ಆಯಿತು ಅವರಿಂದ. ಆ ಕಾರ್ಯಕ್ರಮ ನಿಂತೋಯ್ತು ಮಧ್ಯದಲ್ಲಿ ಅಂತ. ಬಟ್ ಎನಿವೇಸ್ ಕಮ್ ಬ್ಯಾಕ್ ಮಾಡಾದ್ಮೇಲೂ ಅದೊಂಥರ ಒಳ್ಳೆ ಡಿಮ್ಯಾಂಡ್ ಅಂದ್ಕೊಳ್ಳಿ.
ಇನ್ನೊಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ ಆ್ಯಕ್ಚುಲಿ ಬಿಗ್ ಬಾಸ್ ಸ್ವಲ್ಪ ಸಪ್ಪೆ ಆಗಿತ್ತು, ಅಂದರೆ ಲಾಸ್ಟ್ ಸೀಸನ್ನು ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ ತುಂಬ ಸಪ್ಪೆ ಆಗಿತ್ತು. ಸೊ ಈ ಥರ ಒಂದು ನ್ಯೂಸ್ ಮಾಡಿ ಇವಾಗ ಒಂದು ಫ್ರೆಶ್ ಸ್ಟಾರ್ಟ್ ಆಗುತ್ತೆ ಅಂತಾರೆ. ಇದು ಪ್ಲಸ್ ಆಗುತ್ತಾ? ಇದು ಪ್ಲಸ್ ಆಗುತ್ತೆ? ಇದು ಪ್ಲಸ್ ಆಗಬಹುದು, ಬಟ್ ಜೆನ್ಯೂನ್ ಆಗಿ ಅವ್ರು ಅದೆಲ್ಲ ಮಾಡಿರಲ್ಲ ಸರ್. ಅಂದರೆ ಇದೆಲ್ಲ ತುಂಬ ಸೀರಿಯಸ್ ಇಲ್ಲ, ಇದು ಸೀರಿಯಸ್ ವಿಚಾರ. ಬಟ್ ಜನ ಕೆಲವರು ಏನು ಹೇಳ್ತಾರೆ, ಕೆಲವರು ಮಾತಾಡ್ಬೋದು ಸರ್. ಆ್ಯಕ್ಚುಲಿ ನಂಗೆ ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಸದ್ಯಕ್ಕೆ ನಾನು ಆಚೆ ಬಂದಮೇಲೆ ಎಷ್ಟೋ ಜನರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ, ಮೀಡಿಯಾ ಇಂಡಸ್ಟ್ರಿ ಎಷ್ಟೋ ಜನರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ತುಂಬ ಬೋರಿಂಗ್ ಇದೆ, ತುಂಬ ಈ ಸಲ ಅದೇ ಎಕ್ಸ್ಪ್ರೆಷನ್ನು, ಅದೇ ಜಗಳ, ಅದೇ ಕ್ಯಾರೆಕ್ಟರ್ಸು ಅದೇ ಮಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಈ ಸೀಸನ್ ನೋಡಿದಾಗ, ತುಂಬ ಬೋರ್ ಆಗುತ್ತೆ ನಮಗೆ, ಕೆಲವೊಂದು ಜಾಗಗಳು ತುಂಬ ಸ್ಕಿಪ್ ಮಾಡಿ ನೋಡಬೇಕು ಅನಿಸೋ ಅಷ್ಟು ರೇಂಜಿಗೆ ಬೋರಿಂಗ್ ಆಗ್ತಾಯಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಕಂಪೇರ್ ಮಾಡ್ತಾ ಇದ್ದಾರೆ ಬೇರೆ ಸೀಸನ್ಗಳ ಜೊತೆ. ಐ ಆಮ್ ಆಲ್ಸೋ ಹೋಪಿಂಗ್ ಇದು ಸ್ವಲ್ಪ ಇನ್ನೂ ಇಂಟ್ರೆಸ್ಟಿಂಗ್ ಆಗಲಿ ಮುಂದೆ ಅಂತ. ಬಟ್ ನಿಮಗೆ ಅಕಸ್ಮಾತ್ ಇದು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಜಾಗದಲ್ಲಿ ಈ ಜಗಳ ಎಲ್ಲ ನೋಡಿದಾಗ ಕ್ರಿಂಜ್ ಅನಿಸಿ ಬೋರಿಂಗ್ ಅನಿಸ್ತು ಅಂದರೆ, ಮನೇಲಿದ್ದಿದ್ದು ನನಗೂ ಕ್ರಿಂಜು ಬೋರಿಂಗೇ ಅನಿಸಿದ್ದು, ಟು ಬಿ ವೆರಿ ಆನೆಸ್ಟ್. ಅದು ನೋಡಿದಾಗ ಹೆಂಗಿತ್ತು ಅದು ಟಿ ವಿನಲ್ಲೂ ಹಂಗೆ ಬರುತ್ತೆ, ಏನು ಡಿಫ್ರೆನ್ಸ್ ಎಲ್ಲ ಆಗಲ್ಲ. ಅದು ಅವ್ರು ಏನು ತೋರಿಸ್ತಾರೆ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಅವ್ರು ಸ್ವಲ್ಪ ಗೇಮ್ನ ಅಪ್ ಮಾಡಬೇಕು. ಅಲ್ಲಿರೋ ಪ್ಲಸ್ ಆಗುತ್ತಾ ಅಂತ ಈ ಕಾಂಟ್ರವರ್ಸಿ ಈಗ ಎಲ್ರಿಗೂ ಮೇ ಬಿ ಆಗಬಹುದು ಸರ್. ಯಾರಿಗೂ ಒಂದು ನಿಲ್ಲಿಸ್ಬಿಟ್ಟು ಗ್ಯಾಪ್ ಕೊಟ್ಬಿಟ್ಟು ತಿರ್ಗಾ ಕರ್ಸಿದ್ರೆ, ಅಂದರೆ ಮೋಸ್ಟ್ ವಾಚ್ಡ್ ಶೋ ಅಲ್ವಾ, ಸಡನ್ನಾಗಿ ಗ್ಯಾಪ್ ಕೊಟ್ಟು ವಾಪಸ್ ಕರ್ಸಿದ್ರೆ ಜಾಸ್ತಿ ಜನ ನೋಡ್ತಾರೆ. ಸೊ ಅವರು ಆಟ ಆಡೋರ್ಗೂ ಸ್ವಲ್ಪ ಫ್ರೆಶ್ ಅಪ್ ಆಗ್ತಾರೆ, ಮತ್ತೆ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಮತ್ತೆ ಈ ಶೋ ನಡೆಸೋರ್ಗೂ ಅಷ್ಟೇ, ಏನನ್ನು ತೋರಿಸ್ಬೇಕು, ಈಗ ನಾವೆಲ್ಲಿ ಎಡವಿದ್ವಿ, ಇವನ್ ಎಡಿಟಿಂಗ್ ಪಾರ್ಟು ತುಂಬ ಇಂಪಾರ್ಟೆಂಟು. ಸೊ ಏನೆಲ್ಲ ಆಕ್ಟಿವಿಟಿ ನಡೆಯುತ್ತೋ ಎಡಿಟ್ ಮಾಡಿ ಇದನ್ನು ತೋರಿಸಿದ್ರೆ ಚೆನ್ನಾಗಿರುತ್ತೆ ಜನಕ್ಕೆ ಅಂತ ಯೋಚನೆ ಮಾಡಿ ಒಂದು ಕ್ರಿಯೇಟಿವ್ ಮೈಂಡಲ್ಲಿ ತೋರಿಸಿರ್ತಾರೆ. ಸೊ ಅಲ್ಲೂ ಎಲ್ಲೋ ಎಡವಿರ್ಬೋದು. ಸೊ ಈಗ ಏನೆಲ್ಲ ನಡೆದಿರೋದನ್ನ ತೋರಿಸ್ತಾ ಇದ್ದು ಒಂದು ಫಾಲ್ಟು, ಅವ್ರದ್ದು ಫಾಲ್ಟೇ, ನಿಮ್ದು ಅಷ್ಟೇ ಅಲ್ಲ. ಕರೆಕ್ಟ್. ಸೊ ಅದೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಸರ್, ಬೇರೆ ದಾರಿನೇ ಇಲ್ಲ. ಮೇ ಬಿ ಅವ್ರು ಮಾಡುವಂಥ ಟಾಸ್ಕ್ಗಳಲ್ಲಿ, ಅವ್ರು ಮಾಡುವಂತಹ ಬೇರೆ ಬೇರೆ ಕ್ರಿಯೇಟಿವ್ ಐಡಿಯಾಗಳಲ್ಲಿ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೋಬಹುದು ಅನಿಸುತ್ತೆ. ಅದು ಬಿಟ್ಟರೆ ಅಲ್ಲಿರೋ ಪ್ಲೇಯರ್ಸ್ನು ಸ್ವಲ್ಪ ಎಚ್ಚರ ಎಬ್ಸಿದ್ರೆ ಆಡಬಹುದು ಏನಾದರೂ ಅಂತ. ಇನ್ನೂ ಟೈಮ್ ಇದೆ, ಈಗ ಶುರುವಾಗಿದ್ದಷ್ಟೇ. ಸೀಸನ್ ಎಲ್ಲ ಚೇಂಜ್ ಆಗಿಬಿಟ್ಟು ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ಸೋಕ್ಕೆ ಟೈಮ್ ಇದೆ. ಇದು ಹೊಸ ಒಪಿನಿಯನ್, ಅಂದರೆ 10 ದಿನ ಆಗಿದೆ, 10 ದಿನದ ಒಪಿನಿಯನ್ ಜನ ಹೇಳ್ತಾ ಇರೋದು. ಸೊ ಫಾರ್ ಬೋರಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಒಪಿನಿಯನ್ ಚೇಂಜ್ ಆಗೋದು. ಲಾಸ್ಟ್ ಸೀಸನ್ ಅಷ್ಟೇ ಸ್ವಲ್ಪ ಬೋರಿಂಗ್ ಇತ್ತು, ಅದಾದ್ಮೇಲೆ ಮತ್ತೆ ಪಿಕಪ್ ಆಯಿತು. ಸೊ ಆ ರೀತಿ ಇದು ಆಗಬಹುದು. ಪಿಕಪ್ ಮಾಡಿಸ್ತಾರೆ ಕೂಡ, ಅಷ್ಟು ಜನ ಕೂತ್ಕೊಂಡು ಕ್ರಿಯೇಟಿವ್ ಟೀಮ್ ಇರುತ್ತೆ. ಸೊ ಅವ್ರು ಏನೋ ಒಂದು ಮಾಡಿಸ್ತಾರೆ. ತುಂಬ ಕ್ರಿಯೇಟಿವ್ ವ್ಯಕ್ತಿಗಳು ಕೂತ್ಕೊಂಡು ಅಲ್ಲಿ ಓಡಿಸ್ತಾ ಇರ್ಬೇಕಾದ್ರೆ ಕಾರ್ಯಕ್ರಮ ಹೆಂಗೆ ಏನು ಅಂತ ಗೊತ್ತಿರುತ್ತೆ. ಆಡಿಯನ್ಸ್ ಮೈಂಡ್ಸೆಟ್ ವರ್ಷಾನ್ಗಟ್ಲೆ ನೋಡುತ್ತಾರೆ ಅವರು. ಸೊ ಅವ್ರಿಗೆ ಗೊತ್ತಿರುತ್ತೆ, ಏನೋ ಒಂದು ಮಾಡ್ತಾರೆ. ಮೋಸ್ಟ್ಲಿ ಅದನ್ನು ಸ್ವಲ್ಪ ಅಲ್ಲಾಡ್ಸೋಕೆ ಏನೋ ಒಂದು ಮಾಡ್ತಾರೆ ಅಂತ. ಸೊ ವರ್ಕೌಟ್ ಆಗಬಹುದು ಸರ್, ವರ್ಕೌಟ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಬಿಕಾಸ್ ನನಗೆ ಯಾರ ಮೇಲೆ ಏನೇ ಕೋಪ ಇದ್ರೂ ಅದು ಅಲ್ಲಿ ಮನೆಯಲ್ಲಿ ಅವರು ವರ್ತಿಸಿದಂತಹ ರೀತಿಯ ಮೇಲೆ ಕೋಪ. ನಿಜ ಜೀವನದಲ್ಲಿ ಇಲ್ಲಿ ಯಾರ ಮೇಲೂ ಕೋಪ ಬರಲ್ಲ. ಇಲ್ಲೆಲ್ಲ ಯಾರಾದರೂ ಸಿಕ್ಕಿದ್ರೆ, ಕರಿಬಾಸೆಯಲ್ಲಿ ಏನಾದರೂ ಸಿಕ್ಕಿದ್ರೆ ನಾನೇನು ಹೊಡೆದ್ಬಿಡಕ್ಕೆ ಹೋಗಲ್ಲ. ರಮಗಣ ಬನ್ನಿ ಅಣ್ಣ ಕೂತ್ಕೊಳ್ಳಿ ಅಣ್ಣ ಅಂತ ತುಂಬ ಸ್ವೀಟಾಗಿ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ. ಕಷ್ಟ ಏನಾದರೂ ಹೇಳ್ಕೊತೀನಿ, ಬಟ್ ತುಂಬ ಮರ್ಯಾದೆ ಕೊಟ್ಟು ತುಂಬ ಸ್ವೀಟಾಗೆ ಮಾತಾಡ್ಕೊಳ್ಳೋದು. ಏನೇ ಇದ್ರೂ ಮನೆ ಒಳಗೆ ಮಾತ್ರ ಇದ್ದಿದ್ದು. ಸೊ ಆ್ಯಸ್ ಅ ಫೆಲೋ ಅಭ್ಯರ್ಥಿ ಫೆಲೋ ಕಲಾವಿದ ಅವ್ರಿಗೂ ಅವಕಾಶ ಸಿಗಬೇಕು ಅಂತಲೇ ಸರ್ ನಾನು ಕೇಳ್ಕೊಳ್ಳೋದು. ಕೊಡಲಿ ಅವ್ರಿಗೂ ಅವಕಾಶ. ಎಲ್ಲರೂ ಅವ್ರವ್ರ ಸ್ಟೈಲಲ್ಲಿ ಏನೋ ಒಂದು ಶ್ರಮಪಟ್ಟು ಬಂದಿರ್ತಾರೆ ಸರ್, ಅಷ್ಟೂರ ಅದ್ರ ಮೇಲೆ ನೀರು ಎರಚಬಾರ್ದು. ಆಗಲಿ ಅವರು ಯಾರಾದರೂ ಗೆಲ್ಲಿ ಅವರಲ್ಲಿ ಅಂತ ಹೇಳ್ತಾ ಇರೋದು. ಸೊ ಈಗ ನಿಮ್ಮ ಪ್ರಕಾರ ಯಾರು ಟಾಪ್ 5 ಇರ್ತಾರೆ? ಟಾಪ್ 5 ಸರ್, ಐ ಥಿಂಕ್ ಒಂದು ಕಾಕ್ರೋಚ್ ಸುದಿ, ಗಿಲ್ಲಿ ನಟ, ಅಶ್ವಿನಿ ಗೌಡ. ಟಾಪ್ 5 ಅಂದಿರಲ್ಲ ನೀವು? 3 ಆಯಿತು. ಧನುಷ್. ಓಕೆ. ಆ್ಯಕ್ಚುಲಿ ಇಲ್ಲ, ಧನುಷ್ ಇಲ್ಲ, ಸಾರಿ. ಮಂಜು ಭಾಷಿಣಿ ಕರೆಕ್ಟ್. ಮಂಜು ಭಾಷಿಣಿ ಅವರು ವೋಕಲ್ ಆಗಿ ಮಾತಾಡ್ತಾರೆ, ತುಂಬ ಜೋರಿದ್ದಾರೆ ಅವ್ರು. ಆ್ಯಕ್ಚುಲಿ ಮಲ್ಲಮ್ಮ ಇರ್ತಾರ? ಮಲ್ಲಮ್ಮ ನಿಮ್ಮ ಪ್ರಕಾರ? ಮಲ್ಲಮ್ಮ ಸ್ವಲ್ಪ ಕಷ್ಟ ಸರ್. ಮಾಳುನು ಡೌಟು ಸರ್, ಮಾಳುನು ಇರೋ ಡೌಟು. ಚಂದ್ರಪ್ರಭಾ ಮೇ ಬಿ. ಸ್ಪಂದನ ನಾಟ್ ಶೋರ್ ಸರ್, ನಾಟ್ ಶೋರ್. ಬಿಕಾಸ್ ಆ ಗೇಮ್ಗೆ ಆಟಕ್ಕೆ ಇನ್ನೂ ಜಾಸ್ತಿ ಬೇಕು, ಇನ್ನೂ ಕೊಡಬೇಕು ಜಾಸ್ತಿ ಅಂತ. ಸೊ ಆ ಥರದ್ದೊಂದು. ಮಲ್ಲಮ್ಮ ಅವ್ರು ಏನು ಅಂದರೆ ಪಾಪ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಅವ್ರ ಸ್ಟ್ರಾಟಜಿ ಇದೆಲ್ಲ ಮಾಡೋಕ್ಕೆ ಶುರು ಮಾಡಬೇಕು. ಅವ್ರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾಡುವಷ್ಟರಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ಅಂತ. ಅವ್ರು ಟಾಸ್ ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಅದು ಬಿಟ್ಟರೆ ಸಿಂಪತಿ ಕೋಟ ಅಂತ ತುಂಬ ಜನ ಎಕ್ಸ್ಟ್ರಾ ಬಂದು ಸಿಂಪತಿ ತೋರಿಸೋದೆಲ್ಲ ಮಾಡ್ತಾರೆ. ಅವ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವ್ಯಕ್ತಿ. ಅವ್ರು ಇರೋರನ್ನ ಇರೋ ಥರನೇ ಬಿಟ್ಟರೆ ಸಾಕು. ಮೇ ಬಿ ಅವ್ರ ಗೇಮ್ನ ಅರ್ಥ ಮಾಡಿಕೊಂಡು, ಇನ್ನು ಈ ಪದಗಳನ್ನೆಲ್ಲ ಅರ್ಥ ಮಾಡ್ಕೊಂಡು, ನಾಮಿನೇಟ್ ಅಂದರೆ ಏನು, ಇದಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಈಸಿ ಆಗ್ಬೋದು ಯೋಚನೆ ಮಾಡೋಕ್ಕೆ ಅಂತ ಅಷ್ಟೇ. ಈಗ ಇದು ಸ್ವಲ್ಪ ಬಿಗ್ ಬಾಸ್ ಬಿಟ್ಟು ಹೊರಗಡೆ ಬಂದರೆ ಆ್ಯಕ್ಚುಲಿ ನೀವೇನಾದರೂ ನಟನೆ ಮಾಡೋ ಇಂಟ್ರೆಸ್ಟ್ ಇದೆಯಾ ನಿಮಗೆ? ಸರ್ ಅಂದರೆ ನಾಟಕಗಳು ಮಾಡ್ತಾ ಇದ್ದೆ ಸರ್ ಇದಕ್ಕಿಂತ ಮುಂಚೆ. ಕನ್ನಡದಲ್ಲಿ ಒಂದು ಸೀರಿಯಲ್ ಒಂದು 2 ಎಪಿಸೋಡ್ ಮಾಡಿದ್ದೆ, ಕಲರ್ಸಲ್ಲಿ ವೇ ಬ್ಯಾಕ್ ಕಾಲೇಜ್ ಡೇಸೆಲ್ಲ ಇರಬೇಕಾದ್ರೆ. ಅಲ್ಲಿ ಇಲ್ಲಿ ಕೆಲವೊಂದು ಸಿನಿಮಾಗಳು ಕೆಲಸ ಮಾಡಿದ್ದೀನಿ, ಬ್ಯಾಕ್ಗ್ರೌಂಡ್ ಆರ್ಟಿಸ್ಟಾಗೆಲ್ಲ ಕೆಲಸ ಮಾಡಿದ್ದೀನಿ, ತುಂಬ ಮಾಡಿದ್ದೀನಿ ಸರ್, ಅದೆಲ್ಲ ಮಾಡಿದ್ದೀನಿ. ಸೊ ಅಫ್ಕೋರ್ಸ್ ನಟನೆಯ ಅವಕಾಶಗಳು ಸಿಕ್ಕಿದ್ರೆ ಅಫ್ಕೋರ್ಸ್ ತೊಗೊಳ್ತೀನಿ ಮುಂದೆ. ನೆಕ್ಸ್ಟು
ಕಿರುತೆರೆ ಆಗಿರ್ಬೋದು, ಬೆಳ್ಳಿತೆರೆ ಆಗಿರ್ಬೋದು, ಯಾವುದೇ ಬಂದರೂ ಆಫ್ಕೋರ್ಸ್ ತೊಗೊಳ್ತೀನಿ. ಸೊ ಅದೇ ಸದ್ಯಕ್ಕಿರೋದು ನನ್ನಲ್ಲಿರುವಂತಹ ಒಂದೇ ಒಂದು ಭರವಸೆ, ಅದೇ ನೆಕ್ಸ್ಟು ಏನಾದರೂ ಆಗುತ್ತಾ ಅಲ್ಲಿ ಅಂತ. ಸೊ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು ನಮ್ಮಲ್ಲ? ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆನಂದ್ ನಾಗ್ ಸರ್. ಈಗಿರೋ ಹೊಸ ಜನ್ರೇಷನ್ ಸುದೀಪ್ ಸರ್ನ ಬಿಟ್ಟು, ಯಾಕೆಂದ್ರೆ ಇಲ್ಲ ರಾಜ್ ಬಿ ಶೆಟ್ಟಿ ಅವ್ರು ತುಂಬ ಇಷ್ಟ ನನಗೆ. ಓಕೆ, ಇನ್ನು ಕೆಲವು ನಟರ ಹೆಸರು ಹೇಳ್ತೀನಿ, ಸೊ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಎಸ್ ಸರ್. ಫಸ್ಟು ಸುದೀಪ್ ಸರ್, ಕಿಚ್ಚ ಸುದೀಪ್. ಮೋಸ್ಟ್ ಸೆನ್ಸಿಬಲ್ ಮ್ಯಾನ್. ತುಂಬ ಸೆನ್ಸಿಬಲ್ ವ್ಯಕ್ತಿ. ಯಾವಾಗ ಎಷ್ಟು ಎಲ್ಲಿ ಮಾತಾಡಬೇಕು ಅಂತ ಗೊತ್ತಿದೆ. ಅದು ಲಿಮಿಟಲ್ಲಿ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡ್ತಾರೆ, ಲಿಮಿಟಲ್ಲಿ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾರೆ. ಅವ್ರ ಥರ ಇರಬೇಕು. ಅವ್ರನ್ನ ಯಾರು ರೀಪ್ಲೇಸ್ ಮಾಡೋಕ್ಕಾಗಲ್ಲ ಬಿಗ್ ಬಾಸಲ್ಲಿ. ಅವ್ರು ಅಕಸ್ಮಾತ್ ಹೋದರೆ ಬಿಗ್ ಬಾಸ್ ಡೌನ್ ಆಗ್ಬಿಡುತ್ತೆ. ಅಲ್ಲ, ಬಿಗ್ ಬಾಸ್ ಅಂತಲ್ಲ, ಹೊರಗಡೆ ಅದೇ ಇನ್ ಜನರಲ್ ವೆರಿ ಸೆನ್ಸಿಬಲ್ ವ್ಯಕ್ತಿ. ಅವ್ರ ಇಂಟರ್ವ್ಯೂಸಲ್ಲೂ ತುಂಬ ಮೀಟ್ ಮಾಡಿದ್ದೀನಿ, ಮುಂಚೆನೂ ಮೀಟ್ ಮಾಡಿದ್ದೀನಿ. ವೆರಿ 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 ಜೆನ್ಯೂನ್ ಪರ್ಸನ್. ಇದ್ದಂಗೆ ಹೇಳ್ತಾರೆ, ಯಾವುದು ಮುಚ್ಚುಮರೆ ಮಾಡಲ್ಲ, ಶುಗರ್ ಕೋಟ್ ಮಾಡದೇ ಇರುವಂತಹ ಒಬ್ಬ ವ್ಯಕ್ತಿ. ಅವರ ಸಿನಿಮಾಗಳಿಗಿಂತ ಜಾಸ್ತಿ ಅವರ ನಿಜ ಜೀವನದ ವ್ಯಕ್ತಿತ್ವ ತುಂಬ ಇಷ್ಟ ನನಗೆ. ಅದು ರೇರ್. ಸೊ ಅದು ನಂಗೆ ಅವ್ರದ್ದು ತುಂಬ ಇಷ್ಟ. ಸೊ ರಾಕಿಂಗ್ ಸ್ಟಾರ್ ಯಶ್, ಪ್ಯಾನ್ ಇಂಡಿಯಾ ಸ್ಟಾರ್, ತುಂಬ ದೊಡ್ಡ ಸ್ಫೂರ್ತಿ, ತುಂಬ ದೊಡ್ಡ ಇನ್ಸ್ಪಿರೇಷನ್ ಅವರಂತೂ. ಈಗ ಎಲ್ಲೋ ಊರ ಕಡೆಯಿಂದ ಹಾಸನಲ್ಲಿ ಇದ್ದಿದ್ದವರು, ಹಾಸನ್ ಕಡೆಯಿಂದ ಹಳ್ಳಿ ಕಡೆಯಿಂದ ಮುಂದೆ ಬಂದು ಅಷ್ಟು ದೊಡ್ಡ ಹೆಸರು ಮಾಡಿ ಕರ್ನಾಟಕನೇ ಗ್ಲೋಬಲ್ ಮ್ಯಾಪಲ್ಲಿ ಹಾಕಿದಂಥ ವ್ಯಕ್ತಿ ಅವರು. ನಮ್ಮೆಲ್ರಿಗೂ ತುಂಬ ದೊಡ್ಡ ಸ್ಫೂರ್ತಿ. ಒಂದು 2 ಸಲ ಅವ್ರನ್ನ ನೋಡಿದ್ದೀನಿ. ಯಾಪ ಸಿಕ್ಕಾಪಟ್ಟೆ ಸ್ವೀಟ್ ವ್ಯಕ್ತಿ. ಅಷ್ಟೇ ಸ್ವೀಟಾಗಿ ಮಾತಾಡಿಸ್ತಾರೆ ಅಂತ. ತುಂಬ ಕಷ್ಟಪಟ್ಟಿದ್ದಾರೆ ಆ ವ್ಯಕ್ತಿ. ಅಷ್ಟು ಮೇಲೆ ಅಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಅಂದರೆ ಕೆಳಗೆ ಅಷ್ಟು ಕಷ್ಟಪಟ್ಟಿದ್ದಾರೆ ಅವರು. ಹಿ ಡಿಸರ್ವ್ಸ್ ಇಟ್ ಸರ್. ಅವ್ರು ಏನೇ ಬಂದರೂ ಅವ್ರ ಹೆಸರೆಲ್ಲ ಬಂದರೆ ಅದೆಲ್ಲ ಹಿ ಡಿಸರ್ವ್ಸ್ ಇಟ್. ರಿಷಬ್ ಶೆಟ್ಟಿ, ತುಂಬ ಕ್ರಿಯೇಟಿವ್. ನೋಡಿದ್ರೆ ಮೂವಿ ಕಾಂತಾರ ನೋಡಿದೆ. ರಿಷಬ್ ಶೆಟ್ಟಿ ವೆರಿ ಕ್ರಿಯೇಟಿವ್. ಅವರು ಅಗೇನ್ ಆ್ಯಕ್ಚುಲಿ ಆಫ್ಟರ್ ಯಶ್ ಇನ್ನೊಬ್ಬ ವ್ಯಕ್ತಿ ನಮ್ಮ ಕರ್ನಾಟಕವನ್ನು ಗ್ಲೋಬಲ್ ಸ್ಕೇಲ್ ಹಾಕಿದ್ದಾರೆ, ಅದು ನಮ್ಮ ರಿಷಬ್ ಶೆಟ್ರು. ಸೊ ಸದ್ಯಕ್ಕೆ ರಿಷಬ್ ಶೆಟ್ರು ಮತ್ತು ಯಶ್ ಅವರೇ ಮೋಸ್ಟ್ಲಿ ಇರೋದು. ಶೆಟ್ರು, ಮೈ ಗಾಡ್, ಅವರ ಕ್ರಿಯೇಟಿವಿಟಿ ರೇಂಜೇ. ರಾಜ್ ಬಿ ಶೆಟ್ಟಿ ಫೇವ್ರೇಟ್ ನಿಮಗೆ? ರಾಜ್ ಬಿ ಶೆಟ್ಟಿ ಫೇವ್ರೇಟು. ಅಂದರೆ ಶೆಟ್ರು ಕಡೆ ಏನು ಸ್ಪೆಸಿಫಿಕ್ ಫೇವ್ರೇಟಿಸಮ್ ಅಂತೆಲ್ಲ ಏನೂ ಇಲ್ಲ. ಬಟ್ ಆ ಕರಾವಳಿ ಭಾಗದಿಂದ ಬಂದವರು ಅವ್ರ ಸ್ಟೈಲಲ್ಲಿ ಅವ್ರ ಸಿನಿಮಾಗಳು ಮಾಡಿದಾಗ ಎಷ್ಟು ಚೆನ್ನಾಗಿ ಮಾಡ್ತಾರೆ ಸರ್. ಎಲ್ಲೂ ತುಂಬ ಜನ ಇಲ್ಲಿ ಗುಂಪುಗಾರಿಕೆ ಬರೀ ಶೆಟ್ಟಿ ಗ್ಯಾಂಗ್ ಅಂತೆಲ್ಲ ಹೇಳ್ತಾರೆ. ಬಟ್ ಆ ಶೆಟ್ಟಿ ಗ್ಯಾಂಗ್ ಸೇರ್ಕೊಂಡು ಸೂಪರ್ ಸಿನಿಮಾ ಮಾಡ್ತಾಯಿದೆ. ನೀನೊಂದು ದಬಾಕು, ನೀನೊಂದು ಸೂಪರ್ ಸಿನಿಮಾ ಮಾಡು. ನೀ ಮಾಡೋದೆಲ್ಲ ಫ್ಲಾಪ್ ಆಗ್ತಾಯಿದೆ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಆ ಹುಡುಗರೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಅವ್ರದ್ದು ಯಾವುದೇ ಇರಲಿ, ಅವ್ರು ಶೆಟ್ಟಿ ಅವ್ರ ಸೆಕೆಂಡ್ ಹೆಸರು ಹಿಡ್ಕೊಂಡು ಏನು ಮಾಡ್ತೀರಾ? ಕೆಲಸ ಚೆನ್ನಾಗಿ ಬರ್ತಿದ್ಯಾ, ಅದು ಇಂಪಾರ್ಟೆಂಟು. ನೀನೊಂದು ಗ್ಯಾಂಗ್ ಕಟ್ಕೊ, ನೀನು ಮಾಡು. ಸೊ ಯಾರ್ಯಾರಿಗೆ ಆಗಲ್ವೋ ಇಂಥವ್ರೇ ಕಮೆಂಟ್ಗಳು ಹೊಡಿಯೋದು, ಇಂಥವರೆಲ್ಲ. ಸೊ ಐ ಥಿಂಕ್ ರಿಷಬ್ ಶೆಟ್ರು ಅವರ ಒಂದು ಭಾಗವನ್ನು ಅದ್ಭುತವಾಗಿ ತೋರಿಸಿದ್ದಾರೆ. ನೆನ್ನೆನೂ ನಾನು ಹೋಗಿ ಕಾಂತಾರ ನೋಡಿದೆ. ಓ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿ, ಎಷ್ಟು ಸುಂದರವಾಗಿ ತೋರಿಸಿದ್ದಾರೆ. ಅಂದರೆ ಕಾಂತಾರ 1 ಅಷ್ಟು ಚೆನ್ನಾಗಿಲ್ಲ, ಅಷ್ಟು ಆ ರೇಂಜಿಗೆ ಹಿಟ್ ಆಗಿಲ್ಲ ನನಗೆ. ಬಟ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸರ್. ಕಾಸ್ಟಿಂಗ್ ಎಲ್ಲ ಆನ್ ಪಾಯಿಂಟ್. ರುಕ್ಮಿಣಿ ವಸಂತ್ ಇವ್ರನ್ನೆಲ್ಲ ತೊಗೊಂಡಿದ್ದು ವಂಡರ್ಫುಲ್ ಸರ್. ಅವ್ರು ಇನ್ನೂ ಗ್ಲೋಬಲ್ ಸ್ಕೇಲಿಗೆ ತೊಗೊಂಡೋಗ್ತಾರೆ ಸರ್ ಇಂಡಿಯಾನ. ಓಕೆ, ದರ್ಶನ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹೇಳಿದ್ರಿ ನೀವು ಸ್ಟಾರ್ಟಿಂಗಲ್ಲೇ. ಅವ್ರು ಆಚೆ ಬಂದು ಒಂದು ಸಿನಿಮಾ ಮಾಡಿದ್ರೆ 1,000 ಜನರು ಕೆಲಸ ಸಿಗುತ್ತೆ ಸರ್. ಅವ್ರು ಬಂದರೆ ತುಂಬ ಜನರಿಗೆ ಕೆಲಸ ಸಿಗುತ್ತೆ ಸರ್. ಇಂಡಸ್ಟ್ರಿ ಮುಂದೆ ಹೋಗುತ್ತೆ ಸರ್. ಬಿಸ್ನೆಸ್ ಆಗುತ್ತೆ, ಥಿಯೇಟ್ರ್ಗಳಿಗೆ ಬಿಸ್ನೆಸ್ ಆಗುತ್ತೆ. ಅವರು ನಿಜ ಜೀವನದ ವ್ಯಕ್ತಿತ್ವದ ಬಗ್ಗೆ ಅಷ್ಟು ನಾನು ಕಮೆಂಟ್ ಮಾಡಲ್ಲ. ಬಟ್ ಅವ್ರ ಕೆಲಸ ಪ್ರೊಫೆಷ್ನಲಿಸಮ್ ಅಂತ ಬಂದಾಗ ಅವ್ರದ್ದು ಯಾವುದೇ ಸಿನಿಮಾ ಬರಲಿ ಸರ್, ಸೂಪರ್ ಹಿಟ್ಟು. ನಂಗೆ ಗೊತ್ತು ಆ ಕ್ರೇಜು, ಅದು ಫಾಲೋ ಮಾಡ್ಕೊಂಬಂದಿದ್ದೀನಿ ಮುಂಚೆಯಿಂದನೂ. ಆ ಲೆವೆಲ್ ಕ್ರೇಜಿಂದ ಒಬ್ಬ ವ್ಯಕ್ತಿನ ಬೆಳೆಸಿದ್ದಾರೆ ಅಂದರೆ ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟಿನೂ ಇನ್ನೂ ಜಾಸ್ತಿ ಆಗಿರುತ್ತೆ. ಬಟ್ ಈಗ ಸದ್ಯಕ್ಕೆ ನಡೀತಾ ಇರೋದು ತುಂಬ ಅನ್ಫಾರ್ಚುನೇಟ್. ಏನು ಮಾಡ್ತೀರಾ, ಅದು ಮೀಟ್ ಮಾಡಿದ್ರೆ ಏನಾದರೂ ಇಂಟರ್ವ್ಯೂಸಲ್ಲಿ? ಇಲ್ಲ ಸರ್, ನಾನು ಮೋಸ್ಟ್ಲಿ ಎಲ್ಲರೂ ಮೀಟ್ ಮಾಡಿದ್ದೇನೆ. ದರ್ಶನ್ ಸರ್ ಒಬ್ಬರನ್ನ ಮೀಟ್ ಮಾಡಿಲ್ಲ. ಇಲ್ಲ ಸರ್. ಸೊ ಈ ಇನ್ಸಿಡೆಂಟ್ ಬಗ್ಗೆ ಏನು ಅನ್ಸುತ್ತೆ? ಆ್ಯಕ್ಚುಲಿ ಸತ್ಯ ಗೊತ್ತಿರಲ್ಲ. ಬಟ್ ಒಬ್ಬ ನಟನಾಗಿ ಡಿ ಬಾಸ್ ಅವ್ರದ್ದು ಒಬ್ಬ ನಟನಾಗಿ ಈ ರೀತಿ ಒಂದು, ಏಕೆಂದರೆ ಅವ್ರ ಪರಿಸ್ಥಿತಿನ ಗಮನಿಸಿದಾಗ ಏನು ಅನಿಸುತ್ತೆ ನಿಮಗೆ? ಸರ್, ಒಂದೇನು ಅಂದರೆ ಒಬ್ಬ ಕಲಾವಿದನ್ನು ನಾವು ಕಳ್ಕೊಂಡ್ವಿ. ನಮ್ಮ ಇಂಡಸ್ಟ್ರಿನಲ್ಲಿದ್ದಂಥ ಕಲಾವಿದ ಜೈಲಲ್ಲಿ ಹೋಗಿ ಕೂತಿದ್ದಾರೆ ಈಗ ಸದ್ಯಕ್ಕೆ. ನಮ್ಮ ಇಂಡಸ್ಟ್ರಿನಲ್ಲಿ ಅಟ್ಲೀಸ್ಟ್ ಅವ್ರು ಬಂದರೆ ತುಂಬ ಜನರಿಗೆ ಕೆಲಸ ಸಿಗುತ್ತೆ, ಇಂಡಸ್ಟ್ರಿ ಓಡುತ್ತೆ ಮುಂದೆ. ಈಗ ರಿಷಬ್ ಶೆಟ್ರು ಅಥವಾ ಯಶ್ ಅವರು, ಇವರೆಲ್ಲ, ಸುದೀಪ್ ಸರು, ಇವರೆಲ್ಲ ಅವ್ರವ್ರ ಸಿನಿಮಾಗಳು ಮಾಡ್ಕೊಂಬಂದರೆ ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ದುಡ್ಡು ಸಂಪಾದನೆ ಮಾಡ್ಬೋದು. ಅದೆಲ್ಲ ಬಿಟ್ಟರೆ ಚಿಕ್ಕ ಸಿನಿಮಾಗಳು ಬರುತ್ತೆ ಹೋಗುತ್ತೆ. ಥಿಯೇಟ್ರಲ್ಲಿರೋರಿಗೆ ದುಡ್ಡೇ ಆಗ್ತಾ ಇಲ್ಲ. ಹೌದು, ರೆವೆನ್ಯೂನೇ ಇಲ್ಲ ಸಿನಿಮಾ ಇಂಡಸ್ಟ್ರಿನಲ್ಲೇ. ದರ್ಶನ್ ಸರ್ ತುಂಬ ದೊಡ್ಡ ರೆವೆನ್ಯೂ ಸ್ಟ್ರೀಮು. ಅವ್ರು ಬಂದು ಒಂದು ಸಿನಿಮಾ ಕುತ್ಕೊಂಡು ಮಾಡಿದ್ರು ಅಂದರೆ ಅಷ್ಟು ರೆವೆನ್ಯೂ ಜನ್ರೇಟ್ ಆಗುತ್ತೆ, ಅಷ್ಟು ಬೆಳೆಸ್ಬಿಡ್ತಾರೆ ಜನ. ಸೊ ಅಂಥ ಒಬ್ಬ ಕಲಾವಿದನನ್ನು ಈ ಕನ್ನಡ ಇಂಡಸ್ಟ್ರಿ ಕಳ್ಕೊಂತು ಅಂದರೆ ಅದು ನಾವು ಮಾಡಿದ ತಪ್ಪಲ್ಲ. ಅದು ಏನಾಯಿತು ಅದಾಯಿತು ಅಷ್ಟೇ. ಅದು ಬಿಟ್ಟು ಅಲ್ಲಿ ಜೈಲಿನ ಪರಿಸ್ಥಿತಿ ಎಲ್ಲ ನೋಡಿದಾಗ ಆಬ್ವಿಯಸ್ಲಿ ಒಬ್ಬ ಮನುಷ್ಯನಾಗಿ ಬೇಜಾರಾಗಿ ಆಗುತ್ತೆ. ಬಟ್ ಜೈಲೇ ಅಲ್ವಾ ಸರ್? ಜೈಲಲ್ಲಿ ಯಾವುದು ಸೂಪರ್ ಸೌಲಭ್ಯ, ಸೂಪರ್ ಫೆಸಿಲಿಟಿ ಏನು ಕೊಡ್ತಾರೆ ಸರ್?
ಇದ್ದಿದ್ದಂಗೆ ಇರುತ್ತೆ ಸರ್. ಅದು ಎಲ್ರಿಗೂ ಸೇಮ್ ಅಲ್ವಾ, ಎಲ್ರಿಗೂ ಈಕ್ವಲ್ಲು. ಸೊ ಅವರ ಅಭಿಮಾನಿ ಬಳಗದ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಕೆಲವರಿಗೆ ಹೊಟ್ಟೆ ಊರಿ ಇರುತ್ತೆ, ಇಂಥ ಅಭಿಮಾನಿಗಳು ನನಗೂ ಇರಬೇಕು ಬಸ್ ಆ ಥರ ಅನಿಸ್ತು. ನಿಮ್ಗೇನು ಅನಿಸ್ತೀವಿ? ನಂಗೆ ಆ ಥರ ಅನಿಸಲ್ಲ. ಹಾಗೆಲ್ಲ ಅಭಿಮಾನಿಗಳು ಹಿಂಗಿರಬೇಕು ಹಂಗಿರ್ಬೇಕು ಅಂತೆಲ್ಲ ಅನಿಸಲ್ಲ. ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಅಭಿಮಾನಿಗಳಿದ್ದಾರೆ. ಅವ್ರ ಸ್ಟೈಲ್ ಅವ್ರ ಅಭಿಮಾನಿಗಳು. ಅಂದರೆ ಅವ್ರನ್ನ ಸಪೋರ್ಟ್ ಮಾಡ್ತಾ ಅವ್ರ ಹೆಸರು ತೆಗಿತಾ ನಿಮ್ಮ ಬಾಸ್ ಹೆಸರಲ್ಲಿ ಒಳ್ಳೆ ವಿಚಾರಗಳು ಮಾಡಿ, ಒಳ್ಳೆ ವಿಷಯಗಳು ಮಾಡಿ. ತುಂಬ ಜನ ಹೇಳ್ತಾರೆ ಬಾಸು ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ, ಎಜುಕೇಷನ್ನು ಇದೆಲ್ಲ ಮಾಡಿದ್ದಾರೆ. ನೀವೆಲ್ಲ ಸೇರ್ಕೊಂಡು ಎಜುಕೇಷನ್ ಬಗ್ಗೆ ಏನಾದರೂ ಮಾಡಿ. ಈಗ ಬಾಸ್ ಹಂಗೆ ಬಾಸ್ ಹಿಂಗೆ ಅಂತ ಮೀಡಿಯಾನಲ್ಲಿ ಜೋರಾಗಿ ಕೊಡ್ತಾರೆ, ಅಥವಾ ಬೈಯೋದು, ಅಮ್ಮ ಅಕ್ಕ ಅಂತೆಲ್ಲ ಬೈಯೋದು, ಅಥವಾ ಹೆಣ್ಮಕ್ಳ ಮೇಲೆ ಕೆಟ್ಟದಾಗಿ ಮಾತಾಡೋದು, ಇದೆಲ್ಲ ಮಾಡೋದನ್ನ ಬಿಟ್ಟು ಎಲ್ಲೊಂದು ಕಡೆ ಒಳ್ಳೆ ಕೆಲಸಗಳನ್ನ ಇನ್ನೂ ಮಾಡಿ, ಅದು ನಿಮ್ಮ ಬಾಸ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇರೋದು. ಅವ್ರು ಜೈಲಲ್ಲಿದ್ರೂ ನೀವೆಲ್ಲ ಒಟ್ಟಿಗೆ ಸೇರಿಕೊಂಡು ಅನ್ನ ಹಾಕ್ತಿದ್ದೀರಾ ಇಷ್ಟು ಜನರಿಗೆ ಎಜುಕೇಷನ್ ಕೊಡ್ತಿದ್ದೀರಾ, ನೀವು ಫ್ಯಾನ್ಸೇ ಕೊಡ್ತಿದ್ದೀರಾ ಅಂದಮೇಲೆ ತುಂಬ ದೊಡ್ಡ ಮಾಹಿತಿ, ತುಂಬ ದೊಡ್ಡ ನ್ಯೂಸ್ ಆಗುತ್ತಿದೆ ಎಲ್ಲ ಕಡೆ. ಸೂಪರಾಗಿ ಮಾಡ್ಬೋದು ನೀವು. ಅಂದರೆ ಅವ್ರಿಗೂ ಖುಷಿ ಆಗುತ್ತೆ ಒಳಗೆ, ನನ್ನ ಅಭಿಮಾನಿಗಳು ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ ಅಂತ. ಸೊ ಆ ಥರದ್ದು ಒಳ್ಳೆಯ ವಿಷಯಗಳು ಮಾಡಿ ಅವ್ರಿಗೂ ಅದು ಟಚ್ ಆಗುತ್ತೆ, ಆ ಪಾಸಿಟಿವಿಟಿ ಅಂತ ಹೇಳ್ತಾ ಇರೋದು ಅಷ್ಟೇ. ನೆಕ್ಸ್ಟು ನಮ್ಮ ಕರ್ನಾಟಕ ಚಕ್ರವರ್ತಿ ಶಿವಣ್ಣ. ಶಿವಣ್ಣ ಆಸ್ ಅ ಸ್ವೀಟ್ ಹಾರ್ಟ್. ಅವ್ರನ್ನ ತುಂಬ ಸಲ ಮೀಟ್ ಮಾಡಿದ್ದೀನಿ, ಅವ್ರ ಮನೆಗೆ 1-2 ಸಲ ಹೋಗಿದ್ದೀನಿ. ಪ್ರತಿ ಸಲ ಹೋದಾಗಲೂ ಅವ್ರ ಮನೇಲಿ ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡಿಸಿ ವೆರಿ ಸ್ವೀಟ್ಲಿ ಅವ್ರು ಕಳಿಸ್ಕೊಡ್ತಾರೆ. ತುಂಬ ಒಳ್ಳೆ ಮಗುವಿನ ಮನಸ್ಸು ಇದ್ದ ಹಾಗೆ ಅವ್ರದ್ದು. ಅಷ್ಟು ವಯಸ್ಸಾಗಿರೋ ಮಗು ಥರನೇ ಇಷ್ಟ ಆಯ್ತು ಅವ್ರದ್ದು. ಕ್ರೇಜಿ ಎನರ್ಜಿ ಸರ್. ನಾನು ಎಷ್ಟೋ ಸಲ ಲೈವ್ ಇವೆಂಟ್ಗಳಲ್ಲಿ ಒಂದೇ ಸ್ಟೇಜ್ ಶೇರ್ ಮಾಡಿದ್ದೀವಿ. ಅವರು ಡ್ಯಾನ್ಸ್ ಮಾಡೋದು ಇದೆಲ್ಲ ನೋಡಿದ್ದೀನಿ. ಡ್ಯಾನ್ಸ್ ಮಾಡಿದ್ರೆ ನಿಲ್ಲಿಸಲ್ಲ. ಅವ್ರನ್ನ ಡ್ಯಾನ್ಸ್ ಮಾಡಿದ್ರೆ 100% ನಾವು ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ. ಅಂಥ ಒಬ್ಬ ಕಲಾವಿದ. ಸೊ ವೆರಿ ವೆರಿ ಡಿಫ್ರೆಂಟ್ ಪರ್ಸ್ನಾಲಿಟಿ. ಅಂದರೆ ದೊಡ್ಡ ಮನೆಯಿಂದ ಬಂದು ಒಬ್ಬ ಎದ್ದು ಕಾಣಿಸುವಂತಹ ಒಂದು ಡಿಫ್ರೆಂಟ್ ಯುನೀಕ್ ಪರ್ಸ್ನಾಲಿಟಿ ಶಿವಣ್ಣ ಅವರು. ಸೊ ವೆರಿ ನೈಸ್ ವ್ಯಕ್ತಿ. ಅಂದರೆ ಅವರು ಸಿನಿಮಾಗಳಲ್ಲಿ ಮಾತ್ರ ಅಲ್ಲದೆ ರಿಯಲ್ ಲೈಫಲ್ಲೂ ತುಂಬ ಎಂಟರ್ಟೈನ್ಮೆಂಟ್ ಕೊಡುವಂತಹ ವ್ಯಕ್ತಿ. ತುಂಬ ಕಾಲೆಳಿತಾರೆ, ಸಖತ್ ನಗಿಸ್ತಾರೆ ಶಿವಣ್ಣ, ಸಿಕ್ಕಾಪಟ್ಟೆ ಇದು ಮಾಡ್ತಾರೆ. ಆ್ಯಂಡ್ ಅಷ್ಟೇ ಜೆನ್ಯೂನ್ ಆಗಿ ಮಾತಾಡ್ತಾರೆ. ಸುಳ್ಳು ಡವ್ ಏನೂ ಇಲ್ಲ, ಇದ್ದಿದ್ದಂಗೆ ಹೇಳ್ತಾರೆ ಅವರು. ಬಟ್ ಜೆನ್ಯೂನ್ ಆಗಿ ಮಾತಾಡ್ತಾರೆ ಅವರು, ಮಗು ಥರ ಅವರು. ಅಪ್ಪು ಪುನೀತ್ ರಾಜ್ಕುಮಾರ್. ಅಪ್ಪು ಸರ್ ನಂಗೆ ಮೀಟ್ ಮಾಡುವಂಥ ಅವಕಾಶ ಒಂದು ಸಿಕ್ಕಿಲ್ಲ ಸರ್. ನನ್ನ ರೇಡಿಯೋ ಶೋ ಲಾಂಚ್ ಆಗ್ತಾ ಇರಬೇಕಾದ್ರೆ ಫಸ್ಟೋ ಸೆಕೆಂಡ್ ರೇಡಿಯೋ ಶೋ ಲಾಂಚ್ ಆಗ್ತಾ ಇರಬೇಕಾದ್ರೆ ಅದೇ ಲಾಂಚ್ ಆಗಿರೋ ಹಿಂದಿನ ದಿನ ಏನೋ ಅಪ್ಪು ಸರ್ ತೀರಿ ಹೋಗ್ತಾರೆ. ಸೊ ಅದಕ್ಕೆ ನನಗೆ ನಾನು ಗ್ರ್ಯಾಂಡ್ ಲಾಂಚ್ ಎಲ್ಲ ಆಯಿತು. ಸೊ ಇಮಿಡಿಯೇಟಾಗಿ ನಾನು ಇಲ್ಲ ಲಾಂಚ್ ಕ್ಯಾನ್ಸಲ್ ಮಾಡಿ ಆಗಲ್ಲ ನನಗೆ. ಅಪ್ಪು ಸರ್ ಹೋಗಾದ್ಮೇಲೆ ನಾನು ಅಲ್ಲಿ ರೇಡಿಯೋನಲ್ಲಿ ಹೋಗ್ಬಿಟ್ಟು ಹಾಯ್ ನಮಸ್ಕಾರ ಅಂತೆಲ್ಲ ಮೋಟಿವೇಟ್ ಏನೂ ಮಾಡೋಕ್ಕಾಗಲ್ಲ ನನಗೆ. ವಿ ವಿಲ್ ಪುಷ್ ದಿಸ್ ಅಂತ ಹೇಳಿ ಜಗಳ ಮಾಡಿ ಒಂದು 3-4 ವಾರ ತಳ್ಳಿಬಿಟ್ಟೆ ನನ್ನ ಶೋ ಇದು ಮಾಡೋದು. ಅಂದರೆ ನನಗೂ ಎಲ್ಲೊಂದು ಕಡೆ ಅಷ್ಟು ಬೇಜಾರಾಗಿತ್ತು. ಅಪ್ಪು ಯಾವುದೇ ಜಾಗಕ್ಕೆ ಹೋಗಿ ಸರ್, ಯಾವುದೇ ಕಲಾವಿದನ ಕೇಳಿ ಎಲ್ಲರೂ ಅಪ್ಪು ಸರ್ ಬಗ್ಗೆ ಏನೋ ಒಂದು ಒಳ್ಳೆ ವಿಚಾರ ಹೇಳ್ತಾರೆ. ಬಿಕಾಸ್ ಪರ್ಸ್ನಲಾಗಿ ಅವ್ರಿಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವ್ರ ಜೊತೆ. ಅಂದರೆ ನಡ್ಕೊಂಬರ್ತಾ ಸ್ಮೈಲ್ ಮಾಡಿಕೊಂಡು ಮಾಡಪ್ಪಿ ನೀನು ಚೆನ್ನಾಗಿ ಮಾಡ್ತೀಯ ಮಾಡಪ್ಪಿ ಅಂತ ಹೇಳ್ಬಿಟ್ಟು ಅಷ್ಟು ಸ್ವೀಟಾಗಿ ಮಾತಾಡಿಸುವಂಥ ವ್ಯಕ್ತಿ. ಅವ್ರು ಕಳ್ಕೊಂಡಾಗ ಇನ್ನೂ ಜಾಸ್ತಿ ನೋವಾಗುತ್ತೆ. ಇವತ್ತಿಗೂ ಎದ್ದು ನಿಲ್ತಾ ಇರೋದು ಅವರ ವ್ಯಕ್ತಿತ್ವ, ಅವರ ನಿಜ ಜೀವನದ ವ್ಯಕ್ತಿತ್ವ. ಎಷ್ಟು ಸ್ವೀಟಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಯಾರು ಬಂದ್ರೂ. ಸೊ ಅವರು ಫಾರ್ ಎವರ್, ಅದೇ ಲಿವ್ಸ್ ಆನ್ ಫಾರ್ ಎವರ್, ಲೆಜೆಂಡ್ ಅಂತ ಏನು ಕರೀತಾರೆ, 100% ಆ ಲೆಜೆಂಡ್ ಕ್ಯಾಟಗರಿಗೆ ಸೇರ್ತಾರೆ ಅವರು ಅಪ್ಪು ಸರ್. ಅವ್ರ ಸಿನಿಮಾಗಳು ಮೇ ಬಿ ಇನ್ನೂ ಜಾಸ್ತಿ ಬರಬೇಕಿತ್ತು, ಇನ್ನೂ ಜಾಸ್ತಿ ಅವರು ಎಕ್ಸ್ಪೆರಿಮೆಂಟ್ ಮಾಡುವಂತಹ ಒಂದು ಫೇಸಲ್ಲೂ ಇದ್ದರು. ಅವ್ರ ಪ್ರೊಡಕ್ಷನ್ ಹೌಸ್ ಎಲ್ಲ ಶುರು ಮಾಡಿ ಹೊಸ ಕಲಾವಿದರಿಗೆ ಅವಕಾಶ ಕೊಡುವಂಥದ್ದು ತುಂಬ ಮಾಡಿದರು ಅವರು. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಬರಬೇಕಿತ್ತು. ಆ್ಯಂಡ್ ಅಷ್ಟೇ ಗೋಲ್ಡ್ ಅಂತಹ ವ್ಯಕ್ತಿ. ತುಂಬ ಆಸೆ ಇತ್ತು ಸರ್ ಅವ್ರನ್ನ ಮೀಟ್ ಮಾಡಬೇಕು ಮುಂಚೆಯಿಂದನು. ಹೆಂಗೋ ಕೆಲಸದ ಮೂಲಕನೋ ಯಾವುದೋ ಇಂಟರ್ವ್ಯೂ ಹೆಂಗೋ ಒಂದು ಮೀಟ್ ಮಾಡಬೇಕಂತ ಆಸೆ ಇತ್ತು, ಆಗಿಲ್ಲ. ಅಷ್ಟರಲ್ಲಿ ವಿ ಲಾಸ್ಟ್ ಟೈಮ್. ಓಕೆ, ಈಗ ಫೈನಲ್ ಆಗಿ ನೆಕ್ಸ್ಟು ನಿಮಗೆ ಸಿನಿಮಾದಲ್ಲಿ ಅವಕಾಶ ಬಂದರೆ ಯಾವ ಥರ ರೋಲ್ನ, ಅಂದರೆ ಇವನ್ ಪಾಸಿಟಿವ್ ರೋಲು ಅಥವಾ ನೆಗೆಟಿವ್ ರೋಲ್ ಅನ್ನೋ ಒಂದು ಇದಿರುತ್ತೆ. ನಾನು ನೆಗೆಟಿವ್ ರೋಲ್ ಬಂದರೆ ನಾನು ತುಂಬ ಪರ್ಫಾರ್ಮ್ ಮಾಡ್ತೀನಿ, ನನಗೆ ತುಂಬ ಟ್ಯಾಲೆಂಟ್ ಇದೆ ಅನ್ನೋ ಒಂದು ಆಲೋಚನೆ ಇರುತ್ತೆ. ಇಲ್ಲ ಇನ್ನೊಂದು ವರ್ಷದಲ್ಲಿ ಪಾಸಿಟಿವ್ ರೋಲ್ ಬಂದರೆ ನಿಮ್ಗೆ ಯಾವ ಥರ ರೋಲ್ ಇಷ್ಟ ಆಗುತ್ತೆ? ಸರ್ ಐ ಥಿಂಕ್ ರೋಲ್ ಇನ್ನೂ ಜಾಸ್ತಿ ಇರುತ್ತೆ ಅಂತ. ಸೊ ಐ ವಾಸ್ ಥಿಂಕಿಂಗ್ ಆಫ್ ನೆಗೆಟಿವ್ ರೋಲಲ್ಲಿ. ಪಾಸಿಟಿವ್ ಅಂತ ಏನೂ ಇಲ್ಲ ಸರ್. ಪಾಸಿಟಿವ್ ನೆಗೆಟಿವ್ ಏನು ಕೊಡ್ತಾರೋ ಮಾಡೋದಷ್ಟೇ, ಅಲ್ಲಿ ಸಿಗೋದೇ ಚಾನ್ಸ್ ರೇರು. ಬಟ್ ನಿಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಸಿಗುತ್ತೆ. ನೆಗೆಟಿವ್ ರೋಲ್ ಮೋಸ್ಟ್ಲಿ ಅದೇ ಇದಾಗುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಈಗ ಸದ್ಯಕ್ಕೆ ಏನು ಪ್ಲಾನ್? ಮಾಡರ್ನ್ ವಿಲನ್ ಥರ ಸರ್, ಸ್ಕೆಚ್ ಥರ ಏನಾದರೂ ಮಾಡಿದ್ರೆ ಆಗುತ್ತೆ ಸರ್. ಐಮ್ ಸಾರಿ ಏನೋ ಕೇಳ್ತಾ ಇದ್ದಾರೆ. ಈಗ ನೆಕ್ಸ್ಟ್ ನಿಮ್ದು ಏನು ನೆಕ್ಸ್ಟ್ ಪ್ರೋಗ್ರೆಸ್? ಈ ಇಂಟರ್ವ್ಯೂಸ್ ಎಲ್ಲ ಬಿಟ್ಟು ನೆಕ್ಸ್ಟ್ ಏನು ಇದು ಮಾಡಿ ಸರ್? ಈಗ ಫಸ್ಟು ಇಂಟರ್ವ್ಯೂಸ್ ಇದೆಲ್ಲ ಆದಮೇಲೆ ಒಂದು 2-3 ದಿನ ಸ್ವಲ್ಪ ಬ್ರೇಕ್ ತೊಗೊತೀನಿ ಸರ್. ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ 2-3 ದಿನ ಅಲ್ಲ, 1 ವಾರ ಬೇಕು ಬ್ರೇಕು. ಅದು ಬಿಟ್ಟು ಇವೆಂಟ್ಗಳು ಬರ್ತಾ ಇದೆ ಸರ್ ಸದ್ಯಕ್ಕೆ. ಆ ಇವೆಂಟು ಇಲ್ಲಿ ಬರಬೇಕು, ಇಲ್ಲಿ ಗೆಸ್ಟಾಗಿ ಬರಬೇಕು, ಅಲ್ಲಿ ಗೆಸ್ಟಾಗಿ ಬರಬೇಕು. ಓಕೆ, ಅದನ್ನು ಮಾಡ್ತಾರೆ ಈಗ. ಸೊ ಅದಕ್ಕೆಲ್ಲ ಹೋಗ್ತಾ ಇದ್ದೀನಿ.
ಅದು ಬಿಟ್ಟು ಸೋಷಿಯಲ್ ಮೀಡಿಯಾ ಕಾಂಟೆಂಟು ಇನ್ನು ಯೂಟ್ಯೂಬ್ ಇದು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲೂ ಕಾಂಟೆಂಟ್ ಕ್ರಿಯೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಅದೊಂದು ಕಾಂಟೆಂಟ್ ಅತಿ ಶೀಘ್ರದಲ್ಲೇ ಶುರುವಾಗುತ್ತೆ. ಅದು ಬಿಟ್ಟರೆ ಆಡಿಷನ್ಗಳು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಸರ್. ಇಷ್ಟು ವರ್ಷ ಬೆಳೆಸಿರುವಂತಹ ನೆಟ್ವರ್ಕ್ನ ಹಿಡ್ಕೊಂಡು ನೆಕ್ಸ್ಟು ಯಾವ ಥರ ಕೆಲಸ ಮಾಡಬಹುದು ಅಂತ, ಕೆಲಸ ಕೇಳಬಹುದು ಅಂತ ಅದು ಶುರು ಮಾಡ್ಕೊತೀನಿ. ಸೊ ಆಡಿಷನ್ಗಳು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ನನ್ನ ಲುಕ್ಸ್ ಮೇಲೆ ಸ್ವಲ್ಪ ಮೇಕ್ ಓವರ್ ಇದೆಲ್ಲ ಮಾಡಿಬಿಟ್ಟು ಸ್ವಲ್ಪ ಚೇಂಜ್ ಮಾಡ್ಕೊತೀನಿ. ಅದೊಂದಾಗಿದ್ದರೆ ಇನ್ನೂ ಸ್ವಲ್ಪ ಅದೇ ಮೇ ಬಿ ಆ್ಯಕ್ಟಿಂಗ್ದು ಇನ್ನೂ ಸ್ವಲ್ಪ ವರ್ಕ್ಶಾಪ್ಸು ಇದೆಲ್ಲ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಬ್ರಷ್ ಅಪ್ ಮಾಡ್ಕೊತೀನಿ ನನ್ನ ನಾಲೆಡ್ಜ್ನ ಅಂತ. ಸೊ ಈ ಥರ ನಾನು ವರ್ಕ್ ಮಾಡ್ತೀನಿ ಸರ್. ಒಂದು ವೇಳೆ ಬಿಗ್ ಬಾಸ್ಗೆ ನಿಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಅವಕಾಶ ಸಿಕ್ಕರೆ ಸೊ ಸಿಗ್ಬೋದು ಅಂತ ಊಹೆ ಮಾಡಿದರೆ ಅಥವಾ ಹಿಂಗೆ ಸಿಗೋದೇ ಇಲ್ಲ ಅಂತ ಡಿಸೈಡ್ ಮಾಡಿದ್ರೆ? ಇಲ್ಲ ಹಂಗಂತಲ್ಲ, ನನ್ನ ಪ್ರಕಾರ ಆಚೆ ಬಂದವ್ರನ್ನ ತಿರ್ಗಾ ವಾಪಸ್ ತಗೊಳ್ಳೋಲ್ಲ. ಅಷ್ಟು ಸಿಂಪಲ್. ಅದು ರೂಲ್ಸ್, ಅದು ಗೇಮ್ ರೂಲ್ಸ್. ಅದು ಆ ಥರ ಇರಲ್ಲ. ಆ ಥರ ಇದ್ದರೆ ಗ್ರೇಟ್, ಅಮೇಝಿಂಗ್. ನನಗಂತೂ ಖುಷಿಯಾಗಿರುತ್ತೆ. ಅದೇ ಆವಾಗಲೇ ಮಾತಾಡೋದ್ವಲ್ಲ, ನಾ ಹೆಂಗಿದೆಯೋ ಹಂಗೆ ಏನೇನು ಮಾಡಬೇಕಲ್ಲ ಇದ್ದಿದ್ದಂಗೆ ಹೇಳ್ತೀನಿ, ಬಟ್ ಜೋರಾಗಿ ಹೇಳ್ತೀನಿ ಅಷ್ಟೇ ಅಂತ. ಸೊ ಇವಾಗ ನೆಕ್ಸ್ಟ್ ವೀಕಲ್ಲಿ ಯಾರು ಬರ್ಬೋದು ಹೊರಗಡೆ? ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಸರ್? ನಾನು ನೋಡಿಲ್ಲ ಎಪಿಸೋಡು. ಓಕೆ, ಈಗ ಅದು ಬಿಟ್ಟು ಓಕೆ, ಅದನ್ನ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕೆಂದ್ರೆ ಆಲ್ರೆಡಿ ಶೋ ಇರೋದ್ರಿಂದ ಮಾಡಲ್ಲ, ಎಲಿಮಿನೇಷನ್ ಮಾಡಲ್ಲ, ಅನ್ಕೊಂಡ್ಬಿಟ್ರು. ಈ ಬಿಗ್ ಬಾಸ್ ಶೋನಲ್ಲಿ ನೀವು ನೋಡಿದಾಗೆ ಇವರು ಬಿಗ್ ಬಾಸ್ ಶೋಗೆ ಬರಲಿಕ್ಕೆ ಅರ್ಹರೇ ಅಲ್ಲ ಅಂತ ಯಾರನ್ನಾರ ಅನ್ನಿಸ್ತಾ? ಇವ್ರು ಏನು ಅಂತ ಇದಿಲ್ಲಪ್ಪ, ಇವರು ಏನಕ್ಕೆ ಕರ್ಕೊಂಡ್ರು ಬಿಗ್ ಬಾಸ್ ಅವರು? ಆ್ಯಕ್ಚುಲಿ ಇಲ್ಲ, ಆ ಥರದ್ದು ಯಾರೂ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಜೆನ್ಯೂನ್ ಆಗಿ ಹೇಳಬೇಕಂದ್ರೆ, ಬಿಕಾಸ್ ಎಲ್ಲರೂ ಅರ್ಹರೇ ಆ ಶೋ ಮನೆಗೆ ಬಂದಿದ್ದು ಬರೋಕ್ಕೆ. ಬಟ್ ಟ್ಯಾಲೆಂಟ್ ಒಂದು ಸ್ವಲ್ಪ ಜಾಸ್ತಿ ಓವರ್ ಆ್ಯಕ್ಟಿಂಗು ಅದೆಲ್ಲ ಮಾಡಿದ್ರೆ ಅವ್ರು ಉಳ್ಕೊತಾರೆ ಅಷ್ಟೇ. ಬಟ್ ಎವ್ರಿ ಒನ್ ಡಿಸರ್ವ್ಸ್, ಎಲ್ಲರೂ ಅರ್ಹರೇ ಆ ಕಾರ್ಯಕ್ರಮಕ್ಕೆ ಬರೋಕ್ಕೆ. ಆ ಥರ ಅರ್ಹರಲ್ಲ ಅಂತ ಹೇಳೋದು ಯಾರೂ ಇಲ್ಲ ಸರ್. ಆ ಥರದ್ದು ಯಾರೂ ಇಲ್ಲ. ಎಲ್ಲರಿಗೂ ಅವ್ರದ್ದೇ ಆದ ಐ ಆಮ್ ಸೇಯಿಂಗ್ ಇನ್ನೊಂದು ಈ ವಾರ ನಾನು ಬಂದಿದ್ದ ವಾರ ಎಲಿಮಿನೇಷನ್ ಕ್ಯಾನ್ಸಲ್ ಮಾಡಿಬಿಟ್ಟು ಹಾಗೆ ಕಂಟಿನ್ಯೂ ಮಾಡಿದ್ರೆ ಇನ್ನೊಂದು ವಾರದಷ್ಟರಲ್ಲಿ ಇನ್ನೂ ಬೇರೆ ಥರದ ಟ್ಯಾಲೆಂಟ್ ಎಲ್ಲ ಆಚೆ ಬರ್ತಾಯಿತ್ತು, ಬೇರೆ ಥರದ ಫನ್ನು ಮಜಾ ಎಲ್ಲ ಬರ್ತಾಯಿತ್ತು. ಸೊ ಇಲ್ಲ ಸರ್, ಅರ್ಹರು ಎಲ್ಲ ಏನು ಯಾವುದೂ ಇಲ್ಲ ಸರ್. ಓಕೆ ಸರ್, ಇಷ್ಟೊತ್ತು ತುಂಬ ಮುಕ್ತವಾಗಿ ಮಾತಾಡಿದ್ರಿ. ಸೊ RJ ಅಮಿತ್ ಆಗಿದ್ದವರು ಬಿಗ್ ಬಾಸ್ ಅಮಿತ್ ಆಗಿ ಎಲ್ರಿಗೂ ಗೊತ್ತಾಗಿದ್ದಾರೆ ಆಲ್ರೆಡಿ. ಸೊ ನೆಕ್ಸ್ಟು ಬೇರೆ ಆ್ಯಕ್ಟರ್ ಅಮಿತ್ ಆಗಿಯೋ ಅಥವಾ ಸಿಂಗರ್ ಅಮಿತ್ ಆಗಿಯೋ ಏನೋ ಒಂದು ಕಾಣಿಸ್ಕೊಡಿ. ಖಂಡಿತ ಹಾಗೆ ಸಿಗ್ತೀನಿ ಸರ್ ನಾನು. ನೆಕ್ಸ್ಟ್ ಸಿಗೋಣ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್ ಇಂಟರ್ವ್ಯೂಗೆ.